ಕರೆಕ್ಟಾಗಿ ಕ್ರಾಸಿಂದ ಇಲ್ಲಿವರೆಗೆ ಬಂದ ಮಾತಾಡ್ತಿದ್ದಾರೆ, ಜೋರು ಮಾತಾಡ್ತಾ ಇದ್ದಾರೆ. ಪಿಂಗಲ ಟಿ ಶರ್ಟ್ ಕೊಡೋದಲ್ಲ, ಕ್ಯಾಕರ್ಸ್ ಸಿಗುತ್ತೆ ತಪ್ಪು ಸುಳ್ಳು ಮಗ. ರೋಡ್ ಮೇಲೆಲ್ಲ ಅಲ್ಲಿ ಮುಂದೆ ಇದ್ರ ಮುಂದೆ ಹೋಟ್ಲ ಮುಂದೆ ಜಾಗ ಇದೆಯಲ್ಲ, ಅದು ಎಲ್ಲೋ ಮತ್ತು ರೆಡ್ ಕಲರ್ ಹಾಕಿದ್ದಾರೆ, ಟೈಲ್ಸ್ ಹಾಕಿದಾರಲ್ಲ, ಆ ಜಾಗದಲ್ಲಿ ಹೋಗಿದ್ದಾನೆ. ಹೋಟ್ಲವರು ಮಾತಾಡಲ್ಲ, ಯಾರೂ ಮಾತಾಡಲ್ಲ. ಆ್ಯಕ್ಚುಲಿ ಅದು ಕವರ್ ಮಾಡೋಕ್ಕಾಗಲಿಲ್ಲ. ಟೀ ಕುಡಿತಾ ಕೂತ್ಕೊಂಡಿದ್ದೆ, ಮೊಬೈಲ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿರಲಿಲ್ಲ. ರೆಡಿ ಅಂತ ಒಂದು ಎಲ್ಲೋ ಕಲರ್ ಪೊಲೀಸ್. ಇವ್ರದ್ದು ರೆಡಿ ಅದು. ನಾನು ಆ್ಯಕ್ಚುಲಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫೈಲ್ಗಳು ಲಿಂಕ್ ಓಪನ್ ಆಗ್ತಿಲ್ಲ, ಅದನ್ನು ಅಪ್ಡೇಟ್ ಮಾಡಬೇಕು, ಸಿಮ್ ತೊಗೋಬೇಕು ಅಂತ ಅದು ಕೇಳಿದೆ. ಅದಕ್ಕೆ ರೆಡಿ ಅಂತ ಕೇಳ್ತಾರೆ ಅವರು. 434848 ಗಾಡಿ ಹೆವೀಸ್ ಹೊಗೆ ಬಿಡ್ತಾಯಿದೆ. ಪೊಲೀಸರ್ಗೂ ಇದೆಲ್ಲ ಹಿಡಿಯೋದೇ ಇಲ್ಲ ಗುರು. ಹೆವಿ ಸಿಟಿಲಿ ಈ ಸ್ಮೋಕ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರಿ. ಪೊಲೀಸರು ಇದನ್ನೆಲ್ಲ ಹಿಡ್ದಿದ್ದು ಒಂದೇ ಒಂದಿನೋದು ನೋಡಿಲ್ಲ ನಾನು, ನೋಡಿಲ್ಲ. ಬರ್ರಿ ವಿತೌಟ್ ಹೆಲ್ಮೆಟ್ ಹಾಕ್ಕೊಂಡು ಕುಡಿತಾ ಇರ್ತಾರೆ ಅಷ್ಟೇ. AG 8151 ಗಾಡಿ ತಂದೆ ಮುಂದಕ್ಕೆ ತಿಳಿಸ್ತಾರೆ. ಅಲ್ಲಿ ಹೊಗೆ ಹೋಗ್ತೈತೆ ಗುರು. SCD ಅಂತ ಬರ್ತೈತೆ, ಅಶೋಕ ಲೇಲ್ಯಾಂಡ್ ಗಾಡಿ. ಅದು ಟಿಪ್ಪರ್ ಯೆಲ್ಲೋ ಕಲರ್ದು. ಆ್ಯಕ್ಚುಲಿ ಅದನ್ನು ಕವರ್ ಮಾಡಲೇಬೇಕಾಗಿತ್ತು. ಅದು ಆ್ಯಕ್ಚುಲಿ ಎರಡೂ ಇನ್ನೂ ಕವರ್ ಮಾಡೋಕ್ಕೆ ಅಂತ ತೆಗೆದ್ರೆ ಆಗಲಿಲ್ಲ. ಎಂಥ ದರಿದ್ರ ಹೊಗೆ ಬಂದರೆ ಗುರು, ರೋಡೇ ಮುಚ್ಚೋಯ್ತು. ಬಂಡಿಗೋಗಂದು ರೋಡೇ ಮುಚ್ಚೋಯ್ತು. ಆ ಮಟ್ಟಕ್ಕೆ ಹೊಗೆ ಬರ್ತಾ ಇರೋದಲ್ಲಿ. 13J8011 ಆ ಮಟ್ಟಕ್ಕೆ ಹೊಗೆ ಬರ್ತದೆ. ಇದ್ದು ಮಾಡೋದು ಯೋಚಿಸ್ತಾ ಇದ್ದೀರಿ. ME7686 KA09 ME7686 ವೆನು ಹೈಂಡೈ ಕಾರು. ಆ್ಯಕ್ಚುಲಿ ಹೆವಿ ಡಸ್ಟರ್ಸ್ ಹೋಗಿದ್ರೆ ಹೆವಿ ಸ್ಪೀಡಲ್ಲಿ ಹೋಗ್ತಾನೆ. ಈಗ ಗೊತ್ತಾಗ ಎನ್ವಿರಾನ್ಮೆಂಟ್ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಡಸ್ಟ್ ಆದರೆ. ಅಯ್ಯಪ್ಪ, ನನ್ನ ಬಾಯಲ್ಲಿ ಅಲ್ಲಲ್ಲಿ ಡಸ್ಟ್ ಸಿಗ್ತಾಯಿದೆ. ಅಲ್ಲಿಗೆ ಬಾಯಿ ತೊಳ್ಕೊಬೇಕು ನಾನು, ಅಷ್ಟೊಂದು ಡಸ್ಟು. 82007009. ಆ್ಯಕ್ಚುಲಿ ನಾನು ಲಿಫ್ಟ್ ತೊಗೊಂಡು ಹೋಗೋದು, ನಂಜನಗೂಡಿಗೆ ಟ್ರೈನಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಇವರು ಅದಕ್ಕೆ ಈಗಲೇ ತೋರಿಸ್ಬಿಟ್ರು. ಒಬ್ಬ ದಸರಾ ಡಸ್ಟ್ ಹೇಳ್ಸ್ಕೊಂಡು ಹೋಗ್ತಿದೆ ಅಂತ, ಇನ್ನೊಬ್ಳು 2 ಕಾಲುಗಳನ್ನು ಎಳ್ಕೊಂಡು ಹೋಗ್ತೀವಿ ಅಂತ, ಅಂದರೆ ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ. ಸೈಲೆಂಟ್ ಕಿಲ್ಲರ್ ಅಂತ ಏನೋ ಒಂದು ಬಸ್ ಹೋಯ್ತು ಆ್ಯಕ್ಚುಲಿ. ಗಾಡಿ ಮೇಲಿರೋ ಧೂಳು ತೆಗಿತಾನೆ ನೀವು. K11 ER4791 ಗಾಡಿ ಮೇಲಿರೋ ಧೂಳು ತೆಗೆಯೋದು. ಅಂದರೆ ಧೂಳು ಹೊಡಿತಾರೆ, ಅದು ನನಗೆ ಬರುತ್ತೆ. ಸ್ಮೋಕ್ ಗುರು, ಹೆವಿ ಸ್ಮೋಕ್. ಹತ್ತಿರ ಬಟ್ಲ ಖಂಡಿತ ಹೋಗ್ತೀನಿ. ಗಾಡಿ ನಂಬರು KA10F321.
ಯಪ್ಪ, ಈ KSRTC ಅವ್ರಿಗೆ ಲಂಸಮ್ ಆಗಿ ಒಂದೊಂದು ಗಾಡಿಗೆ ಪ್ರತಿ ದಿವಸಕ್ಕೆ ಇಷ್ಟು ದುಡ್ಡು ಅಂತ ಅಂದ್ಬಿಟ್ಟು ಫೈನ್ ಹಾಕ್ಸ್ಬೇಕು. ಖಂಡಿತ ಹಾಕ್ಸ್ತೀವಿ. ಅವರು KSRTC ಡಿಪಾರ್ಟ್ಮೆಂಟ್ನ ಮುಟ್ಬೇಕು ಬಡ್ಡೆ ಆಯಿತು, ಅಷ್ಟು ಫೈನ್ ಹಾಕ್ಬೇಕು ಅವ್ರಿಗೆ ಅಂತ ಖಂಡಿತ ಮಾಡಿಸ್ತೀನಿ. ಈಗ ಆ್ಯಕ್ಚುಲಿ ಇಬ್ಬರು ಸದ್ಯ ಮಾಡೋದು ಹೋಗ್ಬೇಕರಿ. ಕೇರ್ಸ್ ಆ್ಯಕ್ಚುಲಿ ಈ ಥರ ಇದೆ ಅಷ್ಟೇ. ಹಳೆ ತುಂಬ ವಾಸ್ತು ಹೊಡಿತಾ ಇದೆ. ರಾಂಗ್ ವೇನಲ್ಲಿ ಬಂದಿದ್ದು ಚಪ್ಪತ್ತ ಗಾಡಿಯಲ್ಲಿ ಆ್ಯಕ್ಚುಲಿ ಆ ಹುಡುಗನ ರಾಂಗ್ ವೇನೆಲ್ಲ ಬಂದಿದ್ದು. ಹ್ಯಾರಿಯರ್ ಇವಿ ಅದು ಪಕ್ಕಕ್ಕಿರಲಿ ಸದ್ಯಕ್ಕೆ. ಎವ್ರಿಥಿಂಗ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆ್ಯಕ್ಚುಲಿ ರಾಂಗ್ ವೇನಲ್ಲಿ ಬಂದು ಡೈರೆಕ್ಟ್ ಚೋಕ್ ಕೊಟ್ಟಿದ್ದವ್ರು ಇಬ್ಬರು. ಅಲ್ಲಿ ಬಾಳೆಹಣ್ಣು ಆ್ಯಕ್ಚುಲಿ ಬಾಳೆಹಣ್ಣು ಕವರ್ ಮಾಡೋಕ್ಕೆ ಅಂತ ತೆಗೆದಿದ್ದು ಅವರು ಚಕ್ಕತ್ತಾಗುತ್ತೆ ಬಂದರು. ಬಟ್ಟೆ ಯಾವ ಬಟ್ಟಿಗೆ ಬಂದರು ಹೋದ್ರೆ ನಾಳೆ ಬೆಚ್ಚೋದೆ ಆ ರೇಂಜಿಗೆ ಹೋದ್ರೆ ಹೊಡೆದೇ ಬಿಟ್ಟ ಅಂತ ಕಿಕ್ಕೋಡೆ ಹೋಗ್ಬಿಟ್ಟ ಗುದ್ದೇ ಬಿಡ್ತಂತಂದು ನಾವು ರೇಂಜಿಗೆ ತಗೋಬೇಕು. ಭಯ 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 ಭಯ. ಸಿಟಿ ಕಾರ್ಪೊರೇಷನ್ ಪೊಲೀಸ್ ರೆಡಿ ಟು ರೇಸ್ ಸ್ಟೇಡಿಯಂ ಪೊಲೀಸ್ ಅಭಯ ರೆಡಿ ಟು ರೇಸ್ 200. ಇದು ಆ್ಯಕ್ಚುಲಿ ಯಾಕೆ ಗೊತ್ತಾ ಇದು ಸ್ಟೋರಿ? ರೋಲ್ಯಾಕ್ಸ್ ಅಲ್ಲಿ KA51A 8664 ಇರಬೇಕು, ನಾಟ್ ಶ್ಯೂರ್. 43 ಇರೋ ಐಡಿಯಾ. ಈಗ ಪ್ರಕೃತಿ ಟ್ರಾವೆಲ್ಸ್ ಯಾವುದೋ ಗಾಡಿ ಇದು, ಸ್ಕೂಲ್ ವ್ಯಾನ್ ಏನೋ ಸರಿ ಈಗ ಐಡಿಯಾ ಇಲ್ಲ. ಹಿಂದ್ಗಡೆ ಹೋಗ್ತಿರೋ ಸ್ಕೂಲ್ ವ್ಯಾನ್ ಎಲ್ಲೋ ಕಾರು, ಮುಂದ್ಗಡೆ ಹೋಗ್ತಿರೋದು ಪರ್ಸನಲ್ ಕಾರ್ ಯಾರ್ದೋ. ಟ್ರಾವೆಲ್ಸ್ ಪ್ರಕೃತಿ ಟ್ರಾವೆಲ್ಸ್ ಏನೋ ಇರಬೇಕು ಅಂತ ಕಾಣ್ತಿದೆ. ಸ್ಮೋಕ್ ಅದು ಆ ಕಡೆ ಇರಲಿ. ಪ್ರಕಾಶ್ ಟೈಟಲ್ ಸಿಂಗ್ಗೋಸ್ಕರ ತೋರಿಸ್ತಾ ಇರೋದು ಇದು. ಆ್ಯಕ್ಚುಲಿ ಈ ಹಣ್ಣಿಟ್ಟು ಜಡಿಮಿ ಹುಡುಗಿ ಬರ್ತೈತಲ್ಲ, ಹುಡುಗಿ ಆ್ಯಕ್ಚುಲಿ ತುಂಬ ದೂರದಿಂದ ಮುಂದೆನೇ ಬಂದು ಹೆಂಗಸು ಅಂದ್ಕೊಳ್ತೀನಿ, ನಾಟ್ ಶ್ಯೂರ್. ಏನೆಲ್ಲ ಆ್ಯಕ್ಟಿಟ್ಯೂಡ್ ಎಲ್ಲ ಕ್ರಿಯೇಟ್ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಎಕ್ಸ್ಟ್ರಾ ಬರ್ತಾ ಇಟ್ಕೊಂಡ್ರೆ ಸ್ವಲ್ಪ ತಲೆ ಕೆಡಾಗುತ್ತೆ ನಿಮ್ಗಳಿಗೂ ಕೇಳಿ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನಾರು ಹೋಟೆಲಿ ಯಾವುದಿದು ವಿಶಾಲ್ ಟ್ರಾನ್ಸ್ಪೋರ್ಟ್ ಅದು ಕೃಷ್ಣಾರೆಡ್ಡಿ, ವಿಶಾಲ್ ಕೃಷ್ಣಾರೆಡ್ಡಿ 12C925. ಆ್ಯಕ್ಚುಲಿ ರಾಂಗ್ ವೇಲ್ ಆಯಿತು. ರಾಂಗ್ ವೇಲ್ ಆಯಿತು ಅಂತ ಹೇಳೋದಕ್ಕೆ ಅದನ್ನು ತಗೊಂಡಿಲ್ಲ. ಇದು ಹೇಳಲೇಬೇಕಾದದ್ದು ಒಂದು ವಿಷಯ ಏನಂದರೆ, ಸಿಕ್ಕಾಪಟ್ಟೆ ವೆಹಿಕಲ್ ರಾಂಗ್ ವೇನಲ್ಲಿ ಬರ್ತಾ ಬರೋದು. ಇಲ್ಲಿಂದ ಅಲ್ಲಿ JSS ರೋಡು, JS ಹಾಸ್ಪಿಟ್ಲಿಂದ ರೋಡ್ ಬರುತ್ತಲ್ಲ, ಅಲ್ಲಿ ಡೌನ್ ಕೆಳಗಡೆಯಿಂದ ಬರುತ್ತಲ್ಲ, ಆ ರೋಡಲ್ಲಿ ಬಂದವರು ರಾಂಗ್ ವೇನಲ್ಲಿ ಬರ್ತಾರೆ. ಎಷ್ಟು ರಾಂಗ್ ವೇನಲ್ಲಿ ಬರ್ತಾರೆ ಅಂದರೆ, ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಬೇಗಡೆ ಒಂದು ಸ್ವಲ್ಪ ಫುಟ್ಪಾತಿಗೆ ಜಾಗ ಇದೆ, ಆ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಿದ್ರು. ಅಲ್ಲಿಗೂ ಮುಳ್ಸಂದಿ ಟಚ್ ಮಾಡ್ಕೊಂಡು ಹೋಗೋಂಥ ಜನಗಳು ಬರ್ತಾರೆ ಅಲ್ಲಿಗೆ. ಹೆವಿ ಸ್ಯಾಡಿಸ್ಟ್ಗಳು ಬಡ್ಡಿ ಮಕ್ಕಳು ಬರೋರು ಆಲ್ಮೋಸ್ಟು. ಸಿಕ್ಕಾಪಟ್ಟೆ ವೆಹಿಕಲ್ ರಾಂಗ್ ವೇನಲ್ಲಿ ಬಿದ್ದರೆ ಪೊಲೀಸರು ಖಂಡಿತ ಯಾವುದೇ ಕ್ರಮ ಜರುಗಿಸಿಲ್ಲ. ಆ್ಯಕ್ಚುಲಿ ಅದನ್ನು ರೋಡ್ ಕ್ಲೋಸ್ ಮಾಡಬೇಕು, ಒನ್ ವೇ ಮಾಡಬೇಕು, ಬೋರ್ಡ್ ಹಾಕಬೇಕು, ಒನ್ ವೇ ಮಾಡಿ ಒಂದು ಸ್ವಲ್ಪ ದೂರನಾದ್ರು ಒನ್ ವೇ ಮಾಡಬೇಕು. ಕಂಪ್ಲೀಟ್ ಇಲ್ಲಿಂದ ಅಲ್ಲಿವರೆಗೂ ಡೆಡ್ ಎಂಡ್ವರೆಗೂ ಒನ್ ವೇ ಮಾಡ್ತಾಯಿದ್ರು. ಆ ಬ್ರಿಡ್ಜ್ವರೆಗೆ ಒಂದು ಸ್ವಲ್ಪ ಅಲ್ಲೊಂದಷ್ಟು ಇದು ಇದೆ, ಕಾಂಪ್ಲೆಕ್ಸ್ಗಳಿದೆ, ಅಪಾರ್ಟ್ಮೆಂಟ್ಗಳಿದೆ. ಅಪಾರ್ಟ್ಮೆಂಟ್ ಎಲ್ಲ ಮುಂದೆ ರೋಡ್ಗಳು ಬರೋವರೆಗಾರು ಒನ್ ವೇ ಮಾಡಬೇಕು. ಅಂದರೆ ಫ್ಯಾಮಿಲೀಸು ರೆಸಿಡೆನ್ಷಿಯಲ್ ಮನೆಗಳೆಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿವರೆಗೆ ಅಟ್ಲೀಸ್ಟ್ ಒನ್ ವೇ ಮಾಡಬೇಕು. ಅಂದರೆ ಎಂಟ್ರಿ ಕ್ಲೋಸ್ ಮಾಡಬೇಕು. ಇದು ಒನ್ ವೇ ಮಾಡಿದರೆ ಕಡಿಮೆ ಆಗುತ್ತೆ. ಸಿಕ್ಕಾಪಟ್ಟೆ ವೆಹಿಕಲ್ಗಳು ಬರ್ತವೆ. ಇನ್ನೊಂದೇನೆಂದರೆ ಇಲ್ಲಿ ಸರ್ಕಲ್ ಅತಿ ಅವಶ್ಯಕವಾದದ್ದು. ಇಲ್ಲಿ ಸಖತ್ ಸಿಂಪಲ್ ಗುರು. ಅಲ್ಲಿ ಸೆಂಟ್ರಲ್ಲೇ ಸರ್ಕಲ್ ಮಾಡದೆ ಹೋಗಿದ್ರು. ಇಲ್ಲಿ ಹೆಂಗಿದ್ರು ಕಂಬ ನೆಟ್ಟಿದ್ದಾರೆ. ಈ ಕಂಬ ಸುತ್ತ ಒಂದು ರೌಂಡಿಗೆ ಸರ್ಕಲ್ ಹಾಕ್ಬಿಟ್ಟಿದ್ದಾರೆ. ಜನ ಕರೆಕ್ಟಾಗಿ ಅದೇ ಸುತ್ತಕೊಂಡು ಹೋಗ್ತಾಯಿದ್ರು. ಈಗ ಗಾಡಿಗಳು ಎದ್ವಾತದ್ದು ಹೋಗ್ತಾರೆ. ಒಬ್ಬ ಆ ಕಡೆಯಿಂದ ಬಂದರೆ ಅಲ್ಲಿ ಹೋಗ್ತಾರೆ, ಈ ಕಡೆಯಿಂದ ಬಂದವನು ಇಲ್ಲಿ ಹೋಗ್ತಾರೆ, ಆ ಕಡೆಯಿಂದ ಬಂದವನು ಒಬ್ಬೊಬ್ಬ ಲೆಫ್ಟ್ ಕ್ಲೀನಾಗಿ ರೂಲ್ಸ್ ಫಾಲೋ ಮಾಡೋಕ್ಕೋಸ್ಕರ ಇಲ್ಲಿಗೆ ಬರ್ತಾನೆ. ಸೊ ಇದು ಸರಿ ಇಲ್ಲ. ಇದು ಇಲ್ಲೇ ಅಲ್ಲ, ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಒಂದು 100 ಮೀಟರ್ಸ್ ಅನ್ಕೊಳ್ರಪ್ಪ. 100 ಮೀಟರ್ಸ್ ಮುಂದಕ್ಕೆ ಹೋದರೆ ಅಲ್ಲೊಂದು ಸರ್ಕಲ್ ಬರ್ತಲ್ಲ, ಚಾಮುಂಡಿ ಬೆಟ್ಟದ ಪಾದಕ್ಕೆ ಹೋಗುತ್ತಲ್ಲ ರೋಡು, ಗಲ್ಫ್ ಕೋರ್ಟಿಂದ ಬಂದು, ಅದು ಕೂಡ ಸೇಮ್. ಅಲ್ಲೂ ಒಂದು ಸರ್ಕಲ್ ಅವಶ್ಯಕತೆ ಇದೆ. ಹೆವಿ ಅಂದರೆ ಹೆವಿ
ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಅಲ್ಲಿ ಸ್ವಲ್ಪ ವೆಹಿಕಲ್ ಕಡಿಮೆ ಇರೋದ್ರಿಂದ ಓಕೆ ಮ್ಯಾನೇಜಬಲ್. ಇಲ್ಲಂತೂ ಸಿಕ್ಕಾಪಟ್ಟೆ ಅಲ್ಲಿ ಲಿಫ್ಟ್ ಒಳಗೆ ಓಡಾಡ್ತೀನಲ್ಲ ಪ್ರತಿ ಸರಿನೂ ಇಲ್ಲಿ ಚೋಕ್ ತೊಗೊಳ್ತಾರೆ ಅವರು. ಪ್ರತಿ ಸರಿ ಚೋಕ್ ಆಗುತ್ತೆ. ಸರಿ ಇಲ್ಲ ಇದು ಆ್ಯಕ್ಚುಲಿ ಸರಿ ಮಾಡಬೇಕು. ಇದು ಸಿಗಲ್ಲ. $90,6712 ಆ್ಯಕ್ಚುಲಿ ಫೋರ್ಸ್ ಯಾವುದು ಸ್ಕೂಲ್ ವ್ಯಾನ್ ಅದು. ಆ್ಯಕ್ಚುಲಿ ರಾಂಗ್ ವ್ಯಾನ್ ಅದಕ್ಕಿಂತ ರೋಡ್ ಬಿಟ್ಟು ಈಚೆ ಬಂದ. ಈ ಕಡೆಯಿಂದ ಬಂದು ಈ ಜಾಗ ಇದೆಯಲ್ಲ ಇಲ್ಲಿ ಖಾಲಿ ಮಣ್ಣಿನ ರಸ್ತೆ ಕಾಣ್ತಾ ಇದೆಯಲ್ಲ, ಮಣ್ಣಿನ ರಸ್ತೆ ದೊಡ್ಡ ರೇಸರ್ ಥರ ಬಂದು ಅಂತ ಇಲ್ಲಿಂದ ಧೂಳು ಎಳಿಸ್ಕೊಂಡು ಹೋಗ್ತಾನೆ. ಹೆವಿ ಡಸ್ಟ್ ಎಳಿಸ್ಕೊಡೋದ ರಾಂಗ್ ವ್ಯಾನ್. ಸ್ಕೂಲ್ ವ್ಯಾನ್ ಬೇರೆ ಯಾವ್ದು ಆ ಚಂದ ಓಡಿಸ್ತಾರೆ. ಆ ಡ್ರೈವರ್ದ ಇಟ್ಕೊಡೋದ್ರ ಸ್ಕೂಲವ್ರು ಅವ್ನಿಗೆ ಏನಾರು ಕರ್ಕೊಂಡು ಹೊಡಿಬೇಕು. ಈ ಡ್ರೈವರ್ಗಲ್ಲ, ಆ ಡ್ರೈವರ್ನ ಕೆಲಸಕ್ಕೆ ಇಟ್ಕೊಂಡೋಗಲ್ಲ ಅವನು ಕರ್ಕೊಂಡು ಹೋಗ್ಬೇಕು. ಸ್ಕೂಲ್ ವ್ಯಾನೇ ರೋಡ್ ಟ್ರಾಫಿಕ್ ಇರೋದು. ನಾನು ಈಗ ಆಲ್ರೆಡಿ ಸುಮಾರು ಸರಿ ಸ್ಕೂಲ್ ವ್ಯಾನ್ಗಳು ರೋಡ್ ಟ್ರಾಫಿಕ್ನ ಫಾಲೋ ಮಾಡಿರೋದನ್ನ ಕವರ್ ಮಾಡಿದ್ದೀನಿ. ನಂಜನಗೂಡು ರೋಡಲ್ಲಿ ಓದಿ ಮಾಡಿದ್ದೀನಿ. ನಂಜನಗೂಡು ನಡ್ಕೊಳ್ಳೋ ಸಿಗೋದಕ್ಕಿಂತ ಸ್ವಲ್ಪ ಹಿಂಭಾಗ ಯಾವುದೋ ಒಂದು ಇದು 2ನೇ ಸರಿ ಕವರ್ ಮಾಡ್ತೀನಿ. ಗಡ್ಡಲ್ಲಿ ಸುಮಾರು ವೆಹಿಕಲ್ ಹೊಡೆದು ಸ್ಕೂಲ್ ವ್ಯಾನ್ಗಳು ಸ್ವಾತಂತ್ರ್ಯ ಓಡಿಸ್ತಾರೆ. ರಾಂಗ್ ಬೇಗಳೆಲ್ಲ ನಿಲ್ಲಿಸ್ತಾರೆ. ಪೊಲೀಸರಂತ ಅದು ಕಡೆ ತಲೆ ಕೆಟ್ಕೊಳ್ಳಿ, ಯಾಕಂದರೆ ಅವ್ರು ಹೆಲ್ಮೆಟ್ ಹಾಕೊಳ್ಳಲ್ವಲ್ಲ ಅದಕ್ಕೆ. $55W7506 ಆ್ಯಕ್ಚುಲಿ ಅವನು ನನಗೆ ಊಟ ಕೊಡಿಸಿದ 1-2 ಸರಿ. ಅದು ಹತ್ತಿಸ್ಕೊಂಡು ಎಲ್ಲಿ ಹತ್ಸ್ಕೊಂಡೋಗುತ್ತಾ ಅಲ್ಲೇ ಬೋರ್ಡ್ ಕಾಣ್ತಾ ಇದೆ. ಅಲ್ಲಿಗೆ ಆಲ್ರೆಡಿ ನಿಂತ್ಕೊಂಡು ಕತೆ ಹೊಡಿತಾ ಇದ್ನಲ್ಲ, ಅಲ್ಲಿ ಹತ್ಸ್ಕೊಂಡಿದ್ದು. ಇಲ್ಲಿ ಎಷ್ಟು 100 ಮೀಟರ್ ಆಗ್ಬೋದು, 100 ಮೀಟರ್ ಮ್ಯಾಕ್ಸಿಮಮ್. 100 ಮೀಟರ್ ಮುಂದೆ ಕರ್ಕೊಬಂದು ಇಳಿಸ್ಬಿಟ್ಟು ಪೂರ ವಾಪಸ್ ಇದಕ್ಕೆ ಹೋದ. 100 ಮೀಟರ್ ಅಷ್ಟೇ. ಯಾರೋ ಬರಲೇ ಇಲ್ಲ, ಬರಬೇಕಿತ್ತು. ಇದ್ದೆ ಅಲ್ಲೇ ಹೊಟ್ಟೋಗ್ಬಿಟ್ರೆ ಹೋಗ್ಬಿಟ್ಟು ನೋಡ್ತೀನಿ ಹಚ್ಕೊಬಿಟ್ಟು ಹಿಂದಕ್ಕೆ ವಾಪಸ್ಸಾಗಿ ಹೌದಾ ಯಾರೋ ಬರಬೇಕಿತ್ತು, ಯಾರೋ ಬರಲೇ ಇಲ್ಲ ಅಂತಂದು ಹೋಗಿಲ್ಲ. ಆ್ಯಕ್ಚುಲಿ ಟರ್ನ್ ಹಾಕೊಂಡು ಇದ್ದಕ್ಕೆ ಬಾ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಮುಂದಕ್ಕೆ ಹೋಗ್ಬೇಡ, ಇದ್ದಕ್ಕೆ ಬಾ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಯಾಕೆ ಅಂದರೆ ಇವತ್ತು 7ನೇ ತಾರೀಕು. ಸೊ ಅಲ್ಲಿ ಯಾರೋ ಒಂದು ಹುಡುಗಿ ದಪ್ಪಕ್ಕಿರೋ ಹುಡುಗಿ ತೋರಿಸಿದ್ನಲ್ಲ, ಸೊ ಅದು ಶಾಬಾಗಿ ಬರೋದ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ರು. ಸೊ ಇವತ್ತು 7ನೇ ತಾರೀಕು ಯಾಕೆ ಮಾಡಿದ್ದು ಅಂದರೆ ಶಿವರಾಜ್ ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಹೀರೋ ಶಿವರಾಜ್ ಕುಮಾರ್ 7ನೇ ತಿಂಗಳಲ್ಲಿ ಹುಟ್ಟಿದ್ರು. ಸೊ ಇವತ್ತು ಅವರು ನಂಬರ್ 7 ಬಿಷಪ್ ಕಿಂಗ್ ಪೊಸಿಷನ್ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಅದು ಐಶ್ವರ್ಯ ಅರ್ಜುನ್ದೇ ಬಿಷಪ್ ಕಿಂಗ್ ಪೊಸಿಷನ್ ಕ್ಲೈಮ್ ಮಾಡಿರೋದು ಅವರು. ಅವರ ಕ್ರೆಡಿಬಿಲಿಟಿ, ಐಶ್ವರ್ಯ ಅರ್ಜುನ್ ಕ್ರೆಡಿಬಿಲಿಟಿ ಹೆಂಗೆ ಹೋಗುತ್ತೆ ಅಂದರೆ, ನಿವೇದಿತಾ ಅರ್ಜುನ್ ಅವ್ರ ಜೊತೆ ಫಸ್ಟ್ ಮೂವಿ ಡೆಬ್ಯೂ ಮಾಡಿರೋದು ಅಂತ ಅಂದ್ಕೊಳ್ತೀನಿ. ಒಟ್ಟಲ್ಲಿ ಅವ್ರ ಜೊತೆ ಮೂವಿ ಮಾಡಿದ್ದಾರೆ. ಡೆಬ್ಯೂ ಮೂವಿನ ಏನೋ ಒಂದು ಐಡಿಯಾ ಇಲ್ಲ, ಫಸ್ಟ್ ಮೂವಿನ ಏನೋ ಐಡಿಯಾ ಇಲ್ಲ. ಒಟ್ಟಲ್ಲಿ ಅವ್ರ ಜೊತೆ ಒಂದು ಮೂವಿ ಮಾಡಿದ್ದಾರೆ. ಜೊತೆಗೆ ಅರ್ಜುನ್ ಸರ್ಜಾ ಅವ್ರನ್ನ ಬಂದು ಕರ್ನಾಟಕದಿಂದ ಆಚೆಗೆ ಹೋಗೋದಕ್ಕೆ ಅವರೇ ಕಾರಣ. ಯಾರು? ಶಿವರಾಜ್ ಕುಮಾರೇ ಕಾರಣ. ನಾನಿವತ್ತು ಹೆಚ್ಚಿಗೆ ತೊಂದರೆ ಅನುಭವಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ಮೇಜರ್ ಕಾರಣ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ. ಅದರಲ್ಲಿರುವ ಶಿವರಾಜ್ ಕುಮಾರ್, ಶ್ರುತಾ ಬಳ್ಳಾಳ್ ಮತ್ತು ಬೆಟ್ಟದ ಶಶಿಧರ ದೀಕ್ಷಿತ್ ಕೂಡ ಅದೇ ನೆಟ್ವರ್ಕಿಗೆ ಬರೋದು. ಸೊ ಅವರುಗಳು ಯಾರು ಸರ್ಜಾ ಫ್ಯಾಮಿಲೀಸ್ ರೈಟ್ ವಿಟ್ ಅಂದರೆ ಟೀಮ್ ಬ್ಲೂ, ಕಿಶೋರ್ ಸರ್ಜಾ ಮತ್ತು ಚಿರು ಸರ್ಜಾ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಶಕ್ತಿ ಪ್ರಸಾದ್ ಹೆಸರು ಕೂಡ ಹೆಸರಿನಿಂದ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಶಕ್ತಿ ಪ್ರಸಾದನ್ನು ಮುಂದೆ ಇಟ್ಕೊಂಡು ಫಾದರ್ ಕಮ್ಯುನಿಟಿ ಕೂಡ ಬ್ಲಾಕ್ ಮಾಡ್ಕೊತಿದ್ದಾರೆ. ಅವರು ಸರ್ಜಾ ಫ್ಯಾಮಿಲಿಗೆ ಏನಾದ್ರು ತೊಂದರೆ ಕೊಡ್ತಾ ಇದ್ದರೆ ಅದು ಖಂಡಿತ ಶಿವರಾಜ್ ಕುಮಾರ್ ಹೆಸರೆಲ್ಲ ತೊಂದರೆ ಕೊಡ್ತಿರ್ತಾರೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಅರ್ಜುನ್ ಸರ್ಜಾಗಂತೂ ಹೆವಿ ಕಾಟ ಕೊಟ್ಟಿರ್ತಾರೆ. ಐ ಆಮ್ ಶೋರ್ ಅಬೌಟ್ ಇಟ್. ನನಗೂ ತೊಂದರೆ ಆಗಿದೆ ಅವರಿಂದಲೇ ಶಿವರಾಜ್ ಕುಮಾರ್ಗೆ ತೊಂದರೆ ಆಗಿರೋದು. ಈಗ ಆಲ್ರೆಡಿ ಶಿವರಾಜ್ ಕುಮಾರ್ನ ನಾನು ಹೋಮ್ಲೆಸ್ ಆದಮೇಲೆ ಎಷ್ಟೊಂದು ಸರ್ವಿಟ್ ಮಾಡಿದ್ದೀನಿ, ಲೆಕ್ಕನೇ ಇಲ್ಲದೆ ಸರ್ವಿಟ್ ಮಾಡಿದ್ದೀನಿ. ಎಲ್ಲದಕ್ಕಿಂತ ಇನ್ನೊಂದು ನೆನೆಸ್ಕೊಳ್ಳಬೇಕಾಗಿದ್ದು ಅಂದರೆ ಆ್ಯಕ್ಚುಲಿ ಇದೇ ಸ್ಪಾಟಲ್ಲಿ ಅಲ್ಲಿಂದ ಇದು ಮಶಾಣಗಳಿದೆ. ಇದೇ ಸ್ಪಾಟಲ್ಲಿ ಮಶಾಣಗಳಿದೆ. ಈ ಸ್ಪಾಟಲ್ಲ ಇಲ್ಲ ಸ್ವಲ್ಪ ಮುಂದಕ್ಕೆ ಹೋದ್ರೆ ಇಲ್ಲ ಇದೆ ಹೌದು ಇದೇ ಸ್ಪಾಟ್ ಇದೆ. ಹಿಂಭಾಗ ಮಶಾಣಗಳಿದೆ. ಇಲ್ಲಿ ಶೂಟಿಂಗ್ ನಡೀತಾ ಇತ್ತು ಶಿವರಾಜ್ ಕುಮಾರ್. ಯಾವಾಗ ಅಂದರೆ ನಮ್ಮ ಬ್ಯಾಕ್ ಕಳ್ತಾನೆ ಆಯ್ತಲ್ಲ, ಇದೇ ರೋಡಲ್ಲಿ ಗನ್ ಹೌಸು ಹಳ್ಳಿಕಟ್ಟೆ ಹತ್ರ ಮಲಗಿದ್ನಲ್ಲ, ಗನ್ ಹೌಸ್ ಹಳ್ಳಿಕಟ್ಟೆ ಹತ್ರ ಮಲಗಿದಾಗ ನಾನು ಬ್ಯಾಕ್ ಇಟ್ಕೊಂಡೋದ್ರೆ ಕಳ್ತಾನೆ ಆಯ್ತಲ್ಲ, ಸೇಮ್ ಟೈಮ್ ವೆಡ್ಡಿಂಗ್ ಆ ಕಡೆ ಇರಲಿ ಅದು ಸೇಮ್ ಟೈಮ್ ಅಲ್ಲಿ ಬ್ಯಾಕ್ ಕಳ್ತಾನೆ ಆದಾಗ ಇಲ್ಲಿ ಶೂಟಿಂಗ್ ನಡೀತಾ ಇತ್ತು ಅಂತ ಹೇಳಿದ್ರು. ಶೂಟಿಂಗ್ ನಡೀತಾ ಇತ್ತು, ಶಿವರಾಜ್ ಕುಮಾರ್ ಬಂದವರು ಶಿವರಾಜ್ ಕುಮಾರ್ ಶೂಟಿಂಗ್ ನಡೀತಾ ಇದೆ ಅಂತ ಹೇಳಿದ್ರು. ಎಷ್ಟಿದು 42F1985
ಓಕೆ ಆ ಕಡೆ S1885 ಆಗ ಸಿಟಿ ಗಾಡಿ ಮತ್ತು ಇದು ಎರಡು 85 ಏನಾಗುತ್ತೆ ಅದೆರಡು ಆ ಕಡೆ ಇರಲಿ. ಅದು ಒಂದೊಂದು ಬ್ಯಾಕ್ ಹೇಳ್ತಾನೆ ಆಯ್ತಲ್ಲ, ಮಶಾಣ ಎಲ್ಲಿಗೂ ಕಾಣ್ತಾ ಇದೆ ಅದು. ಸೊ ಆ ಮಶಾಣ ಇಲ್ಲಿ ಶೂಟಿಂಗ್ ನಡೀತಾ ಇದೆ ಶಿವರಾಜ್ ಕುಮಾರ್ ಅಂತ ಹೇಳಿದ್ರು. ನಾನು ಸ್ಪಾಟ್ಗೂ ಕೂಡ ಹೋಗಿದೆ. ಶಿವರಾಜ್ ಕುಮಾರ್ ಶೂಟಿಂಗ್ ನಡೀತಾ ಇತ್ತು. ಅದೇ ಶಿವರಾಜ್ ಕುಮಾರ್ದು ಯಾರಿಗೂ ಗೊತ್ತಿಲ್ಲ. ನಾನು ಒಳಗಡೆ ಹೋಗೋಕ್ಕೆ ಪ್ರಯತ್ನ ಖಂಡಿತ ಪಡಲಿಲ್ಲ. ನೋಡ್ತಾ ಇದ್ದೆ ಈಚೆ ನಿಂತ್ಕೊಂಡು. ಆದರೆ ಶೂಟಿಂಗ್ ನೋಡ್ತಾ ಇರಲ್ಲ, ಅಬ್ಸರ್ವ್ ಮಾಡ್ತಾಯಿದ್ದೆ. ಆವಾಗ ಬೇರೆ ಯಾರೋ ಇಬ್ಬರು ಹುಡುಗಿ ಸ್ಕೂಟರ್ ಬಂದರು. ಹುಡುಗಿ ಸ್ಕೂಟ್ರಲ್ಲಿ ಬಂದು ಅವ್ರು ಒಳಗಡೆ ಹೋಗಬೇಕು ಅಂತ ಪರ್ಮಿಷನ್ ಕೇಳಿದ್ರು. ಸೆಕ್ಯೂರಿಟಿ ಅದೇ ಇಲ್ಲ ಹೋಗ್ರಪ್ಪ, ಈಗ ಬಿಡೋದಿಲ್ಲ, ಆಮೇಲೆ ಬರೋದು ಹೋಗಿ ಈಗಿಲ್ಲ ಅಂತ ಕಳೆದಿಲ್ಲ. ಸೊ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ ಮೈತ್ರಿ ಅಯ್ಯಂಗಾರ್ ಇದ್ದಾಳಲ್ಲ, ಸೊ ಅವಳು ನಡಾಕ್ ಕೊಡ್ಕೋಬೇಕು ಅಂದ್ಕೊಂಡಿದ್ರಿ, ಅವಳ ಜೊತೆ ಬಾ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಯಾಕೆಂದರೆ ಮೈತ್ರಿ ಅಂದರೆ ಟ್ರೀಟಿಗಳು ಅಥವಾ ಮೈತ್ರಿ ಸರ್ಕಾರ ಮಾಡೋದು, ಒಪ್ಪಂದಗಳು ಮಾಡ್ಕೊಳ್ಳೋದು ಆ್ಯಟಿಟ್ಯೂಡ್ ಆಗುತ್ತೆ. ಸೊ ನೇಮ್ ಟೀಮ್ ಆಗುತ್ತೆ. ಅದಕ್ಕೋಸ್ಕರ ಅವ್ರ ಜೊತೆ ಬಾ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಸೊ ಬ್ಯಾಗ್ ಕಳ್ತನ ಆಯ್ತಲ್ಲ, ಅವತ್ತು ಶಿವರಾಜ್ ಕುಮಾರ್ ಇಲ್ಲಿ ಶೂಟಿಂಗ್ ಮಾಡ್ತಿದ್ರು ಅಂತ ಕೇಳಿದೆ. ಶಿವರಾಜ್ ಕುಮಾರ್ ಅವ್ರು ನೋಡಲಿಲ್ಲ. ಅದೇ ಶೂಟಿಂಗ್ ಸ್ಪಾಟ್ಗೆ ಹೋಗಿದೆ. ಶೂಟಿಂಗ್ ನಡೀತಾ ಇದ್ದು 100% ಕನ್ಫರ್ಮ್. ಇದು ಬಿಂಗೋ ಐಶ್ವರ್ಯ ಇದೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾಳೆ. ಫಸ್ಟ್ ಇದು ಪ್ರಕಾಶ್ ಬಾಲಾಜಿ ಇದು ಪ್ರಕಾಶ್ ಬಾಲಾಜಿ ಜೊತೆಗೆ ಕೈಗೆ ಆದವ್ರೆ ಸ್ವಲ್ಪ ಥರ ನೋಡ್ತಾರೆ ಕಾಣ್ತಿದೆ. ಆ ಥರ ಅದು ವರುಡ ಷಣ್ಮುಗ ಮತ್ತು ವರುಡ ಟೀ ಸ್ಟಾಲ್ ಇದೆಯಲ್ಲ, ವರುಡಿನ ಮಗ ಇದ್ದ ಪ್ರೀತಮ್ ಅಂತ. ಸೊ ಅವ್ನ ಥರ ಇದ್ದ ಸ್ವಲ್ಪ ಅದು ಅವ್ನಿಗೆ ಸ್ವಲ್ಪ ಗೊತ್ತಿದ್ದಾನೆ, ಸ್ವಲ್ಪ ವಯಸ್ಸಾಗಿದೆ. ಕಂದೆಲ್ಲ ಭಾಳ ಜೊತೆಗಳಿದೆ ಜೊತೆಗಳು. ರೋಡ್ನಲ್ಲಿ ಗಾಡಿ ಹೋಗಲ್ಲ ಅಂತ ಅನಿಸುತ್ತೆ ಅವ್ರಿಗೆ. ಇದು ರಾಂಗ್ಗಳದು ಬರ್ತಾ ಇದ್ದಾರೆ. ಖಂಡಿತ ಸುಲಭವಾಗಿ ಸಿಗೋದಿಲ್ಲ ನನಗೆ. ಆದರೆ ಅದು ಹಿಂದಕ್ಕಂತೂ ಹೋಗಲ್ಲ. ಲೇಟಾದರೂ ಪರವಾಗಿಲ್ಲ, ಹೋಗ್ತೀವಿ. ತಲೆ ಒಳಗೆ ಬೇರೆ ಇಡಿರೋ ಪ್ಲಾನ್ ಹಾಕ್ಕೊಂಡಿದೆ, ಅದೆಲ್ಲ ಮಾಡುತ್ತೆ. ಏನೂ ಪ್ಲ್ಯಾನ್ ಇಲ್ಲ. ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಏನು ಗೊತ್ತಾ, ಅದು ವೀಕ್ ಅವ್ರಿಗೆ ಎಕ್ಸ್ಚೇಂಜಾಗ ಕೇಸ್ ಕೊಟ್ಕೊಳ್ಳೋದಕ್ಕೆ ಅದು ಕುಬುದ ದೀಪಳ ಡಾಟರ್ ಬಾಲಗುಚ್ಚಿ ಅವಳು. ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕು ಇಟ್ಕೊಂಡಿದ್ದು ಇವತ್ತು ಬೆಳಗ್ಗೆ ಶೆಡ್ಯೂಲ್ ನನ್ನ ಪ್ಲಾನ್ ಏನಿತ್ತು ಗೊತ್ತಾ, ಸ್ಟ್ರಾಟಜಿ ಇದಕ್ಕೆ ಹೋಗಬೇಕು ಅಂತ. ಅಲ್ಲಿ ಕೇಳಿಸ್ಬೇಕು ಮುಂಭಾಗ ಇವತ್ತು ಊಟ ಸಿಗುತ್ತೆ. ಆ್ಯಕ್ಚುಲಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಸ್ನಾನ ಮಾಡಿ ನೆನ್ನೆ ಸ್ನಾನ ಮಾಡಿ ಇವತ್ತು ಬೆಟ್ಟಕ್ಕೆ ಹೋಗಿ ದೇವ್ರ ದರ್ಶನ ಮಾಡೋ ಪ್ಲ್ಯಾನ್ ಇತ್ತು. ಸೊ ಅದೆಲ್ಲ ಸ್ನಾನ ಮಾಡೋಕ್ಕೆ ಬಿಡಲಿಲ್ಲ. ಎಲ್ಲರೂ ನಾಟಕ ಹಿಡಿತು, ಅದ್ರ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸ್ನಾನ ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಸ್ನಾನ ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಸ್ನಾನ ಕ್ಯಾನ್ಸಲ್ ಆದಮೇಲೆ ನೆಕ್ಸ್ಟ್ ಇವತ್ತು ಬೆಳಿಗ್ಗೆ ಮತ್ತೆ ಹಾಗೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಸಾಯಂಕಾಲ ದೇವ್ರ ದರ್ಶನ ಮಾಡೋ ಪ್ಲಾನ್ ಇತ್ತು ನನಗೆ. ED 2958 ಕಾಲು ಹೇಳ್ಕೊಂಡು ಹೋಗ್ತಿರೋದಕ್ಕೆಲ್ಲ ಹೊಡ್ಕೊಂಡು ಹೋಗೋಣ ನನಗೆ. ಇದು ಅಷ್ಟೇ 1114ಗೆ 55. ಓಕೆ, ಅದು ಆ್ಯಕ್ಚುಲಿ ಅದು ಗೊತ್ತಿತ್ತು. ಅದಕ್ಕೆ ತಿರುಗಿ ನೋಡ್ಬೋದು ಈ ಸ್ಪಾಟಲ್ಲಿ ನಾನು ವಾಯ್ಸ್ ಕಡಿಮೆ ಆಗಿತ್ತು ಮತ್ತು ಮಾತಾಡೋದು ಸಿದ್ದು. ಓಕೆ, ಅದು ಆ ಕಡೆಯಲ್ಲಿ ಅದೇ ಸ್ನಾನ ಮಾಡೋಕ್ಕಾಗಲಿ ಒಂದೇ ತನಕ ಹೋಗಿಲ್ಲ. ಸೊ ಇವತ್ತು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಇವತ್ತು ಸಂಜೆ ದೇವ್ರ ದರ್ಶನ ಮಾಡ್ತಾ ಚಾಮುಂಡಿ ಬಿಟ್ಕೊಡಿ ಅಂತ ಅಂದ್ಕೊಂಡಿದ್ದೆ. ಸೊ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಅಥವಾ ಜೊತೆಗೆ ಸಾಧ್ಯ ಆದರೆ ಕುವೆಂಪು ನಗರಕ್ಕೆ ಹೋಗಿ ಬಿಸ್ನೆಸ್ ಕಾರ್ಡ್ಗಳು ಪೇಪರ್ಲಾರು ಪ್ರಿಂಟ್ ಹಾಕ್ಸೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಅದೇ ಬರಬೇಕಾದ್ರೆ ರೋಡಲ್ಲೊಬ್ಬ 30 ರೂಪಾಯಿ ಕೊಟ್ಟ. ಸೊ ತಾಂಡವಪುರದಲ್ಲಿ. ಸೊ ಅವ್ರ ಹತ್ರ ತೊಗೊಳ್ಳೋದ ಅಂತ ಪ್ರಿಂಟ್ ಹಾಕ್ಸ್ಕೊಳ್ಳೋದ ಅಂತ ಅಂದ್ಕೊಂಡೆ. ಬಟ್ ಆದರೆ ಏನಾಗೋಯ್ತು, 2 ಪ್ಲ್ಯಾನು ಫೇಲ್ ಆಗೋಯ್ತು. ಯಾಕೆಂದರೆ ಅಲ್ಲಿ ಕೆ ಆರ್ ಹಾಸ್ಪಿಟ್ಲ್ ಮುಂಭಾಗದವರೆಗೂ ಹೋಗಿದೆ. ಅಲ್ಲಿ ಊಟ ಇಸ್ಕೊಳ್ಳೋಕೆ ಹೋಗಲಿಲ್ಲ. ಬಿಕಾಸ್ ಅಲ್ಲಿ ಹೋಗಿ ತೋರಿಸಿರೋ ವೆಹಿಕಲ್ ಹೋಗ್ತಾಯಿತ್ತು. ಆ್ಯಕ್ಚುಲಿ ಅದನ್ನು ಕವರ್ ಮಾಡಿದ್ದೀನಿ ನಾನು. ಅಂದರೆ ಈಗ ಬೆಂಗಳೂರು ಮೊದಲೇ ನೋಡ್ತಾ ಇದ್ದು, ಬೆಂಗಳೂರು ಹೋದರೆ ಈ ಗತಿ ಆಗುತ್ತೆ ಅಂತ. ಜೊತೆಗೆ ಊಟ ತಿಂದರೆ ಸುಸ್ತಾಗುತ್ತೆ ಅನ್ನೋ ಆ್ಯಟಿಟ್ಯೂಡ್ ಅದು. ಆದರೆ ಹೊಗೆ ಬಿಟ್ಟಿದ್ದು ಅಂದರೆ ಹೊಡೆಯೋದು ಸುಸ್ತಾಗುತ್ತೆ, ಉಪ್ಪು ಅಂತ ಹೊಗೆ ಬಿಡಬೇಕಾಗಿರುತ್ತೆ ಇದು ಅಂತ ಆ್ಯಟಿಟ್ಯೂಡ್ ತಿಂದು ಇಡೀ ಎಲ್ಲ ಒದ್ದಾಡೋದ್ರ ಬದಲು ತಿಂದೇ ಇರೋದು ಬೆಟರ್ ಅಂತ ಹಿಡಿ ಹಾಕೋದು. ಊಟಕ್ಕೆ ಹೋಗಲೇ ಇಲ್ಲ, ಬಂದಿದ್ದೆ. ಅವ್ರು ಕೊಡೋದು ಒಂದು 4-5 ತುತ್ತು, ಅದು ತಿಂದರೂ ಇಡೀ ದಿನ ಎಲ್ಲ ಒದ್ದಾಡಬೇಕು. ಅದಕ್ಕೆ ಬೇಡ ಅಂತಾನೆ ಹೋಗುತ್ತೆ ಇದಕ್ಕೆ. ಸೊ ಟ್ರೈನ್ಗೂ ಹೋಗಲಿಲ್ಲ. ಯಾಕೋ ಡೌಟ್ ಬಂತು ಇವತ್ತು. ಯಾಕಂದರೆ ಮುಸ್ಲಿಮ್ಸು ಮೈಸೂರು ತಿಂಡಿಸಲ್ಲಿ ಊಟ ಕಾಫಿ ಕೊಡೋದಲ್ಲ, ಆವಾಗ ಮುಂದೆನೇ ಅವರು ಇವಾಗ ಡೆಲ್ಲಿಲೇ ಸ್ನಾನ ಮಾಡ್ಕೊಳ್ಳೋ ಸಾರಿ ನೆಲ್ಲಿಲಿ ಯಾರೊಬ್ಬ ಆಟೋ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಈ ನೆಲ್ಲಿ ನೀರು ಬರ್ತೈತೆ, ಆಟೋದ ಕ್ಲೀನ್ ಮಾಡ್ಕೊಳ್ಳೋ ಹಂಗೆ ಅಂತ ಅವ್ರು ಹೇಳ್ತಾರೆ. ಅವ್ರು ಹಿಂದೆ ಆಟೋ ನನಗೆ ಹೇಳ್ತಾ ಇದ್ರು, ಮುಂದೆ ಟೇಕ್ ಹೋಗ್ತೀನಿ ಅಂದರೆ ಇದರಲ್ಲಿ
ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೆಲ್ಲಿ ಇದೆಯಲ್ಲ, ಸೊ ನೆಲ್ಲಿಲೇ ಸ್ನಾನ ಮಾಡ್ಕೋತ್ತೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಸೊ ಅದಾದರೆ ಏನು ಅರ್ಥೈಸ್ಕೊಂಡೆ ಅದರಲ್ಲಿ ಅಂದರೆ, ಖಂಡಿತ ಇವತ್ತು ನಂಜನಗೂಡು ಹೋಗಿ ಬಿಡೋದಿಲ್ಲ. ಹೋದರೂ KRS ರೈಲ್ವೆ ಸ್ಟೇಷನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು ಅಂತ ಇಟ್ಕೊಂಡು ನಾನು ಹೋಗಲೇ ಇಲ್ಲ ಅಲ್ಲಿಗೆ. ಇಲ್ಲಿಗೆ ಹೋಗ್ಬಿಟ್ಟೆ, ಲಿಫ್ಟ್ ತೊಗೊಂಡೆ ಹೋಗೋಣ ಅಂತ ಲಿಫ್ಟ್ ತೊಗೊಂಡೋಗೋಣ ಅಂದ್ಕೊಂಡೆ ಹೋಗ್ಬಿಟ್ಟೆ. ಸೊ ಲಿಫ್ಟ್ ಇಲ್ಲಿವರೆಗೂ ಬರೋವರೆಗೆ ಯಾವುದೇ ಸಮಸ್ಯೆಗಳಿಲ್ಲ. ಇಲ್ಲಿ ಅದು ಯಾವುದೋ ಒಂದು ಸ್ಕೂಟ್ರ್ ಅಡ್ಡಿಗೆ ಬಂದು ಕೊಡುತ್ತೆ, ಒಂದು ಹುಡುಗಿ ಕುಣಿಸ್ಕೊಂಡು ಡ್ರಾಪ್ ಮಾಡ್ಕೊಂಡು ಹೋಗ್ತಾರಲ್ಲ, ಯಾವುದೋ ಪೋಸ್ಟಲ್ ಅಂತ ಯಾವುದೋ ಅಂಗಡಿ ಹೋಟೆಲ್ ರೀನೇ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಸ್ಪಾಟ್ ಸರ್ಕಲ್ ಬೇಕು ಅಂತ ಹೇಳಿದ್ನಲ್ಲ ಹಾಸ್ಪಿಟ್ಲು. ಸೊ ಹಾಸ್ಪಿಟ್ ಆದಮೇಲೆ ಅಲ್ಲಿಂದ ಮುಂದಕ್ಕೆ ಆ್ಯಟಿಟ್ಯೂಡ್ಗಳು ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ಲಿಫ್ಟ್ ಸಿಗೋದಿಲ್ಲ, ನೆಗೆಟಿವ್ ಆಗಿ ಲಿಫ್ಟ್ ಸಿಗೋದಿಲ್ಲ, ಲಿಫ್ಟ್ ಕೊಡೋದಿಲ್ಲ, ನಡ್ಕೊಂಡು ಹೋಗಬೇಕು ಅಂತ, ಮತ್ತು ತೊಂದರೆ ಕೊಡೋದಕ್ಕೆ, ಧೂಳು ಇಳಿಸೋದಕ್ಕೆ, ಆಳ ಮೂಳೆ ಎಲ್ಲ ಎದ್ವಾ ನೆಗೆಟಿವ್ ಆಗಿ ಆ್ಯಟಿಟ್ಯೂಡ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವತ್ತು ಲಿಫ್ಟ್ ಇಲ್ಲಿವರೆಗೂ ಬಂದಿದ್ರು, ಲಿಫ್ಟ್ ಸಿಕ್ಕಿಲ್ಲ. ಸೊ ಲಿಫ್ಟ್ ಸಿಗೋದು ತುಂಬ ತಡ ಆಗುತ್ತೆ, ಮತ್ತು ಸಾರೆ ಮಾಡೋಕ್ಕಾಗಲ್ಲ. ಸೊ ಬ್ರೇಕ್ಫಾಸ್ಟ್ ಅಂತೂ 100% ಸಿಗೋದಿಲ್ಲ. ನಾನು 100% ಶೋರ್ ಅಬೌಟ್ ಇಟ್. ಇದು ಲಂಚು, ದೇವಸ್ಥಾನಕ್ಕೆ ಹೋದರೆ ಲಂಚ್ ಸಿಗುತ್ತೆ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಹೋದ್ರೆ ಸ್ನಾನ ಮಾಡೋಕ್ಕಾಗಲ್ಲ, ಸ್ನಾನ ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಹಂಗಾಗೋಗುತ್ತೆ. ಸೊ ಹೀಗಾಗಿ ಬ್ರೇಕ್ಫಾಸ್ಟ್ ಲಂಚ್ ಎರಡೂ ಹೋಯಿತು. ಯಾಕೆ ಹಿಂಗೆ ಮಾಡಿದ್ರು ಅಂದರೆ, ನನ್ನ ಹತ್ರ 30 ರೂಪಾಯಿ ಖರ್ಚು ಮಾಡ್ಕೊಳ್ಳಿ ಅಂತ. ಬನ್ನೂರು ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಸೆಪ್ಟೆಂಬರ್ 2022 ಮಾರ್ಕೆಟ್ ಇಮೇಜ್ ಫಾರ್ಮುಲಾದಲ್ಲಿ ಬರೋ ಮಹೇಶ್ವರ ಬಾಲಂಗೋಚಿಗಳು, ಮತ್ತು ಕಿಶೋರದ ಬಾಲಂಗೋಚಿಗಳು, ಕಿಶೋರರು ಅವರು ಕಿಶೋರರು ಅದೇನು ಆಡ್ತಿರೋದು ಗೇಮ್ ಆಡ್ತಾ ಕೂತಿದ್ದಾರೆ. ಆ್ಯಕ್ಚುಲಿ ಏನಂದರೆ ಹಿಡಿದಾಕ್ಬಿಡ್ತೀವಿ ದಿನ ಆ್ಯಕ್ಟಿವಿಟಿ ಅಂದರೆ ಆಟ ಆಡ್ತಾಯಿದ್ರು. ಸೊ ಇದೇ ಸಿಕ್ಕಾಪಟ್ಟೆ ದೊಡ್ಡ ಸ್ಟೋರಿ ಇದೆ, ನೀವೇ ಅರ್ಥ ಮಾಡ್ಕೊಬೇಕು. ಏನಂದರೆ ಅಲ್ಲಿ ಹೋದರೂ ಅಲ್ಲಿಗೆ ಹೋಗೋಷ್ಟರೊಳಗೆ ಸುಸ್ತಾಗೋಗುತ್ತೆ, ಡಸ್ಟ್ ಆಗೋಗುತ್ತೆ. ಸೊ ಸ್ನಾನ ಮಾಡೋದು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮಾಡೋಕ್ಕಾಗಲ್ಲ. ಸೊ ಇದೆರಡರಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರೂ ಕೂಡ ಪ್ರಿಂಟೌಟ್ ತಗೊಳಕ್ಕಾಗಲ್ಲ. ಸೊ ಚಾವಡಿ ಬೆಟ್ಟಕ್ಕೆ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಎಲ್ಲ ಕಂಪ್ಲೀಟಾಗಿ ಸ್ಮ್ಯಾಶ್, ಎಲ್ಲ ಪೂರ್ತಿ ಹಾಳಾಯಿತು. ಇವತ್ತಿನ ಶೆಡ್ಯೂಲ್ ಏನು ಮಾಡ್ಕೊಂಡಿದ್ದೆ, ಯಾವುದಾದ್ರು ಒಂದಲ್ಲ ಒಂದು ಕೆಲಸ ಮಾಡಬೇಕು ಅಂತ ಎಲ್ಲ ಕೆಲಸ ಹಾಳಾಯಿತು. ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಶ್ಯೂರ್ 100% ಮಾಡೋಕ್ಕಾಗಲ್ಲ. ಸೊ ಇದರ ಆ್ಯಟಿಟ್ಯೂಡ್ ಅದು ಕ್ರಿಯೇಟ್ ಮಾಡ್ತಿರೋದು. ಯಾಕೆ ಹಾಳಾಯಿತು ಅಂದರೆ ಇವರು ಆಟ ಆಡ್ತಿದ್ದಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದಾರೆ. ನನಗೆ ಊಟ ಮಾಡೋದು ಅಸಿಡಿಟಿ ಬಂದಿಲ್ಲ, ಊಟದಲ್ಲಿ ಎಲ್ಲೆಲ್ಲ ಹಾಕ್ಕೊಡ್ತಾರೆ ಬಡ್ಡಿ ಮಕ್ಕಳು, ಸ್ಪೆಷಲಿ ಇವರು ಪಾರ್ಕ್ ಇದೆಯಲ್ಲ ದೇವಸ್ಥಾನ, ಪಾರ್ಕ್ ಟಿಪ್ಪನ್ನು ಅಲ್ಲಿ ಸಾಯಂಕಾಲದ ಊಟ ಸಿಗ್ತದೆ ಊರದ್ದು. ಸೊ ಅವ್ರುಗಳು ಊಟದಲ್ಲಿ ಏನೋ ಹಾಕ್ಕೊಡ್ತಾರೆ, ಹೆವಿ ಅಸಿಡಿಟಿ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ಫುಲ್ ಊದ್ಕೊಂಡ್ಬಿಡುತ್ತೆ, ಊಟನೇ ಮಾಡೋಕ್ಕಾಗಲ್ಲ. ಹಂಗೆ ಸಾಯಂಕಾಲ ಅವ್ರ ಹತ್ರ ಊಟ ಮಾಡಿಬಿಟ್ರೆ ಇನ್ನೂ ಸಾಯಂಕಾಲದವರೆಗೂ ಹೊಟ್ಟೆ ಪೂರ್ತಿ ಫಿಲ್ ಇರುತ್ತೆ, ಅಷ್ಟೊಂದು ಅಸಿಡಿಟಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಊಟ ಮಾಡೋಕ್ಕಾಗಲ್ಲ. ನಂಜನಗೂಡಿಗೆ ಹೋದ್ರು ಕೂಡ ಅಲ್ಲಿ ಊಟ ಹಾಕಿದ್ರು ಅಂತ ಇರೋಕ್ಕಾಗಲ್ಲ, ಹೊಟ್ಟೆ ಫುಲ್ ಊದ್ಕೊಂಡಿರುತ್ತೆ, ಹೊಡಿತಾರಲ್ಲ ಉಸ್ತಾರೆ, ವಾಸ್ತು ಹೊಡಿತಾ ನಮಗೆ ಡಿಸ್ಕಂಫರ್ಟ್ ಇಲ್ಲ. ಅದಕ್ಕೆ SML ಗಾಡಿ ತೋರಿಸೋದು, ಸ್ಮೆಲ್ ಗಾಡಿ ತೋರಿಸೋದು, ಹೆವಿ ಕಾಟ ಕೊಡ್ತಾರೆ ಅವರು. ಆ್ಯಕ್ಚುಲಿ ಊಟ ಕೊಟ್ಟಿದ್ದಾರಲ್ವ, ಊಟ ಕೊಟ್ಟಿದ್ದರಲ್ಲಿ ಕಳೆದ 1 ತಿಂಗಳಂತಲೇ ಲೆಕ್ಕ ಕೂತ್ಕೊಳ್ಳಿ. 1 ತಿಂಗಳು ಊಟ ಮಾಡಿಲ್ಲ, 1 ತಿಂಗಳಂತಲೇ ಲೆಕ್ಕ ತೊಗೊಂಡ್ರಿ. ಅದರಲ್ಲಿ ಮೋಸ್ಟ್ ಮ್ಯಾಕ್ಸಿಮಮ್ ಸಾಯಂಕಾಲದ ಹೊತ್ತು ಮಾತ್ರ ಕೊಟ್ಟಿರೋದು. ಬೆಳಗ್ಗೆ ಹೊತ್ತು ಮ್ಯಾಕ್ಸಿಮಮ್ 2ರಿಂದ 3 ದಿವಸ ಕೊಟ್ಟಿರ್ಬೋದು ಅಷ್ಟೇ. ಮ್ಯಾಕ್ಸಿಮಮ್ ಅಂದರೆ 2 ದಿನ ಪ್ರಕಾರ ಒಂದೇ ಒಂದು ಸರಿ ದೋಸೆ ಕೊಟ್ಟಿರೋದು. ಇಲ್ಲ 2 ಸರಿ ಕೊಟ್ಟಿದ್ದಾರೆ, ಒಂದು ಸರಿ ದೋಸೆ ಕೊಟ್ಟಿದ್ದಾರೆ, ಇನ್ನೊಂದು ಸರಿ ಒಂದು ಸ್ವಲ್ಪ ರೈಸ್ ಬಾತ್ ಕೊಟ್ಟಿದ್ರು. ದೋಸೆ ಕೊಟ್ಟಾಗಲೂ 3 ದೋಸೆ ಕೊಟ್ಟಿದ್ರು. ದೋಸೆ ಸೂಪರಾಗಿತ್ತು, ಅಂದರೆ ದೊಡ್ಡ ದೋಸೆ ಕೊಟ್ಟಿದ್ರು. ಮತ್ತು ರೈಸ್ ಬಾತು ಅಷ್ಟೇ ಚೆನ್ನಾಗಿತ್ತು, ಅದರ ಕ್ವಾಂಟಿಟಿ ಸಿಕ್ಕಾಪಟ್ಟೆ ಕಡಿಮೆ ಕೊಟ್ಟಿದ್ರು ಬ್ರೇಕ್ಫಾಸ್ಟಲ್ಲಿ. ಸೊ ಅವರು ಕೊಡೋದು ಊಟ 50% ಇರುತ್ತೆ. ಬ್ರೇಕ್ಫಾಸ್ಟ್ ಅವ್ರು ಕೊಡು, ಹೆಚ್ಚಾರು ಕೊಡು, ಡಿನ್ನರ್ ಕೊಡು 50% ಇರುತ್ತೆ. ಅವ್ರು ಎಷ್ಟು ಮಟ್ಟಿಗೆ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಸಾಯಂಕಾಲದ ಅವ್ರು ಊಟಕ್ಕೆ ಹೋಗಿದ್ದೆಲ್ಲ ಊಟ ಮಾಡ್ತಿರಲ್ಲ, ಒಂದು ಸರಿ ಊಟ ಕೊಟ್ಬಿಟ್ಟು ಸುತ್ತ ಎಲ್ಲ ಗಾಯವಾಗಿ ಹೋಗ್ತಾರೆ. ಆದರೆ ಮತ್ತೆ ಊಟ ಕೇಳದೇ ಇರಲಿ ಅಂತ, ಯಾಕಂದರೆ ನಾನು ಕೇಳಿಬಿಡ್ತೀನಿ. ಸೊ ಆದರೆ ಈಗ ಸ್ವಲ್ಪ ಇದ್ರ ಹಾಕಿ ಅಂತ ಕೇಳಿಬಿಡ್ತೀನಿ ಅಂತ ಕೇಳಿದ್ದೀನಿ. ಹಾಕ್ಸ್ಕೊ ಅಂದರು, ಅದಕ್ಕೆ ಕೇಳಿದೆ. ಅದೇ ಕೇಳಿದಾಗ ಹಾಕ್ಬಿಟ್ಟು 1 ಸರಿ ಅನ್ನ ಹಾಕೋದು, 2 ಸರಿ 3 ಸರಿ ಹಾಕಿದ್ರು. ಆಮೇಲೆ ಊಟ ಕೊಟ್ಟು ಗಾಯವಾಗುತ್ತಾರೆ. ಸೊ ಟೇಬಲ್ ಒಬ್ಬ ಗಣೇಶ ಅಂತ ಒಬ್ಬ ಇದ್ದಾರೆ, ಅವ್ರ ಹೆಸರು ಗಣೇಶರಾಗಿದೆ ಅಂತ ಗೊತ್ತಿಲ್ಲ, ಒಳ್ಳೆ ಗಣೇಶ ಅಂತ ಹೇಳ್ಕೊಂಡಿದ್ದಾನೆ. ಸೊ ಅವರು ಬಂದ್ಬಿಟ್ಟು ಒಂದು ಸರಿ ಊಟ ಮಾಡ್ಬೇಕಾದ್ರೆ ನಾನ್ ವೆಜ್ ಊಟ ಕೊಟ್ಟಿದ್ರು. ಶೇರ್ವಾ ಬೇಕಾ ಅಂದ. ಇದ್ರೆ ಕೊಡಿ ಅಂದೆ, ಯಾಕಂದರೆ ಸಾಂಬಾರು ತರಲಿ ಕೊಡ್ತಾರೆ ಯಾವಾಗಲೂ. ಶೇರ್ವಾ ಬೇಕಾ ಅಂದ. ಸೊ ಇದ್ರೆ ಕೊಡಿ ಅಂದೆ. ಸೊ ಅವನು ತರ್ತೀನಿ ಇರಿ ಅಂದ್ಬಿಟ್ಟು ಓದೋದು ಬರಲ್ಲ ಇಲ್ಲ. ಆದರೆ ಆ ಥರ ಅವ್ರದ್ದು ಆ್ಯಟಿಟ್ಯೂಡ್ಗಳು ಬೇಕಬೇಕು ಅಂತಲೇ ಆಟಾಡ್ಸೋದು. ಮತ್ತು ಫಸ್ಟು ಒಂದು ಸರಿ ಬೇಳೆ ಕಟ್ಟು ಹೋಗ್ತೀವಲ್ಲ, ಅದೇ ಬರೀ ಬೇಳೆ, ಈರುಳ್ಳಿ,
ಟೊಮೊಟೊ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಹಾಕೋದು. ಅದನ್ನೇ 2 ಡೇಸ್ ಅದನ್ನೇ ತಿನ್ನಿಸಿದ್ರು. 2 ಡೇಸ್ ಸಾಯಂಕಾಲ ತಿನ್ನಿಸಿದ್ರು. ಆಮೇಲೆ ನಿನ್ನೆ ಸಾಯಂಕಾಲ ಅನ್ನ ಸಾಂಬಾರು ಕೊಟ್ಟಿದ್ರು. ಅಂದರೆ ಅನ್ನ ಸಿಕ್ಕಾಪಟ್ಟೆ ಆರೋಗಿದ್ದು ಹಳೆ ಅಂದರೆ ತಂಗಳನ್ನ ಥರ ಇತ್ತು. ಅದರ ತಂಗಳ ಬೆಳಿಗ್ಗೆ ಮಾಡಿರೋದು ಇದ್ದಿರ್ಬೋದು ಅಥವಾ ಮಧ್ಯಾಹ್ನ ಅಂತಲೇ ಇಟ್ಕೊಳ್ಳಿ. ಒಟ್ಟಿನಲ್ಲಿ ಅನ್ನ ಅದೇ ಅಂತಲೇ ಇಟ್ಕೊಳ್ಳಿ. ಅನ್ನದ ಬಗ್ಗೆ ಮಾತಾಡೋದು ಬೇಡ. ಅನ್ನ ಅಂತೂ ಸ್ವಲ್ಪ ಗುಣಮಟ್ಟದ್ದೇನು ಆಗಿರಲಿಲ್ಲ. ಇದು ಸಾಂಬಾರು ಕೊಟ್ಟಿರಲ್ಲ, ಅದೇ ಅವ್ರು ಇನ್ನೂ ಅವ್ರು ಕೂಡ ಸಾಂಬಾರಲ್ಲಿ ಏನಂದರೆ ತೆಂಗಿನಕಾಯಿ ಆರಿಸೋದಿಲ್ಲ. ತೆಂಗಿನಕಾಯಿ ಹಂಗೆ ಉಂಡೆ ಇರುತ್ತೆ, ಸರಿಯಾಗಿ ಆರಿಸೋದಿಲ್ಲ. ಕೆಚ್ಚಿಬಿಟ್ಟು ಹಂಗೆ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು 4 ರೌಂಡ್ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರೆ. ಸ್ಪೆಷಲಿ ನನಗೋಸ್ಕರದೇ ಸಾಂಬಾರು ಮಾಡ್ತಾರೆ, ಏನೋ ಗೊತ್ತಿಲ್ಲ. ಆ ಥರ ಮಾಡಿ ಕೊಟ್ಟಿದ್ರು. ತೆಂಗಿನಕಾಯಿ ಏನಕ್ಕೆ ಅಂದರೆ ತಂಗಿಯನ್ನು ತಾಯಿ ಅಂತ ತೆಂಗಿನಕಾಯಿ ಹಾಕೋದು. ತಂಗಿ ಅಂದರೆ ನಮ್ಮ ತಾಯಿಯ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂಥ ಅಂತೀನಿ. ಅದಕ್ಕೋಸ್ಕರ 50% ಕೊಡೋದು. ನೈಟ್ ಕಿಂಗ್ ಕ್ವೀನ್ ಪೊಸಿಷನ್ ಹೊರಡೋರು, ಅದಕ್ಕೋಸ್ಕರ ಮಾಡೋದು. ಜೊತೆಗೆ ತಂಗಿಯನ್ನು ಕಾಯಿ ಅಂದರೆ ಇನ್ನೂ ಒಂದು ಆಗುತ್ತೆ. ತಂಗಿ ಅಂದರೆ ನಾನು ಮೈತ್ರಿಯನ್ನು ಅಡಾಪ್ಟ್ ಮಾಡ್ಕೊಳ್ತಿದ್ರಲ್ಲ, ಸೊ ಅವಳೊಂದು ಕಾಯಿ ಅಂತ. ಸೊ ಮೈತ್ರಿ ಅಂದರೆ ಟ್ರೀಟಿಗಳು ಮಾಡ್ಕೊಳ್ಳೋದು, ಒಪ್ಪಂದಗಳು ಮಾಡ್ಕೊಳ್ಳೋದು, ಕಮಿಟ್ಮೆಂಟ್ ಮಾಡ್ಕೊಳ್ಳೋದು ಆಗುತ್ತೆ. ಸೊ ಅದಕ್ಕೋಸ್ಕರ ತೆಂಗಿನಕಾಯಿ ತೋರಿಸೋದು ಅವರು. ಆಮೇಲೆ ಇನ್ನೊಂದು ತೆಂಗಿನಕಾಯಿ ಎಷ್ಟು ಆಗಿಬಿಟ್ರೆ, ನೆನ್ನೆ ಕೊಟ್ಟಿದ್ದು ಊಟದಲ್ಲಿ ಹೆವಿ ಖಾರ ಇತ್ತು. ಹೆವಿ ಅಂದರೆ ಹೆವಿ ಖಾರ. ಎಷ್ಟು ಖಾರ ಕರೆದ್ಬಿಡಿ ಇತ್ತು ಅಂದರೆ ತಿಂದುಬಿಟ್ಟು ಒಂದು ಅರ್ಧ ಗಂಟೆ ಬಾಯಲ್ಲಿ ಖಾರ ಹೋಗೇ ಇಲ್ಲ. ಹೊಟ್ಟೆ ಎಲ್ಲ ಒಂಥರ ಅನ್ನಿಸ್ತಾ ಇತ್ತು ನನಗೆ. ಹೊಟ್ಟೆ ಹೆವಿ ಖಾರ ಇತ್ತು, ಬಾಯಲ್ಲೆಲ್ಲ ಬರೀ ಖಾರ ಇತ್ತು. ನೀರು ಹಾಕಿ ಬಾಯೆಲ್ಲ ಕುದಿಸಿ ಇದ್ದು ಏನೋ ಕುಸಿತಿ ಪಟ್ಟೆ ಹಾಗೂ ಸಿಕ್ಕಾಪಟ್ಟೆ ಖಾರ ಹೊಡಿತಾಯಿತ್ತು. Y161 ಸುಮಾರು ಜನ ಹೋದ್ರು, ಆ್ಯಕ್ಚುಲಿ ಕವರ್ ಮಾಡಿಲ್ಲ. ಇವನು ಮುಖ ನೋಡ್ಬಿಟ್ಟು ಬೇಕಂತಲೇ ಬಂದ ಇವನು, ಅದಕ್ಕೋಸ್ಕರ ಮಾಡಿದೆ. ಸೊ ಈ ಥರ ಕತೆ. ಅವ್ರು ಊಟ ಕೊಡ್ತಾ ಇದ್ದಾರೆ, ಆದರೆ ಬೇಕಂತ ಮಾಡೋದು. ಆಮೇಲೆ ಊಟ ನೀವು ಬಾಯ್ಬಿಟ್ಟು ಕೇಳಪ್ಪ, ನಿಮ್ಗೆ ಯಾವಾಗ ಬೇಕು ಬಾಯ್ಬಿಟ್ಟು ಕೇಳಬೇಕು, ಊಟ ಹಾಕ್ಸ್ಕೊ ಅಂತ ಹೇಳ್ತಾರೆ. ಅದು ನಾನು ಕೇಳಿದಾಗ ಒಂದು ಸರಿ ಏನು ಹೇಳಿದ್ರು ಅಂದರೆ, ಅವ್ರು ಹೇಳಿದ್ರಲ್ಲ ಅದ್ರ ನಾಳೆಗೆ ಕೇಳಿದೆ ಊಟ ಇದ್ರೆ ಕೊಡಿ ಅಂತ ಮಧ್ಯಾಹ್ನ. ಅವಾಗ ಹೇಳಿದ್ರು ಅವತ್ತು ಅಡುಗೆನೇ ಮಾಡಲಿಲ್ಲ ಕಣ ನಾನು, ಅದು ಬೆಳಿಗ್ಗೆ ಇತ್ತಲ್ಲ ಅದನ್ನೇ ತಿನ್ಕೊಂಡು ಇದ್ದಿದ್ದನ್ನ ತಿನ್ಕೊಂಡು ಸುಮ್ಮನೆ ಆಗೋದೆ. ಸಾಯಂಕಾಲ ಮಾಡ್ತೀನಿ, ಬೇಗ ಅಡುಗೆ ಮಾಡಿಬಿಡ್ತೀನಿ ತಿನ್ನಿ ಅಂತ ಅಂದರು. ಆದರೆ ಅಡುಗೆ ಮಾಡಿದ್ದು 10 ಗಂಟೆಗೆ ಊಟ ಕೊಟ್ಟಿದ್ದು. ಅದು ಬೇಗ ಅವ್ರಿಗೆ. ಇನ್ನೊಂದೇನೆಂದರೆ ಅವರು ಸಂಜೆ 6 ಗಂಟೆಗೆ ಚಕ್ ಅಂತ ಗಂಡ ಹೆಂಡತಿ ಇಬ್ಬರು ಸ್ಕೂಟ್ರಲ್ಲಿ ಎಲ್ಲ ಹೊರಟೋಗಿದ್ದಾರೆ. ಮನೆ ಪೂರ್ತಿ ಮನೇಲಿ ಯಾರೂ ಇರಲಿಲ್ಲ. ಸೊ ಬಂದಿದ್ದೆ 9 ಗಂಟೆಗೆ. ಅವ್ರು ಬಂದು ಇದ್ದಿದ್ದು ಅರ್ಧಂಬರ್ಧ ಬೇಯಿಸಿರೋ ಸಾಂಬಾರಲ್ಲಿ ಹಣ್ಣು ಹಾಕಿ ಅವ್ರು ಕೂಡ ಸಾಂಬಾರು ಅರ್ಧಂಬರ್ಧ ಬೇಯಿತ್ತು. ಅಂದರೆ ಇನ್ನೂ ಖಾರದ ಪುಡಿ ಎಲ್ಲ ಹಂಗಂಗೆ ಇತ್ತು, ಬೆಂದೇ ಇರಲಿಲ್ಲ. ಸೊ ಆ ಥರದ್ದು ಇಂಥದ್ದು ಏನಾರು ನಡೀತಾ ಇರುತ್ತೆ. ಅಲ್ಲಿ ಊಟ ಕೊಡ್ತಾರೆ, ಆದರೆ ಆ ಊಟನ ಅವಮಾನ ಮಾಡಿಕೊಡೋದು ಅಥವಾ ತಿನ್ನೋದೇ ಬಿಟ್ಬಿಟ್ಟು ಎದ್ದು ಓಡಬೇಕು, ಆ ಥರ ಮಾಡೋದು. ಅವ್ರುಗಳಿಗೆ ಅಷ್ಟಿಷ್ಟೆಲ್ಲ ಆಟ. ಮತ್ತು ಕಂಪ್ಲೇಂಟ್ ರಿಜಿಸ್ಟರ್ ಉದ್ಯೋಗ ಆಗಬೇಕಂತ ಅನ್ಕೊಳ್ತೀನಿ. ಇದು ಮುಖಗಳು ಕವರ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಈ ಥರದ್ದೆಲ್ಲ ಹೆವಿ ದೇವಸ್ಥಾನ. ದುರ್ಗ ಬರಬೇಕು, ಪ್ರೈಮರಿ ದುರ್ಗ ಪರಮೇಶ್ವರಿ ಅಂದರೆ ಮೊದಲು ಮತ್ತು Y9339 ಅದು ಕಾಲು ಹೇಳ್ಕೊಂಡು ಹೋಗ್ತಿರೋದು. ಇನ್ನೊಂದು ಬಿಳಿಗಿರಿ ರಂಗನಾಥ್ ಮಗಳಿದ್ದಾಳೆ. ಬಿಳಿಗಿರಿ ರಂಗನಾಥ್ ಮಗಳ ಹೆಸರು ಈಶ್ವರಿ ಅಂತ. ಬಿಳಿಗಿರಿ ರಂಗನಾಥ್ ಮಗಳ ಹೆಸರು ಈಶ್ವರಿ ಅಂತ. ಇಲ್ಲೆಲ್ಲ ದೇವಸ್ಥಾನಕ್ಕೆ ಫಸ್ಟ್ ಕಳಿಸಿದ್ದು ಕೂಡ ಇವರು ಬಿಳಿಗಿರಿ ರಂಗನಾಥ್ ಅವರ ತಾಯಿ. ಸೊ ಅವ್ರಿಗೂ ಖಂಡಿತ ಕಮಿಟ್ಮೆಂಟ್ ಇದೆ. ಮತ್ತು ಇವ್ರ ಕಾರು ಯಾರು ಅನಿಲ್ ಥಾಮಸ್ ಕಾರು XL6 ಹೊಡೆದು ಕ್ಯಾಪ್ಚರ್ ಮಾಡಿ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ನಲ್ಲ, ಆ ವ್ಯಕ್ತಿ ಕೂಡ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೇ ಕಾಣಿಸ್ಕೊಂಡಿದ್ರು. ಸೊ ಅದೆಲ್ಲ ಅವ್ರಿಗೆಲ್ಲ ಕಮಿಟ್ಮೆಂಟ್ ಇದೆ. ಇವ್ರು ಇಟ್ಕೆಗೂಡು ಎಲ್ಲ ಮನೆ ಇರೋದು ಕೂಡ ಗಜರ್ಬಾದಲ್ಲೇ. ಇಟ್ಕೆಗೂಡು ರಿಲೇಟೆಡ್ ಎಲ್ಲ ಒಂದೇ ಕಡೆಯವರು, ಬೇರೆ ಮತ ಇಲ್ಲ ಅದರಲ್ಲಿ. ಅವರೆಲ್ಲ ಒಂದೇ ಕಡೆಯವರು ಅಂತ ಆರಾಮ್ಸೆ ಹೇಳ್ಬೋದು. ಅವ್ರ ಡೀಟೇಲ್ಸ್ ಎಲ್ಲ ಗೊತ್ತು ಇವ್ರಿಗೆ. ಅವ್ರ ಬಗ್ಗೆ ಇವರೇ ಮಾತಾಡಿದ್ದೆ ನನ್ನ ಹತ್ರ ಒಂದ್ಸರಿ. ಮಂಜುನಾಥ್ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಮಂಜು ಅನ್ನೋದು ಡೌಟ್ ಇದೆ. ಆ್ಯಕ್ಚುಲಿ ₹60 UPI ಪೇಮೆಂಟ್ ಮಾಡಿದರೆ ಅವಾಗ ಸಂತೋಷ್ ಅಂತ ಬಂದಿತ್ತು ಅದರಲ್ಲಿ ಬ್ಯಾಂಕ್ ನೇಮ್. W4077 41 ಬರೆಯೋದು ಆ ಥರ. ಸೊ ಅವರು ಊಟ ಕೊಡ್ತಾರೆ, ಆದರೆ ಊಟ ಕೊಟ್ಟಿದ್ವಿ ನಾವು ಒಳಗೆ ಮಕ್ಕಳು ಹಂಗೆ ಹಿಂಗೆ ಅಂತ ಹೇಳ್ಕೊಳ್ಳೋದಕ್ಕೆ ಊಟ ಕೊಟ್ಟಿದ್ದಾರೆ. ಆದರೆ ಊಟ ಕೊಟ್ಟಿದ್ದು ಕಥೆನೇ ಬೇರೆ ಫಾರ್ಮುಲಾದಲ್ಲಿ ಊಟ ಕೊಟ್ಟಿದ್ದು. ಬೇರೆ ಫಾರ್ಮುಲಾದಲ್ಲಿ ಊಟ ಕೊಟ್ಟಿದ್ದು ಊಟ ಚೆನ್ನಾಗಿರಲಿಲ್ಲ. ಇದು ಕಥೆ ಇದೆ, ಸ್ಕಿಪ್ ಮಾಡಿ ಹೇಳ್ತೀವಿ. ಸದ್ಯಕ್ಕೆ ಲಿಫ್ಟ್ ಹೇಳ್ತೀವಿ. ತುಂಬ ದೂರ ನಡ್ಕೊಂಡು ಊಟ ಮಾತಾಡ್ತಾ ನೋಡೋಣ. ಇಲ್ಲಿ ಲಿಫ್ಟ್
ಎಲ್ಲ ಆರ್ಗನೈಸ್ ಇದೆ ಆ್ಯಕ್ಚುಲಿ. ಈ ಥರ ಫಿಕ್ಸಡ್ ಟೆಂಪರೇಚರ್ KA55N1302 ಕಾರ್ ಹತ್ಕೊಂಡಲ್ಲ ಸುಮಾರು ದೂರದಿಂದ ನಾನು ಮುಂದೆನೇ ನಡ್ಕೊಂಬರ್ತಾಯಿದ್ದ. ಇದು ದಸರಾ ಧೂಳು ಒಂದು ಇದೊಂದು ನನಗೆ ಯಾರು ಕಾರ್ ಅವ್ರಿಗೆ ಕೊಟ್ಟರೂ ಕೊಡಬಹುದು ಇವತ್ತು ಅನಿಸ್ತಾ ಇದೆ. ಇವ್ನು ಹತ್ತಿಸ್ಕೊಂಡು ಹೋಗಿ ನೋಡಿದ್ರೆ ಅಥವಾ ಉಲ್ಟಾ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲಿ ಏನೋ ಇದೆ, ಖಾಲಿ ತುಂಬಿಸಿರೋದು ಏನೋ ಇದೆ. ಸೊ ಉಲ್ಟಾ ಇದ್ರೂ ಇರ್ಬೋದು. ಅಂದರೆ ಅವನೊಂದು ಕಾರ್ ಹತ್ತಿಸ್ಕೊಂಡಿರೋದು ನಿಜ, ಅಲ್ಲಿ ಕಾರ್ ಹತ್ತಿಸ್ಕೊಂಡು ಹೋಗೋದಿಲ್ಲ, ಬೈಕಲ್ಲಿ ಕೂತ್ಕೊಂಡು ಹೋಗ್ತಾರೆ ಅಂತ ಆ ಗಿಡ ಇರುತ್ತೆ. ಬಾಯಲ್ಲೆಲ್ಲ ಕರ ಅಂತ ಇದೆ. HP 3502 ಗಾಡಿ ಅದು, ಖಾಲಿ ಹೇಳ್ಕೊಂಡು ಹೋಗ್ತಿರೋದು. ನಡ್ಕೊಂಡೆ ಬಂದೆ, ಅಲ್ಲಿಂದ ನಡ್ಕೊಂಡೆ ಬಂದಿದ್ದೀವಿ. ಎಷ್ಟು ಕಿಲೋಮೀಟ್ರು ವಾಕ್ ಆಗಿರ್ಬೋದು, ಅಪ್ರಾಕ್ಸಿಮೇಟ್ 6 ಕ್ಲೋಸ್ ಟು 8 ಕಿಲೋಮೀಟರ್ಸ್, 8+ ಆಗಿರುತ್ತೆ, ಅರೌಂಡ್ 8 ಕಿಲೋಮೀಟರ್ಸ್ ಆಗಿರುತ್ತೆ. ನಾನು ಚೆಕ್ ಮಾಡಿಲ್ಲ ಮೊಬೈಲ್ನ, ಅರೌಂಡ್ 8 ಕಿಲೋಮೀಟರ್ಸ್ ಆಗಿರುತ್ತೆ. ನಡ್ಕೊಂಡ್ಬಂದಿದ್ದೀನಿ, ಅದು ಜಾಸ್ತಿ ಆಗಿದ್ರು ಆಗಿರ್ಬೋದು. ಇಲ್ಲ 8 ಕಿಲೋಮೀಟರ್ಸ್ ಆಗಿದ್ದು. ರಿಂಗ್ ರೋಡ್ ರೀಚ್ ಆಗಿಲ್ಲ. ರಿಂಗ್ ರೋಡ್ ರೀಚ್ ಆದರೆ ಅರೌಂಡ್ 10 ಕಿಲೋಮೀಟರ್ಸ್ ಆಗುತ್ತೆ. ನಾನು ಬೆಳಿಗ್ಗೆದ್ದು ಗಾಂಧಿವರ ಪಾರ್ಕಿಂದ RS ರೋಡ್ ಮುಖಾಂತರ ಒಳ್ಳೆ ಪಾಸ್ ಮಾಡಿಕೊಂಡು KR ಹಾಸ್ಪಿಟ್ಲ್ವರೆಗೆ ಹೋಗಿ ಹಿಂದಕ್ಕೆ ಬಂದು ಅದೇ ರೋಡಲ್ಲಿ ಮತ್ತೆ ಹಿಂದಕ್ಕೆ ಬಂದು ಆರ್ಗೇಟಿಂದ ಗಂಧ ಹೌಸಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಸೊ ಅರೌಂಡ್ 8 ಕಿಲೋಮೀಟರ್ಸ್ ಆಗಿರುತ್ತೆ. ನನ್ನ ಪ್ರಕಾರ ಅಲ್ಲಿ ಹೋಗಿ ತಲುಪೋಷ್ಟೊಳಗೆ 8 ಕಿಲೋಮೀಟರ್ಸ್ ಆಗುತ್ತೆ. ವಾಚ್ ತೊಗೊಳ್ಳಲ್ಲ. ಜೈ ಶ್ರೀರಾಮ್ ಆ್ಯಕ್ಚುಲಿ ತರಕಾರಿ ಸೌತೆಕಾಯಿ, ಸ್ಪೆಷಲಿ ಸೌತೆಕಾಯಿ ತೋರಿಸೈತೆ. ಜೈ ಶ್ರೀರಾಮ್ ಏನಕ್ಕೆ ಅಂದರೆ ಶ್ರೀರಾಮ್ ಇದು ಷಣ್ಮುಗಂ ಅವ್ರ ಅಂಗಡಿ ಇಟ್ಟಿರೋದು ಕೂತ್ಕೊಳ್ಳೋದೆಲ್ಲ ಶ್ರೀರಾಮ ಸಂಘ ಇದೆ. ಶ್ರೀರಾಮ ಅಭ್ಯುದಯ ಸಂಘ ಅಂತ ಏನೋ ಇದೆ ಅವರಲ್ಲಿ. ರಾಮ ಮಂದಿರ ಇದೆ. ಸೊ ಆ ರಾಮ ಮಂದಿರದಲ್ಲಿ ಹಳೆ ಕಾಲದ ರಾಮ ಮಂದಿರ ಬಹುಶಃ ಆ ರಾಮ ಮಂದಿರದಲ್ಲಿ ಅಂಗಡಿ ಇಟ್ಟಿರೋದು ಕೂಡ ರಾಮ ಮಂದಿರದ ಬಿಲ್ಡಿಂಗ್ ಮೇಲೆ. ಅಂಗಡಿ ಹೆಸರು ಕೂಡ ಶ್ರೀರಾಮ ಟೀ ಸ್ಟಾಲ್ ಏನೋ ಇದೆ. ಆಡೋದು ಹೊರಡೆ ಶ್ರೀರಾಮ ಕೂತ್ಕೊಳ್ಳೋದು ಅಲ್ಲೇ. ಲೆವೆನ್ ಬಿ 1476 ಆರೆಂಜ್ ಕಲರ್ದು 11B1476 ಇದು ಆ ಗಾಡಿ ಹೋಯ್ತಲ್ಲ, ಅವನನ್ನು ಮುಚ್ಕೊಂಡವನು AB 4248 ಇರಬೇಕು, ನಾಟ್ ಶ್ಯೂರ್. ಅವನು ಆ ಮುಂದ್ಗಡೆ ಓದಿದ್ದು ಲಗೇಜ್ ಮಿನಿ ಲಾರಿನ ಕವರ್ ಮಾಡ್ಕೊಂಡು ಕವರ್ ಮಾಡ್ಕೊಂಡಿದ್ವಿ. ಸೊ ಆ್ಯಕ್ಚುಲಿ ಏನಕ್ಕೆ ಅದು ಕವರ್ ಮಾಡೋದು ಅಂದರೆ ಹೆವಿ ಸ್ಪೀಡಲ್ಲಿ ಬಂದ, ಈ ಕಡೆಯಿಂದ ಬಂದು ಹೆವಿ ಸ್ಪೀಡಲ್ಲೇ ಲೆಫ್ಟ್ ಹೋದ. ಇದು ಸ್ವಲ್ಪ ಯಾವ ಮಾಡಿದ್ರು ಹೊಡ್ಕೊಂಡು ಹೋಗ್ತಾ ಇದ್ದ, ಸೀದಾ ಬೀದಿ ಎಣ ಹೋಗ್ತಾ ಇದೆ. ನಾನು ಸಿಗಾಕೊಂಡಿದ್ರೆ ಆ ರೇಂಜಲ್ಲಿ ಹೋಗ್ತೀನಿ. ಇವುಗಳು ಅಷ್ಟೇ, ಗಾಡಿ ನಂಬರ್ ರಿಜಿಸ್ಟರ್ ಆಗಿರುತ್ತೆ, ಸ್ಪೀಡಲ್ಲಿ ಇರಲ್ಲ. ಬರ್ತಿರೋ ಎಲ್ಲರೂ ಸ್ಪೀಡಲ್ಲಿದ್ದಾರೆ. W6 W6 ಇರಬೇಕು, ನಾಟ್ ಶೋರ್ ವಿಡಿಯೋ. ಎಲ್ಲ ಆಗಿದೆ. 24PH ಭರತ್ 4386G ನ್ಯಾಚುರಲ್ ಪರ್ಮಿಟ್ ಗಾಡಿ ಅದು. ಭರತ ಶ್ರೀ ಗುರು ಲಕ್ಷ್ಮೀದೇವಿ ಕೃಪೆ ಅಂತ. ಅಶೋಕ ಸಾಥಿ ಇದೆ ಹೊಟ್ಟಲ್ಲಿ. ಪ್ರಕಾಶನ್ ಬಾಲಗೋತಿ ಇಬ್ಬರು ಎಲ್ಲರೂ ಅಷ್ಟೇ. AA14 ಗಾಡಿಯಲ್ಲೂ ಕೂತ್ಕೊಂಡಿದ್ದಾನೆ, ಇಳಿತಾ ಇದ್ದಾನಲ್ಲ ಈಗ ಅವನು. ಪ್ರಕಾಶನ್ ಬಾಲಗೋತಿ ಅಲ್ಲಿ ಕಾಂಟ್ಯಾಕ್ಟ್ ಹೋದ್ರೆ ಪ್ರಕಾಶನ್ ಬಾಲಗೋತಿ ಗಾಡಿಗಳು ನಿಂತೋದು ಹೊರಗಡೆ. ಸಕ ಸಿಂಪಲ್ಗಳು ಇಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಿಲ್ಲ. ಸೊ ಗಾಡಿಗಳು ನಿಂತೋದೆಲ್ಲ ಎಲ್ಲ ಫುಲ್ ನ್ಯೂಟ್ರಲ್ ಆಗೋಯ್ತು. ಎಲ್ಲ ಆ ಕಡೆ ಹೋಗ್ತಾ ಇದ್ದಾರೆ ಈಗ. ಆ್ಯಕ್ಚುಲಿ ಇದು ಫೋಟೋ ನಿಂತ್ಕೊಳ್ಳೋದಿಲ್ಲ, ಯಾವಾಗಲೂ ವಿಡಿಯೋ ಕವರ್ ಮಾಡ್ಕೊಂಡು ಮುಂದಕ್ಕೆ ಪಾಸಾಗಿ ಹೋಗ್ತೀವಿ. ಒಂದಷ್ಟು ಕವರ್ ಮಾಡಿದ್ವಿ, ಒಂದಷ್ಟು ಆರ್ಗನೈಸ್ ಮಾಡಿದ್ವಿ. ಎಲ್ಲ ವೆಹಿಕಲ್ ಬಂದಿರೋ ಒಂಥರ ಕಾಣ್ತಾರೆ ನೋಡೋಕ್ಕೆ. ಅದು ತೊಡೆ ತೋರಿಸ್ಕೊಂಡೋದ ಯಾರು ಗಾಡಿ EG 2608 EG KG0 309 ಗಾಡಿ ತೊಡೆ ತೋರಿಸ್ಕೊಂಡಿದ್ದೇ ರೀತಿ ಆದರೆ ಊಟ ಕೊಟ್ಟಿಲ್ಲ, ಬ್ರೇಕ್ಫಾಸ್ಟ್ ಮಾಡಿಲ್ವಲ್ಲ, ಸೊ ಊಟ ಕೊಡೋದಿಲ್ಲ. ಸೊ ಮಧ್ಯಾಹ್ನ ಊಟ ಕೂಡ ಸ್ನಾನ ಮಾಡಬೇಕು ಅಂದರೆ ಊಟ ಮಿಸ್ ಮಾಡ್ಕೋಬೇಕಾಗ್ಬರುತ್ತೆ. ಸೊ ನಿಮ್ಮ ಥೈಸ್ ಕರ್ಗೋಗುತ್ತೆ ಅಂತ. ತಮಿಳ್ನಾಡು ಗಾಡಿ BT 21 BT 6358 ಇಲ್ಲಿ ನೋಡ್ಬೇಕು. ಸಾನೆಟ್ ನೋಡಿದೆ, ತಮಿಳ್ನಾಡು ಸಾನೆಟ್ ಆದರೆ ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ. ಪೊಲೀಸರು ಇಂಥವ್ರದೆಲ್ಲ ಹಿಡಿಯೋದಿಲ್ಲ ಗುರು. 5Q4871 ಗಾಡಿ ಇಂಥವನ್ನೆಲ್ಲ ಹಿಡಿಯೋಲ್ಲ ಪೊಲೀಸರು.
ಪೊಲೀಸರು ಅಂತದೆಲ್ಲ ಇಲ್ಲ. ಅವ್ರು ಹೇಳಿದರೆ ಹೆಲ್ಮೆಟ್ ಅಷ್ಟೇ ಅಂದರೆ ಮಾಡಿಬಿಟ್ಟು ಬೇರೆ ಎಲ್ಲ ಅದು ಎಷ್ಟು ಫೈನ್ ಕಲೆಕ್ಟ್ ಮಾಡಿದ್ದಾರೆ ಒಂದು ತಿಂಗಳಲ್ಲಿ ಎಷ್ಟೆಲ್ಲ ಕೇಸ್ಗಳು ಹಾಕಿದ್ದಾರೆ ಅದೆಲ್ಲ ವರ್ಕೌಟ್ ಮಾಡಿದ್ರೆ ಕ್ಲೀನಾಗಿ ಗೊತ್ತಾಗ್ತದೆ ಅಷ್ಟೇ ಸಿಗ್ಬೋದು ಅಂದ್ಕೊಂಡಿದ್ದು. ಯಾಕೆಂದರೆ ಅವರೆಲ್ಲ ಡೇಟಾಬೇಸ್ ಮೇಂಟೈನ್ ಮಾಡಲೇಬೇಕು ಅಂತ ಬೇಕಂದರೆ ಕಡತಗಳು ಒಟ್ಟು ರೆಕಾರ್ಡ್ಗಳನ್ನು ಅವರು ಕೆಲಸ ಮಾಡದೇ ಇರೋ ಕಡತಗಳನ್ನು ಕ್ಲೀನಾಗಿ ಮೇಂಟೈನ್ ಮಾಡಲೇಬೇಕು ಅವರು. ನೋಡೋಣ ಕಡತಗಳನ್ನು ತೆಗೆದು ಬಿಡಿದ್ರೆ ಅವ್ರು ಮಾಡಿರೋ ಕೆಲಸಗಳೆಲ್ಲ ಈಚೆ ಬರ್ತದೆ. ಎಲ್ಲಿ ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ವೆಹಿಕಲ್ಸ್ ಹಿಡಿದಿದ್ದಾರೆ, ಸೊ ಯಾವ್ಯಾವ ಕೇಸ್ಗಳು ಹಾಕಿದ್ದಾರೆ ಎಲ್ಲ ವರ್ಕೌಟ್ ಮಾಡಿದ್ರೆ, ಸಾರ್ಟ್ ಔಟ್ ಮಾಡಿದ್ರೆ, ಯಾವ ಕೇಸ್ ಮೇಲೆ ಎಷ್ಟು ವೆಹಿಕಲ್ ಹಿಡಿದಿದ್ದಾರೆ ಅಂತ ಸಾರ್ಟ್ ಮಾಡಿದ್ರೆ ಸುಲಭವಾಗುತ್ತೆ ಅವರಿಗೆ ಕಾರ್ಯ ಸಾಧನ. ಹಾಫ್ ಡಿಲೆಕ್ಸ್ ಅದು ಆ್ಯಕ್ಚುಲಿ ಗಾಡಿ ಹೋಗಿದೆ. ಸಿಟಿ ಕಾರ್ಪೊರೇಷನ್ ಹಾಫ್ ಡಿಲೆಕ್ಸ್ ಮುಂದೆ ಧೂಳು, ಅದರ ಫಿಲ್ಮಿ ಸ್ಟೈಲಲ್ಲಿ ಧೂಳು HB 1756 ಆ್ಯಕ್ಚುಲಿ ಹೊತ್ಕೊಂಡು ಹೋಗೋದಂದರೆ ಕೈ ತೋರಿಸೋದಲ್ಲಿ ಹೊಡ್ಕೊಳ್ಬೋದು ಅಂತ ಇಲ್ಲ ಕೈ ತೋರಿಸೋಗಿಲ್ಲ. ಕಾಂಪೌಂಡ್ ಹೊಡೆದೋಗಿದೆ, ಬರ ಕಾಂಪೌಂಡ್ ಹೊಡೆದಿದ್ದಾರೆ, ಹೊಡ್ಕೊಂಡೋಗ್ತಾರೆ. EU 1042 ಗೊತ್ತಿಲ್ಲ ಏನೋ ಹೊಡೆದೋಗಿದೆ. ಸೊ ಏನು ಹೊಡೆದೋಗಿದೆ ಅಂದರೆ 42 ಏಜ್ 42 ಅಂದರೆ ಮುಂದಿನ ವರ್ಷ 2026 ಏನೋ ಹೊಡೆದೋಗುತ್ತೆ, ಬಿಡುತ್ತೆ ಅಂತ ಏನೋ ಅದು ರಿಪೇಟ್ ಮಾಡ್ತಿದ್ದಾರೆ. ಈ ವೆಹಿಕಲಲ್ಲಿ ನಾನು ಆ್ಯಕ್ಚುಲಿ ಟಾಟಾ ಅಲ್ಟ್ರಾ ಪ್ರೈಮ್ ಈ ವೆಹಿಕಲಲ್ಲಿ ನಾನು ಆ್ಯಕ್ಚುಲಿ ಫಸ್ಟ್ ಸ್ಟುಡಿಯೋ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬೇಕಾಗುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಇರೋ ಸಾಧ್ಯತೆ ಇದೆ. ತಕ್ಕೊಂಡು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಫಸ್ಟ್ ಸ್ಟುಡಿಯೋ ಆನ್ ಬಿಲ್ಡ್ ಮಾಡಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಿ. ನೋಡೋಣ ಈ ಏಲಿಯಸ್ಗಳು ಒಟ್ಟಿಗೆ ಲಾರಿ ತೊಗೊಂಡು 2 ಲಾರಿ ಒಂದಲ್ಲ 2 ಲಾರಿ ತೊಗೊಂಡು OSS ಮಾಡ್ತೀನಿ ಅಂತ ನೋಡ್ಕೊಂಡು ಹೇಳಿದ್ದಾರೆ. ನಾನು OSSಗಿಂತ ಮುಂಚೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನಾಗುತ್ತೋ ಇರೋದು ಗೊತ್ತಿಲ್ಲ. ಜಸ್ಟು ಯುದ್ಧ ಹೆಂಗೆ ಕಾಣ್ತಾ ಇದ್ದು ಅಂದರೆ ಯಾವುದೋ ಫಿಲಿಮಲ್ಲಿ ಅದು ಸ್ಪೆಷಲಿ ಯಾವುದು ಗೊತ್ತಾ, ರಣಬೀರ್ ಕಪೂರ್ ದೀಪಿಕಾ ಪಡುಕೋಣೆ ಮಾಡೋದು ಯಾವುದೋ ಇದು ನವಾಜುದ್ದೀನ್ ಅಂತ ವಿಲನ್ನವರು ಯಾವುದು ಪದ್ಮಾವತಿ. ಎಸ್, ಪದ್ಮಾವತಿ ಮೂವಿಯಲ್ಲಿ ವಿಲನ್ ಇದ್ದಾನಲ್ಲ ಅವನು ಆ್ಯಕ್ಚುಲಿ ವಿಡಿಯೋ ಕಟಾಗೋಯ್ತು. ಅದೇ ಪದ್ಮಾವತಿಯಲ್ಲಿ ನವಾಜುದ್ದೀನ್ ಅಂತ ವಿಲನ್ ಇದ್ದಾನಲ್ಲ ಅವನು ಚೈನೀಸ್ ಮೇಲೆ ಯುದ್ಧ ಸಾರ್ಕೊಂಡು ಮಾಡಿದಾಗ ಯಾರ ಮೇಲೆ ಯುದ್ಧ ಸಾರ್ತಾನೆ ಅವಾಗ ನ್ಯೂ ಡೆಲ್ಲಿ ಮೇಲೋ ಅಥವಾ ಚೈನೀಸ್ ಮೇಲೋ ಯುದ್ಧ ಸಾರ್ತಾರೆ. ಅವಾಗ ಯುದ್ಧ ನಡೀತಾ ಇರ್ತಾರೆ. ಅವಾಗ ಫಸ್ಟು ಯುದ್ಧ ಅಟೆಂಡ್ ಮಾಡಲ್ಲ, ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆಮೇಲೆ ಯುದ್ಧ ಸ್ಟಾರ್ಟಾಗಿ ಎಲ್ಲ ಯುದ್ಧ ನಡಿಬೇಕಾದ್ರೆ ಧೂಳು ಇರುತ್ತೆ, ಅದು ಈ ರೇಂಜ್ಗೆ ಇರ್ತಾರೆ. ಆಮೇಲೆ ಯುದ್ಧದೊಳಗೆ ಪ್ರವೇಶ ಮಾಡ್ತಾರೆ. ಒಳ್ಳೆ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ನನ್ನ ಕಣ್ಣು ಮುಂದೆ ಸದ್ಯಕ್ಕೆ ಇದೇ ಕಾಣ್ತಾ ಇರೋದು. ಇಲ್ಲಿಂದ ಅಲ್ಲಿವರೆಗೂ ಡಸ್ಟ್ ಇದೆ ಗುರು. ರೆಡ್ ಲೈಟ್ ಇದೆಯಲ್ಲ ಅಲ್ಲಿವರೆಗೂ ಡಸ್ಟ್ ಕಾಣ್ತಾ ಇದೆ. ರೈಟ್ ಹ್ಯಾಂಡ್ ಸೈಡ್ಗೆ ಹೋಗ್ಬಿಡ್ತಿದ್ದೆ ಅನ್ನೋ ಕಾರಣಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಯಾವ ಮಟ್ಟಿಗೆ ಧೂಳು ಇಳಿಸಿದ್ದಾರೆ ಅಂದರೆ ರೈಟ್ ಹ್ಯಾಂಡ್ ಸೈಡ್ಗೂ ಹೋಗ್ತಾ ಇದೆ ಧೂಳೋದು. ಅಷ್ಟು ರೇಂಜ್ಗೆ ಧೂಳು ಇಳಿಸಿದ್ದಾರೆ ಈ ಗಾಡಿ. NM4299 ಗಾಡಿ. ನೀರು ಹಾಕಿದ್ದಾರೆ, ಆ್ಯಕ್ಚುಲಿ ಕಾಣ್ತಾ ಇದೆ ನೀರು ಹಾಕಿದ್ದಾರೆ, ಅಂದರೂ ಅಷ್ಟೊಂದು ಧೂಳು ಹೇಳ್ತಾ ಇದೆ. ನಾನು ಪ್ಲ್ಯಾನ್ ಮಾಡೋಣ ಅಂದ್ಕೊಳ್ತಾ ಇದ್ವಿ ಆ ಕಡೆಗೆ ಹೋಗೋದು ಅಂತ. ಪಕ್ಕಿ ಬಿಟ್ಟು ತೋರಿಸ್ಕೊಂಡು ಹೋಗ್ತಾರದ ಅವನು ಸುಳ ಮಗ. ಕೈ ತೋರಿಸ್ತಾ ಇದ್ದಾನಲ್ಲ, ಬಲಗಡೆಗೆ ಹೋಗ್ತಾ ಇರೋದು ಪಕ್ಕಿ ಬಿಟ್ಟು ತೋರಿಸ್ಕೊಡೋದು. ಏನಿಗೆ ಬಲಗಡೆಗೆ ಅಂದರೆ ಬಲಗಡೆ ಸೈಡ್ಗೆ ಹೋದರೆ ಪ್ರಕಾಶ್ ಪಾಪ್ಟೆ ಗಿಡಲ್ಲಿ ಬಿಟ್ಟರೆ ಪ್ರಕಾಶ್ ಸಿಗುತ್ತೆ. ಸುಮ್ಮನೆ ತಿಕ್ಕ ಮುಚ್ಕೊಂಡು ಬೇಲಿ ಕತ್ತಿದ್ರೆ ಅಟ್ಲೀಸ್ಟ್ ಹೋಗ್ಬೋದು. ವೆಹಿಕಲ್ ಆದರೂ ಅವಾಯ್ಡ್ ಮಾಡ್ಬೋದು. ಸೌಂಡ್ ಅವಾಯ್ಡ್ ಮಾಡೋಕ್ಕಾಗಲ್ಲ, ಡಸ್ಟ್ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ವೆಹಿಕಲ್ ಹೊಡ್ಕೊಂಡು ಹೋಗೋದನ್ನು ಅವಾಯ್ಡ್ ಮಾಡ್ಬೋದು. ಈ ಕಾಮಗಾರಿ ಡಸ್ಟ್ ಹೇಳ್ಸೋದಕ್ಕೇನೇ ಮಾಡ್ತಿರೋ ಕಾಮಗಾರಿ ಇದರಿಂದ ನನಗೆ ತೊಂದರೆ ಆಗ್ತಿದೆ. ಆದರೆ ಕಾಮಗಾರಿ ಹಿಂದೆ ಖಂಡಿತ ಬೇರೆ ಇದೇನು ಇದೆ, ವರ್ಕೌಟ್ ಮಾಡಬೇಕು. ಹೊಗೆ ಆಡಲ್ವಂತ ಬೆಂಕಿ ಇಳಿದೆ. ಸೊ ಹೊಗೆ ಆಡ್ತಾ ಇದೆ ಅಂದರೆ ಬೆಂಕಿದೆ ಅಂತ ಅರ್ಥ ಇರ್ತದೆ. ತೊಂದರೆ ಕೊಡ್ತಾ ಇದ್ದಾರೆ, ಇದರಿಂದ ನನಗೆ ತೊಂದರೆ ಆಗ್ತಿದೆ ಅಂದಮೇಲೆ ಇದ್ರ ಬೆನ್ನಿಂದ ಈ ಬೇರೆ ಏನೋ ಇದೆ. ನನಗೆ ನನ್ನ ಎದುರಾಳಿ ತಡೆದವರು ಏನೋ ಕೈ ಚಳಕ ನಡೆಸಿದ್ದಾರೆ ಅಂತಲೇ ಅರ್ಥ. ವರ್ಕೌಟ್ ಮಾಡೋಣ ಅಂತ ವೀಲ್ ಹಾಕಿದ್ದಾರೆ, ಆದರೂ ಹೇಳ್ತಾ ಇದೆ ಧೂಳು. ಅದೇದು ಇಲ್ಲದೇ ಇರೋದು ಹೇಳ್ತಾ ಇಲ್ಲ, ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗ್ತಾಯಿದೆ. ಅದು
ಆ್ಯಕ್ಚುಲಿ ಅದಕ್ಕೆ ಸುಳ್ಳು ಹೇಳೋ ಆಪ್ಷನ್ನೇ ಇಲ್ಲ. ಯಾಕೆಂದರೆ ನಾನು ಪ್ರತಿಯೊಂದು ಲೈವ್ ಮಾಡ್ಕೊಂಡು ಬರ್ತಿರೋದ್ರಿಂದ ನಾನು ಸುಳ್ಳು ಹೇಳಿದ್ರು ಸಿಗಾಕೊಂಬಿಡ್ತೀನಿ. ಸೊ ಈಗ ನಾನು ಸುಳ್ಳು ಹೇಳೋ ಮಾತೇ ಇಲ್ಲ. ನಾನೆಲ್ಲ ಯಾರೂ ಸುಳ್ಳು ಹೇಳೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಯೊಂದು ರೆಕಾರ್ಡ್ ಬರ್ತಿರ್ತೀನಿ, ಲೈವಲ್ಲೆಲ್ಲ ರೆಕಾರ್ಡ್ ಬರ್ತಿರ್ತೀನಿ. ಹೀಗಾಗಿ ಗಾಡಿ ಕಾರ್ ವೆಹಿಕಲ್ ನಂಬರೇ ಇಲ್ಲ ಅವರು. ಹಿಂದೆ ಬೋರ್ಡ್ ಇದೆ, ಒಂದೇ ಒಂದು ಬೋರ್ಡ್ ಇರೋ ಥರನೂ ಕಾಣ್ತಾ ಇಲ್ಲ. ಬೋರ್ಡ್ ಮೇಲೆ ನಂಬರ್ ಹಾಕಿಲ್ದಿರೋ ಅಷ್ಟೊಂದು ಎಷ್ಟಿದೆ. ರಿಯಲ್ ಈಸ್ ಆಲ್ವೇಸ್ ವಿತ್ ಮೈ ಹೈಡ್ರೋ. ನೋಟಿಸ್ ಮಾಡ್ಬೇಕಾಗಿರೋದೇನು ಗೊತ್ತಾ, ಹೈಡ್ರೋ ಆ್ಯಕ್ಚುಲಿ ಆ ಗಾಡಿ ಮೇಲೆ ಹೈಡ್ರೋ ಹೋಗ್ತಾ ಇದೆ. ಅಲ್ಲೂ ಅಷ್ಟೇ ಅದು ಎಸ್ಕಾಟ್ ಹೈಡ್ರೋ ಅಂತಲೇ ಏನೋ ಇದೆ. ಅದು ಯಾವುದು ಇದೆಯಲ್ಲ ಅವರು ಜೆ ಸಿ ಬಿ ಎಲ್ಲ ಏನದು ವೇಟ್ ಎತ್ತಕ್ಕೆ ಯಾವುದೋ ಒಂದು ಅಲ್ಲಿ ವೆಹಿಕಲ್ ಕಟ್ಕೊಬಿಟ್ಟ. ಆ್ಯಕ್ಚುಲಿ ಏನೋ ಎತ್ಕೊಬಿಟ್ಟಲ್ಲಿ ಎಸ್ಕಾಟ್ ಅದು ಹೈಡ್ರೋ ಇದು ಇದ್ರ ಮೇಲೆ ಇರೋದು ಹೈಡ್ರೋ, ಅದು ಹೈಡ್ರಾ ಏನೋ ಹೆಚ್ ವೈ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಎರಡು ಆರ್ಗನೈಸ್ಡ್ ಅನ್ನೋದಕ್ಕೆ ಇದೆ ಸಾಕ್ಷಿ. ಇಲ್ಲವಾ ಪರೋಟ ಮಾಡ್ತಿದ್ದ ಸುರೇಶು ಇಲ್ಲವಾ ಪರೋಟ ಮಾಡ್ತಾಯಿದ್ದೆ. ಹತ್ತಿಸ್ಬಿಟ್ರೆ ಅಂಗಡಿ ಎಲ್ಲಿ ತೊಗೊಂಡು ಗೊತ್ತಿಲ್ಲ, ಸಕ್ಕತ್ತಾಗಿ ಪರೋಟ ಮಾಡ್ತಿದ್ದಾಗ. ಆ್ಯಕ್ಚುಲಿ ನಾನು ಸಾಮಾನ್ಯವಾಗಿ ಇಲ್ಲಿ ಓಡಾಡುವಾಗ 15 ರೂಪಾಯಿ ಆಯಿತು ಫಸ್ಟು. ಬಾಂಬೆಲಿ ಹೋಗಿದೆ ಅದು HX439. ಆ್ಯಕ್ಚುಲಿ ಹೊಡ್ಕೊಂಡು ಹೋಗೋದಕ್ಕೆ ಅಂತ ಆರ್ಗನೈಸ್ ಆಗಿದ್ದವನು ನಾನು ಮೇಲೆ ಬರ್ತಾಯಿದ್ದೀನಿ, ಹೀಗಾಗಿ ಸಿಕ್ಕಿಲ್ಲ ಅವನಷ್ಟೇ. ಆ್ಯಕ್ಚುಲಿ ಈ ಜಾಗದಲ್ಲಿ ಅಲ್ಲಿ ಗೌರ್ಮೆಂಟ್ ಬಸ್ ಬರ್ತಾಯಿದ್ದಲ್ಲ, ಆ ಜಾಗದಲ್ಲಿ ಇದಿತ್ತು. ಇಲ್ಲ ಇನ್ನೂ ಮುಂದೆ ಆ ಕಡೆ ಸ್ವಲ್ಪ ಫಸ್ಟ್ ಪಿಲ್ಲರ್ ಕಾಣ್ತಾಯಿದ್ದಲ್ಲ ಅಪ್ರಾಕ್ಸಿಮೇಟ್, ಆ ಜಾಗದಲ್ಲಿ ಮುಸ್ಲಿಮ್ದು ಅಂತ ಅಂಗಡಿ ಇತ್ತು. ಸೊ ಒಂದು ಸರಿ ನಾನು ಈಗ ಫಸ್ಟ್ ಇದ್ದಾಗ 15 ರೂಪಾಯಿ ಇತ್ತು ಪರೋಟ. ತಿಂದಿದ್ದೆ ಪರೋಟ. ಆ್ಯಕ್ಚುಲಿ ಅವ್ನು ಫ್ರೀಯಾಗಿ ಒಂದು ಚಿಕನ್ ಬೇರೆ ಹಾಕ್ಕೊಟ್ಟಿದ್ದೆ. ಒಂದು ಹುಡುಗ ಇದ್ದ ಅವರು ಸಲೀಬ್ ಅಂತಲೇ ಇರಬೇಕು, ಅವರು ಸರ್ಜರೇಟ್ವರೆಗೂ ಬರ್ತಾನೆ ಬಹುಶಃ, ಅದಕ್ಕೋಸ್ಕರ ಹುಡುಗಿಗೆಲ್ಲ ಹಾಕ್ಸಿರ್ತಾರೆ. ಚಿಕನ್ ಮತ್ತು ಪರೋಟ ತಿಂದೆ, ಸೂಪರಾಗಿತ್ತು. 15 ರೂಪಾಯಿ ಪರೋಟ. ಆ್ಯಕ್ಚುಲಿ ಅವತ್ತು ಹೊಟ್ಟೆ ತುಂಬ ತಿಂದು ಹೊಟ್ಟೆ ತುಂಬಿತು. ಸೊ ನೆಕ್ಸ್ಟು ಅದಾದಮೇಲೆ ಸಿಕ್ಕಿದಾಗಲೆಲ್ಲ ಈ ಸ್ಪಾಟಿಗೆ ಬಂದು ಪರೋಟ ತಗೊಳ್ತಿದ್ದೆ. ಈಗ ಅಂಗಡಿ ಇಲ್ಲ. ಆ್ಯಕ್ಚುಲಿ 20 ರೂಪೀಸ್ ಮಾಡಿದರು. ಆವಾಗಲೂ ಕೂಡ ದೊಡ್ಡದಾಗಿತ್ತು ಪರೋಟ. 2 ಪರೋಟ ತಿಂದರೆ ಹೊಟ್ಟೆ ತುಂಬೋಗೋದು. 100 ರೂಪಾಯಿ ಪರೋಟ ತಿಂದ್ಬಿಟ್ರೆ ಇಡೀ ದಿನ ಆರಾಮಾಗಿ ಓಡಾಡ್ಕೊಂಡಿರ್ಬೋದಿತ್ತು. ಈ ಸ್ಪಾಟಲ್ಲಿತ್ತು ಅಲ್ಪಾಕ್ಸಿಮೇಟು ಏನಾಗಿದೆ ಇವರು. ಆ್ಯಕ್ಚುಲಿ ಪರೋಟ ಸ್ಪಾಟ್ ತೋರಿಸಿದ್ದು ಈ ಸ್ಪಾಟಲ್ಲೇನೋ ಇತ್ತು ಪರೋಟ ಆಗೋದು ಸಕ್ಕದಾಗೈತೆ. 20 ರೂಪಾಯಿ ಮಾಡಿದಾಗಲೂ ದೊಡ್ಡದಾಗಿ ಮಾಡಿಕೊಟ್ಟಿದ್ದ. ಅವತ್ತು ಆ್ಯಕ್ಚುಲಿ 100 ರೂಪೀಸಿಗೆ ತೊಗೊಂಡಿದ್ದೆ. ಸೊ 100 ರೂಪೀಸಿಗೆ ತೊಗೊಂಡಾಗ ನಾನು ಒಂದು ಹೊತ್ತಿಗೆ ತಿನ್ನೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಆ್ಯಕ್ಚುಲಿ ಆ ಟೈಮಲ್ಲಿ ಹುಷಾರಿರಲಿಲ್ಲ ನನಗೆ. ಸೊ ಈಗ ಅದಕ್ಕೋಸ್ಕರ ತಿನ್ನೋಕ್ಕಾಗಲಿಲ್ಲ, ಏನೋ ಗೊತ್ತಿಲ್ಲ. ಬಟ್ ಅಲ್ಲಿ ದೊಡ್ಡದಂತೂ ಕೊಟ್ಟಿದ್ದ, ನನ್ನ ಕೈಲಿ ತಿನ್ನೋಕ್ಕಾಗಲಿಲ್ಲ. 4 ತಿಂದ್ಬಿಟ್ಟು ಬಿಕ್ಕಿದ್ದು ಹಂಗೆ ಇಟ್ಕೊಂಡು ಪುನಃ ತುಂಬ ಹೊತ್ತಾದಮೇಲೆ ಈವ್ನಿಂಗ್ ಟೈಮಲ್ಲಿ ಇನ್ನೊಂದು ಮಿಕ್ಕಿದ್ದು ತಿಂದಿದ್ದೆ. 100 ರೂಪೀಸಿಗೆ ಪರೋಟ ತೊಗೊಂಡಿದ್ದೆ, 20 ರೂಪಾಯಿ 5 ಪರೋಟ. ಸಖತ್ತಾಗಿತ್ತು. ಹೆರಿಟೇಜ್ ಸೌಂಡು, ಪುಕ್ಸಟೆ ಪ್ರಚಾರ ಸೌಂಡು. ಯಾಗಡೆ ಇರಲಿ. ಸದ್ಯಕ್ಕೆ ಈಗ ಕ್ಲೋಸ್ ಟು 9+ ಕಿಲೋಮೀಟರ್ಸ್ ಆಗಿದೆ. 9.1 ಸಮಥಿಂಗ್ ಎಷ್ಟು ಆಗಿದೆ. ಇದೇನು ವೆರಿ ಕ್ಲೋಸ್ ಟು ಇದಕ್ಕಿದ್ದೀನಿ, ಇದು ರಿಂಗ್ ರೋಡ್. ನಾನು ಕರೆಕ್ಟಾಗಿ ಲಿಫ್ಟ್ ಕೇಳೋದಕ್ಕೆ ನಿಂತ್ಕೋತೀನಲ್ಲ, ಆ ಸ್ಪಾಟ್ಗೆ ಕರೆಕ್ಟಾಗಿ ಇರೋಕ್ಕೋದಾಗ 10 ಕಿಲೋಮೀಟ್ರ್ ಆಗುತ್ತೆ ನನ್ನ ಪ್ರಕಾರ. ಡೆಸ್ಟಿನೇಷನ್ ಕರೆಕ್ಟಾಗಿ ಇತ್ತು ಅಷ್ಟೇ. ಕ್ಲೋಸ್ ಟು 9 ಸಮಥಿಂಗ್ ಇದೆ. ಈಗ ಚೆಕ್ ಮಾಡಿದೆ 9 ಸಮಥಿಂಗ್ ಇದೆ. 9.12 ಎಷ್ಟೋ ಇದೆ. ಕರೆಕ್ಟಾಗಿ ಎತ್ಕೊಳ್ಳೋ ಸ್ಪಾಟ್ಗೆ 10 ಕಿಲೋಮೀಟ್ರ್ ಆಗುತ್ತೆ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ. ಸೊ ಸ್ನಾನ ಮಾಡೋಕ್ಕೆ ಹೊರಟೆ 10 ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ. ಸೊ ಸ್ನಾನ ಮಾಡಿದ್ರೆ ಲಂಚ್ ಇಲ್ಲ, ಲಂಚ್ ಮಾಡಿದ್ರೆ ಸ್ನಾನ ಇಲ್ಲ, ಈ ಕಂಡೀಷನ್ ಇದೆ. ಲಿಫ್ಟ್ ಯಾರಿಗೆ ಕೊಡೋಲ್ಲ. ನನ್ನ ಪ್ರಕಾರ ಕಡ್ಕೊಳ್ಳೋ ರಮೇಶ್ ಸಿಗೋ ಸಾಧ್ಯತೆ ಇದೆ. ಅದರೊಳಗೆ ಎಷ್ಟು ಹೇಳಿಸ್ಕೊಂಡು ಹೋಗ್ತಾರೆ, ಅದು ಬಸ್ ಕವರ್ ಮಾಡಬೇಕಿತ್ತು. ಆ ಕಡೆ ಹೋದರೆ ಬಸ್ ಸಿಕ್ಕಿರೋದು ಬೇಗ ಹೋಗ್ತಾರೆ. ಇಲ್ಲ ರೋಡ್ಗಳು ಮೇಂಟೆನೆನ್ಸ್ ಇಲ್ಲ. ದೇಶದಲ್ಲಿ ಏನಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾಕೆಂದರೆ ಹೇಳ್ಕೊಬೇಕಲ್ಲ, ನಾವು ಅಧಿಕಾರದಲ್ಲಿದ್ದಾಗ ಅದನ್ನು ಮಾಡಿದ್ದೀವಿ, ರೋಡ್ ಹಾಕ್ಸಿದ್ದೀವಿ, ಫ್ಲೈಓವರ್ ಕಟ್ಸಿದ್ದೀವಿ, ಹಾಳು ಗೂಡು ದಿಸ್ ತಟ್ ಅಂತೆಲ್ಲ ಹೇಳ್ಕೊಳ್ತಾರೆ ಅಷ್ಟೇ. ಅದಕ್ಕೋಸ್ಕರ ಹೇಗಿರೋ ದುಡ್ಡಂತೂ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ. ಅದೇ ಸರಿಯಾಗಿ ಆರ್ಗನೈಸ್ ಮಾಡೋದಿಲ್ಲ, ಮೇಂಟೆನೆನ್ಸ್ ಇಲ್ಲ. ರೋಡ್ ಮಾಡ್ತಾರೆ, ಆದರೆ ರೋಡ್ಗಳು ಯಾವ ಗುಣಮಟ್ಟದಲ್ಲಿದೆ, ಯಾವ ಥರ ಮೇಂಟೈನ್ ಮಾಡ್ತಿದ್ದಾರೆ, ಎಷ್ಟು ದಿವಸ ಬಾಳಿಕೆ ಬರ್ತಾ ಇದೆ, ಅದ್ರ ಬಗ್ಗೆ ಯಾರೂ ತಲೆಕೆಡಿಸ್ಕೊಳ್ಳಲ್ಲ. ಗೊತ್ತಿರೋ ಪ್ರಕಾರ ಇನ್ವೆಸ್ಟ್ಮೆಂಟ್ ಟ್ಯಾಕ್ಸ್ ವಸೂಲಿ ಮಾಡಿ ದುಡ್ಡಿರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಬೆಂಚ್ ತಟ್ಕೊತಾರೆ, ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಅಷ್ಟೇ. ಇದೆಲ್ಲ ದುಡ್ಡೆಲ್ಲ ಪೋಲಾಗಿ ಈ ರೇಂಜಿಗೆ ಆಗುತ್ತೆ.
ಇದಿದ್ರೆ ಕ್ಲೋಸ್ ಟು 10 ನಾನು ನಿಂತ್ಕೊಳ್ಳೋ ಪಾಟ್ಗೆ ಕರೆಕ್ಟಾಗಿ 10 ಕಿಲೋಮೀಟ್ರ್ ಆಗುತ್ತೆ ಇದು. ತಡೆಯೋಕ್ಕಾಗದೆ ಅವೇ ಮೂರು ಬಿಚ್ಕೊಂಡ್ಬಿಡವೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸ್ನಾನ ಮಾಡಿದಾಗ ಕಿವಿ ಕಡಿತಾ ಇತ್ತು ಸುತ್ತಬಿಟ್ಟೆ. ಸೊ ಕಿವಿ ಒಳಗೆ ಕೈ ಹಾಕಿ ಇದರಲ್ಲಿ ತಡೆಯೋರು ಎಷ್ಟು ಕೊಳಗುತ್ತೆ ಗೊತ್ತಾ, ನಾನೇ ಹೋಗ್ಬಿಟ್ಟೆ. ಆ್ಯಕ್ಚುಲಿ ಅದನ್ನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಜೊತೆಗೆ ಸೇರಿಸೋಣ ಅಂದ್ಕೊಂಡೆ, ಮರ್ತೋಯ್ತು. ಈ ಸರಿ ಖಂಡಿತ ಸಾಧ್ಯವಾದ ಸೇರಿಸ್ತೀವಿ. ಅಥವಾ ಯೂಟ್ಯೂಬ್ ಅದಕ್ಕೆ ಟ್ವಿಟರ್ ಅಕೌಂಟ್ ಸದ್ಯಕ್ಕೆ ಯೂಸಲ್ಲಿದೆ, V8047K03. ಹೇಗೆ ಗೊತ್ತಾ, ಆ್ಯಕ್ಚುಲಿ ಓಡಿ ಬರೋದು ಅದು ಆರ್ಗನೈಸ್ ಜೊತೆ ಓಡಿ ಬರೋದು ಏನಕ್ಕೆ ತಳ್ಳಿ ಬಿಡಿಸ್ಬಿಡ್ತಾರೆ. ತಳ್ಳಿ ಬಿಡಿಸ್ಬಿಟ್ರೆ ಹಿಂದ್ಗಡೆ ಬರ್ತಾರೆ, ಬೇಕಾದ್ರೆ ಬೈಡ್ ಅಂತ ಹೊಡ್ಕೊಂಡು ಹೋಗ್ತಾರೆ. ಆರ್ಗನೈಸ್ ಜೊತೆ ಆ್ಯಕ್ಚುಲಿ ಕ್ರಿಮಿನಲ್ಸ್ ಅವ್ರು ಮಾಡೋದು ಅಟೆಂಪ್ಟಿವ್ ಮರ್ಡರ್ ಹಾಕ್ಬೋದು ಅದ್ರ ಮೇಲೆ. ಯಾಕೆಂದರೆ ಅವರು ತಳ್ಕೊಂಡು ಹೊಡ್ಕೊಂಡು ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ. ಬಿಡಿಸ್ಕೊಂಡು ಹೋಗ್ಬಿಟ್ರೆ ಹಿಂದ್ಗಡೆ ಬರೋರು ವೆಹಿಕಲಿಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಜಸ್ಟ್ KA10F552 ರೋಡ್ ಮೇಲೆ ಹೋಗ್ತಿಲ್ಲ, ಅವನು ಸೈಡಲ್ಲಿ ಹೋಗ್ತಿದೆ. ಇದು ಅಷ್ಟೇ, ಅದು ಅಷ್ಟೇ. F491 KA10F491 ಗಾಡಿ. ಅದರಿಗೆ ಆ್ಯಕ್ಚುಲಿ ಕೆಮ್ಮು ಬರ್ತಾಯಿದೆ, ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಕಳೆದ ದಿವಸಗಳಿಂದ. ಇವತ್ತು ಎಲ್ಲ ಗಾಡಿಗಳು ರೋಡಿಗೆ ಕೆಳಗಡೆ ಹೋಗ್ತಿರೋದು. KA0AB5862 ಯಾರಿಗೂ ಉಸಿರಾಡೋಕ್ಕೆ ಆಗ್ತಿಲ್ಲ ಗುರು, ಅಪ್ಪ. ಗಂಟ್ಲಲ್ಲೆಲ್ಲ ಹೊಗೆ ತುಂಬ್ಕೊಬಿಡ್ತು. ಹೊಗೆ ಅಂತೀನಿ, ಮಣ್ಣು ತುಂಬ್ಕೊಂಡಿದ್ದೀನಿ. ನನಗೆ ಸೌಂಡ್ ಬರ್ತಾರೆ ಹಿಂದ್ಗಡೆಯಿಂದ. L1003 7523. ಪ್ರಕಾಶ್ರ ಬಾಲಗುಚ್ಚಿ JX5256 ಅದು. ಪ್ರಕಾಶ್ರ ಒಳ್ಳೆ ಬುಲೆಟ್ ಪ್ಲೆಷರ್. ಇದು ನಂದಿನಿ HF5241 ಅರ್ಧ ಹೇಳ್ಕೊಂಡು ಹೋಗ್ತೀವಿ ಅಂತ ಇರಬೇಕು ಬಹುಶಃ. ಅದೇ ಕೂದಲ ಕದಲ ಬಾಲಗುಚ್ಚಿ ಈ ಥರ ಹಿಂಗೆ ಕರ್ಕೊಂಡು ಹೋಗ್ತೀವಿ ಅಂತ ಬಂದವರಿಗೆ. ಅದೇ ಬಂದಿರೋದು ಹೋಗಿ ತಲುಪೋಷ್ಟೊಳಗೆ ಈ ಗತಿ ಆಗಿರ್ತಾಯಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಒಳ್ಳೆ ಗತಿ ಹೀಗೆ ಹೋಗೋದು ಆರೆ ಅಂತ ಇರೋದು. ಸೊ ಆರೆ ಅಂದರೆ ಆ ಥರ ಕರ್ಕೊಂಡು ಹೋಗ್ತೀವಿ ಅಂತ. ಯಕ್ಷಗಾನ ಥರ ಕರ್ಕೊಂಡು ಹೋಗ್ತೀವಿ ಅಂತ. EU 9043 ಅದು ಹೊರಗೆ ದೊಡ್ಡವರ ಕೃಪೆ ಅಂತ ಇದೆ. KA09CE11 ಹೊರಗೆ ದೊಡ್ಡವರ ಕೃಪೆ ಯಾಕೆ ಮಾಡಿರೋದು ಅಂದರೆ, ಸಿದ್ದರಾಜ ಇದ್ದಾರಲ್ಲ, ಶ್ರೀಕಂಠ ನಮ್ಮ ತಾಯಿಯವರ ಮಾವ ಶ್ರೀಕಂಠ ಅಂತ ಮಗನ ಹಿರಿಯ ಮಗ, ಮೂರನೇ ಮಗ, ಆದರೆ ಹಿರಿಯ ಗಂಡು ಮಗ, ಮೂರದ ಮಗು. ಸೊ ಅವನ ಮಗ ದೊಡ್ಡ ಮಗ ಇದ್ದಾನೆ, ಅವನ ಹೆಸರು ಶ್ರೀ ಸಿದ್ದರಾಜ ಅಂತ. ಸಿದ್ದರಾಜ ಆದರೆ ತೆರೆಗೆ ದೊಡ್ಡವರು ಸಿದ್ದಪ್ಪಾಜಿ ಅಂತ ಬರೋದು. ಸಿದ್ದಪ್ಪಾಜಿ ಹೆಸರಿಂದನೇ ಅವನಿಗೆ ಹೆಸರು ಕೊಟ್ಟಿರೋದು. ಸೊ ಅವನು ಅದೇ ಸಿದ್ದಪ್ಪಾಜಿ ಗದ್ದಿಗೆ ಪೂಜೆಗೆ ಮಾಡ್ಬೋದು ಸಾಧ್ಯತೆ ಇದೆ. ಆ್ಯಕ್ಚುಲಿ ಅಣ್ಣಯ್ಯಪ್ಪನ ಗದ್ದಿಗೆ ಇದು ಏನೋ ಗೊತ್ತಿಲ್ಲ. ಸರಿ ಅಣ್ಣಯ್ಯಪ್ಪನ ಗದ್ದಿಗೆ ಇರಬೇಕು. ಇವ್ರದ್ದು ಸಿದ್ದಪ್ಪಾಜಿ ಒಂದು ಕಂದಾಯ ಗದ್ದಿಗೆರಾಗಿರೋ ಸಾಧ್ಯನೇ ಇಲ್ಲ. ಕಂದಾಯ ಅಂದರೆ ತ್ರಿಶೂಲ ಥರ ಹಿಡ್ಕೊಂಡು ಓಡಾಡ್ತಾರಲ್ಲ, ಅದು ಮತ್ತೆ ಗೊತ್ತಾಗುತ್ತೆ ಇರುತ್ತೆ. ಈ ಗದ್ದಿಗೆ ಅಂದರೆ ಜೀವಂತ ಸಮಾಧಿ ಅಥವಾ ಸತ್ಯದಲ್ಲೇ ಸಮಾಧಿ ಮಾಡಿರ್ತಾರಲ್ಲ, ಗುರು ರಾಘವೇಂದ್ರ ಅವ್ರದ್ದು ಸಮಾಧಿ ಥರ ಏನೋ ಕಟ್ಕೊಂಡು ಪೂಜೆ ಮಾಡ್ತಾರಲ್ಲ. ಸೊ ಅದು ಗದ್ದಿಗೆ. ಆ್ಯಕ್ಚುಲಿ ಇದ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ಮನೆ ಬಿಟ್ಟು ಬಂದಮೇಲೆ ಇದ್ರ ಬಗ್ಗೆ ದೊಡ್ಡ ಅಧ್ಯಯನ ಮಾಡಿಬಿಟ್ಟಿದ್ದೆ. ಮಠಗಳು ಅಂದರೆ ಏನು ಅಂತ ಗೊತ್ತಿರಲಿಲ್ಲ ನನಗೆ. ಮಠಗಳು ಅಂದ್ರೇನು, ಈ ಮಠಗಳಿಗೂ ದೇವಸ್ಥಾನಗಳಿಗೂ ಏನು ಡಿಫ್ರೆನ್ಸ್ ಅನ್ನೋದನ್ನು ಅಧ್ಯಯನ ಮಾಡಬೇಕಾಗಿ ಬರ್ತೀನಿ ನನಗೆ ತಿಳ್ಕೊಳ್ಳೋಕ್ಕೆ. ಸುತ್ತೂರುವರೆಗೂ ಹೋಗಿ ಬಂದೆ. ಅಲ್ಲಿಗೆ ತಿಳ್ಕೊಳ್ಳೋಕ್ಕೋಸ್ಕರ ಸುತ್ತೂರು ಗೊತ್ತು ಹೋಗಿ ಬಂದೆ. ಯಾಕಂದರೆ ಸುತ್ತೂರು ಶಾಖಾ ಮಠ ಹೋಗಿ ಬಂದಾಗ ಹೋದರೆ ವೈಭವ ನೋಡಿ ನನಗೆ ಮಠ ಇಷ್ಟು ಕ್ಲಾಸ್ ಆಗೈತಲ್ಲ, ಏನು ಮಠ ಅಂದರೆ ಅಂತ ನನಗೆ ದೊಡ್ಡ ಅನುಭವ ಬರುತ್ತೆ. ಸೊ ಮಠಾಧಿಪತಿಗಳು ಇನ್ಫ್ಲೂಯೆನ್ಸ್ಗಳು ಮತ್ತು ಧಾರಾವಾಹಿಕರಿ ಮತ್ತು ಅವರು ಮಾಡಿದ್ದ ಇನ್ವೆಸ್ಟ್ಮೆಂಟ್ ಎಲ್ಲ ನೋಡಿ ನನಗೆ
ಮಠಗಳನ್ನು ಅಂದರೆ ಇರೋದ್ರೆ ಸಿಕ್ಕಾಪಟ್ಟೆ ಕುತೂಹಲ ಜಾಸ್ತಿ ಆಗೋದು. ಸೊ ಸುತ್ತೂರುವರೆಗೂ ಹೋಗುವಂತೆ. ಸೊ ಮಠಗಳು ಏನು ತಿಳ್ಕೊಳ್ಳೋಕ್ಕೋಸ್ಕರ. ಸೊ ಮಠಗಳು ದೇವಸ್ಥಾನಕ್ಕಿರೋ ಡಿಫ್ರೆನ್ಸ್ ಏನು ಗೊತ್ತಾ? ರೆಕಾರ್ಡ್ ಆಗ್ತಾಯಿದೆ. ಮಠಗಳು ಮತ್ತು ದೇವಸ್ಥಾನಕ್ಕಿರೋ ಡಿಫ್ರೆನ್ಸ್ ಏನಂದರೆ, ಮಠಗಳಲ್ಲಿ ಗುರುಗಳ ಆರಾಧನೆ ನಡೆಯುತ್ತೆ. ಫಸ್ಟ್ ಅವ್ರಿಗೆ ಪ್ರೈಮರಿ ಪೊಸಿಷನಲ್ಲಿ. ಸೊ ಗುರುಗಳು. ದೇವಸ್ಥಾನಗಳಲ್ಲಿ ದೇವರ ಆರಾಧನೆ ನಡೆಯುತ್ತೆ. ಮಠಗಳಲ್ಲಿ ಗುರುಗಳನ್ನ ಪ್ರೈಮರಿ ಪೊಸಿಷನಲ್ಲಿ ಕೂರಿಸಿ ಆರಾಧನೆ ಮಾಡ್ತಾರೆ. ಜೊತೆಗೆ ಗುರುಗಳ ಸಮಾಧಿ ಇರುತ್ತೆ. ಜೀವಂತ ಸಮಾಧಿ ಅದು ಆಗ್ಬೋದು, ಅಥವಾ ಸತ್ಯದಲ್ಲ ಅದು ಆಗ್ಬೋದು. ಗುರುಗಳ ಸಮಾಧಿ ಇರುತ್ತೆ, ಅದಕ್ಕೆ ಪೂಜೆ ಸಲ್ಲಿಸಲಾಗುತ್ತೆ. ಜೊತೆಗೆ ಗುರುಗಳ ನೆಕ್ಸ್ಟ್ ಜನರೇಷನ್ ನೈಟ್ ಪೊಸಿಷನ್ ಅಂತಾರೆ ಪ್ರಕಾರ ಒಂದು ಅವರ ಉತ್ತರಾಧಿಕಾರಿಗಳು ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಒಬ್ಬ ಗುರು ದೇವಸ್ಥಾನ ಮಠನ ಕಟ್ತಾನೆ. ಒಬ್ಬ ಗುರು ಮಠ ಕಟ್ಟಿದ ಮೇಲೆ ಆ ಮಠವನ್ನು ಅವರ ಉತ್ತರಾಧಿಕಾರಿಗಳೇ ಬೆಳೆಸ್ಕೊಂಡು ಅದೇ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಾರೆ. ಸೊ ನೆಕ್ಸ್ಟ್ ಅವ್ರ ಸಮಾಧಿ ಪಕ್ಕ ಇವ್ರ ಸಮಾಧಿ ಕಟ್ಕೊಂಡು ಹೋಗ್ತಾರೆ. ಸೊ ಆ ಗುರುಗೆ ಒಬ್ಬ ಆರಾಧ್ಯ ದೈವ ಇರ್ತಾನೆ. ಫಾರ್ ಎಕ್ಸಾಂಪಲ್ ಬದೂರು ವಿಭೂತಿ ಮಹದೇಶ್ವರ ತಗೊಳ್ಳಿ. ವಿಭೂತಿ ಮಹದೇಶ್ವರಿಗೆ ದೊಡ್ಡಗುಡಪ್ಪ ಇದ್ರಲ್ಲ, ಅವ್ರ ಹೆಸರು ಮಹಾದೇವ ಅಂತ ಏನೋ ಇತ್ತು, ಮಹದೇಸ್ವಾಮಿ ಅಂತ ಏನೋ ಇತ್ತು ಅವ್ರ ಹೆಸರು. ಜೀವಂತ ಬದುಕಿದಾಗ ಸೊ ಅವರು ಮಹದೇಶ್ವರನ್ನ ಆರಾಧನೆ ಮಾಡ್ತಿದ್ರು. ಸೊ ಈಗ ಅವರು ವಿಧಿವಶ ಆದಮೇಲೆ ಅವರು ಗೋಡಿ ಕಟ್ಟಿಬಿಟ್ಟು ಅವ್ರಿಗೆ ನಾಗ ಶಿವಾಚಾರ್ಯ ಅಂತ ಏನೋ ಎತ್ತೋದ ಹೆಸರು ಕಟ್ಟಿದ್ದಾರೆ. ಒಟ್ಟು ನಾಗದಿಂದ ಹೆಸರು ಬರ್ತದೆ. ಸೊ ಹೆಸರು ಕಟ್ಬಿಟ್ಟು ಮಾಡಿದ್ದಾರೆ. ಸೊ ಆವಾಗ ಈಗ ಅದು ಮುಂಚೆ ದೇವಸ್ಥಾನ ಆಗಿತ್ತು, ಈಗ ಮಠ ಅದು. ಆ್ಯಕ್ಚುಲಿ ಗದ್ದಿಗೆ ಆರಾಧನೆ ಗದ್ದಿಗೆ ಪೂಜೆ ಆಗುತ್ತೆ. ದೊಡ್ಡಗುಡಪ್ಪವ್ರದ್ದು ಗದ್ದಿಗೆ ಇದೆ. ಸೊ ಹೀಗಾಗಿ ಅದು ಈಗ ಮಠ, ದೇವಸ್ಥಾನ ಅಲ್ಲ. ಸೊ ಮಠಕ್ಕೂ ದೇವಸ್ಥಾನಕ್ಕೂ ಅದೇ ಡಿಫ್ರೆನ್ಸ್. ನನಗೂ ಗೊತ್ತಿರ್ತಿಲ್ಲ. ನಾನು ಸುತ್ತೂರಿಗೆ ಹೋಗಿ ಡೀಪಾಗಿ ಸ್ಟಡಿ ಮಾಡ್ಕೊಂಡು ಬಂದೆ ಅದಕ್ಕೋಸ್ಕರ. ಈ ದೇವಸ್ಥಾನಕ್ಕೂ ಅದಕ್ಕೂ ಏನಪ್ಪ ಡಿಫ್ರೆನ್ಸು? ಕ್ಲೋಸ್ ಟು 10 ಕಿಲೋಮೀಟರ್ಸ್. ಕ್ಲೋಸ್ ಟು ಅಂದರೆ ಬರೀ ಅರೌಂಡ್ 10 ಮೀಟರ್ಸ್ ಆ ಥರ ಡಿಸ್ಟೆನ್ಸ್ ಇದೆ ಅಷ್ಟೇ. ಕರೆಕ್ಟಾಗಿ 10 ಕಿಲೋಮೀಟರ್ ಸ್ಪಾಟಲ್ಲಿ ನಿಂತ್ಕೊಂಡಿದ್ರಿ. ಇಲ್ಲೇ ಮುಂದಕ್ಕೆ ಹೋಗೋಲ್ಲ. ಎಷ್ಟೊತ್ತಾದರೂ ಲಿಫ್ಟ್ ತೊಗೊಂಡೇ ಹೋಗ್ತೀರಿ. ಯಾಕೆ ಆಲ್ರೆಡಿ ಟಯರ್ಡ್ ಆಗಿಬಿಡಿದ್ರಿ ಕಿಟ್ ನಡೆದು, ಊಟ ಬೇರೆ ಸರಿಯಾಗಿ ಮಾಡೋದಿಲ್ಲ. ಮಂಜುನಾಥ ಅಂತ ಈಗ ಆಲ್ರೆಡಿ ಎಷ್ಟೊಂದು ವೆಹಿಕಲ್ ಬರೋದು. ಮಂಜುನಾಥ ಒಂದು ಹೋಯಿತು, ಈಗ ಯಾವುದೋ ಮಂಜುನಾಥ ಹೋಯಿತು. ಆ ಕಡೆ ಇರಲಿ ಸದ್ಯಕ್ಕೆ. ದಶಕಂಠ ರಾವಣ AB 2013 ದಶಕಂಠ ರಾವಣ ಅಂತ ಯಾಕೆ ತೋರಿಸ್ತಿರೋದು ಗೊತ್ತಾ? ಮಂಜುನಾಥ ಹೋಯ್ತಲ್ಲ ಗಾಡಿ, ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಇನ್ಚಾರ್ಜ್ ಪರ್ಸನ್ ಇದ್ದಾರಲ್ಲ, ಅವ್ರ ಹೆಸರು ಮಂಜುನಾಥ ಅಂತ ಹೇಳ್ಕೊಂಡಿದ್ದ. ಸೊ ಅವರು ಸಾಯಂಕಾಲದೊತ್ತು ಎಣ್ಣೆ ಪಾರ್ಟಿ ಮಾಡ್ತಾರೆ ಅಂತ. ಸೊ ಅಲ್ಲೊಬ್ಬ ಶಿವರಾಜ್ ಅಂತ ಹೇಳ್ಕೊಂಡಿದ್ದ ಒಬ್ಬ. ಅವರು ಹೀಗೆ ಎಣ್ಣೆ ಹೊಡ್ಕೊಂಡು ಹೆವಿ ಆಡ್ತಾ ಇದ್ದ. ಒಂದು ವೀಡಿಯೋ ಕೂಡ ರೆಕಾರ್ಡ್ ಮಾಡಿದ್ವಿ. ಯಾವುದು ದಶಕಂಠ ರಾವಣ ಅಂತ ಪಂಚೆಲ್ಲ ಬಿಚ್ಕೊಂಡು ಎಲೆಬೆಲ್ಲ ಹಾಕ್ಕೊಂಡು ಸುತ್ತಾಡ್ತಿರ್ತಾನೆ, ಓಡಾಡ್ಕೊಂಡು ಚಾಡ್ತಿರ್ತಾನೆ ಯಾವಾಗಲೂ. ಪೊಲೀಸವ್ರದ್ದು ಏನೋ ಹೋಯ್ತು ಅಂದರೆ ಮಂಜುನಾಥ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಅರ್ಥ ಆಗಿರೋ ಸಾಧ್ಯತೆ ಇರುತ್ತೆ. ಅಥವಾ ಸಾಯಂಕಾಲ ನಿನ್ನೆ ಇನ್ಸಿಡೆಂಟ್ ನಡೀತಲ್ಲ, ಅವನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಇನ್ನೊಬ್ಬ ಗಣಪತಿ ಇದ್ದಾನಲ್ಲ ಗಣೇಶ ಅಂತ ಅವ್ನು ಹೇಳ್ದ. ಸೊ ಪೊಲೀಸರನ್ನು ಹುಡುಕೊಂಬಂದಿದ್ದೀನಿ ಅಂತಲ್ಲ ಅಂತ. ಸೊ ಅದಕ್ಕೆ ನಾನು ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ, ತೋರಿಸ್ತಾ ಬರ್ತೀವಿ ಬಿಡಿ ಕಲೆಕ್ಷನ್ಸ್ ಕರೀ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ, ನಾನು ಡಿಫೆಂಡ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಅವಾಗ ಒಂದು ಈಗೇನು ತಲೆ ಕೆಡ್ತಿದ್ದೀರ ಮಂಜಣ್ಣ ಅವರ ಮಾತಾಡ್ತಾರೆ ಹಂಗೆ ಅಂತ ಹೇಳಿದೆ. ಮೇಬಿ ಅದರದ್ದು ಏನಾದ್ರು ರಿಲೇಟೆಡ್ ಇದೆ. ಎರಡು ಕಾರಣ ಇರುತ್ತೆ. ಒಂದು, ನಿನ್ನ ವಿರುದ್ಧ ಯಾರ ಕಂಪ್ಲೇಂಟ್ ಕೊಟ್ಟರು ಮಂಜುನಾಥ್ ನೋಡ್ಕೊಳ್ತಾರೆ ಅಂತ ಆಗಿರುತ್ತೆ. ಅಥವಾ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ ಮಂಜುನಾಥ್ ಇದ್ದು ಇರ್ಬೋದು. ಎರಡರಲ್ಲಿ ಒಂದು ಆಗಿರುತ್ತೆ. ಒಂದು ವಿಷಯ ಏನಪ್ಪ ಅಂದರೆ 100% ಕನ್ಫರ್ಮ್, ದುರ್ಗಾ ಪರಮೇಶ್ವರ ದೇವಸ್ಥಾನದವರು ಮತ್ತು ಪೊಲೀಸ್ ಇದ್ರ ನಡುವೆ ಇರುವಂಥ ಸ್ಟೋರಿನ ಹೇಳೋದಕ್ಕೆ ಆಗಿರುತ್ತೆ. ಅದು ಏನೋ ಲಿಫ್ಟ್ ಕೇಳ್ತಿಲ್ಲ, ಯಾವ ವಿಷಯ ಹೇಳ್ತಿದ್ದೀರ ನಾನೇ ಗೊತ್ತಾಗ್ತಾ ಇಲ್ಲ. ಓಕೆ, 10 ಕಿಲೋಮೀಟರ್ಸ್ ಬಂದಿದ್ದೀನಿ, ಯಾರು ಇನ್ನೂ ಲಿಫ್ಟ್ ಕೊಟ್ಟಿಲ್ಲ. ಈಗ ಲಿಫ್ಟ್ ಕೇಳಬೇಕು. ಆ್ಯಕ್ಚುಲಿ ನಿಂತ್ಕೊಂಡಿದ್ದೀನಿ, ಇನ್ನೂ ಲಿಫ್ಟ್ ಕೇಳಿಲ್ಲ. ET 4007 K09 ET. ಆ್ಯಕ್ಚುಲಿ ಯಾವ ಟಾಪಿಕ್ ಹೇಳ್ತಾ ಇದೆ ಅನ್ನೋದೇ ಮರ್ತೋಗ್ತಿದೆ. ಹೋಗಿ 10 ಕಿಲೋಮೀಟ್ರ್ ಬಂದಿದ್ದೀರಿ, ಇಲ್ಲಿಂದ ಬಂದಿದ್ದೆ ಲಿಫ್ಟ್ ತೊಗೊಂಡೇ ಹೋಗೋದು. ವಾಕ್ ಅಂತೂ ಹೋಗೋದಿಲ್ಲ, ಯಾಕಂದರೆ ಆಲ್ರೆಡಿ ಟಯರ್ಡ್ ಆಗೋದು. ಆ್ಯಕ್ಚುಲಿ ನಾನು ಯಾವ ವಿಷಯ ಹೇಳೋದಕ್ಕೆ ಮರ್ತೋದೆ ಅಂತ ಹೇಳಿದ್ನಲ್ಲ. ಸೊ ಅದು ಯಾವ ವಿಷಯನೂ ಅಲ್ಲ, ಇಲ್ಲಿ ಅವರೇ ಜ್ಞಾಪಿಸಿದ್ರು. ಮಹದೇಶ್ವರದ ಪೋಸ್ಟರ್ ತೋರಿಸಿ, ಮಹದೇಶ್ವರ ದೇವಸ್ಥಾನ ಹೋಗುತ್ತೆ. ಫ್ರೈಡೇ ಶುಕ್ರವಾರ ಪೂಜೆ ಇರುತ್ತೆ. ಸೊ ಇವಾಗ ಏನಾದ್ರು ನಾನು ಬೆಳಿಗ್ಗೆ ಸ್ನಾನ ಮಾಡಿಬಿಟ್ರೆ ಬಂದ್ರಿಗೆ ಹೋಗೋ ಸಾಧ್ಯತೆ ಇರುತ್ತೆ. ನಾನು ಹಂಗೆ ತಲೆಕೆಟ್ಟವ್ರು ಸಡನ್ನಾಗಿ ಏನಾದ್ರು ನನಗೆಲ್ಲ ನಾನು ಸುತ್ತಮುತ್ತ ಈಸಿಯಾಗಿದ್ದರೆ ನಾನು ಎಲ್ಲ ಕೆಲಸ ಚಿಕ್ಕಿ ಹೊಡಿದ್ರೆ ಹೊರಬಿಡಿಸ್ಬಿಡ್ತೀನಿ. ಪಡ ಫಿನಿಕ್ಸ್ ಲೆವೆಲೇ ಮಾಡಿಬಿಡಿಸ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ನನಗೆ ಈಸಿಯಾಗಿ ಬಿಟ್ಬಿಟ್ರೆ ಇವರು ನಂಜನಗೂಡಿಗೆ. ನಾನು ನಂಜನಗೂಡು ಬೇಗ ತಲುಪಿರ್ತಿದ್ದೆ. ಹೋಗಿ ಸ್ನಾನ ಮಾಡ್ಕೊಂಡ್ಬಿಡ್ತಾಯಿದ್ದೆ. ಸ್ನಾನ ಮಾಡಿಕೊಂಡು
ವೈರಿಂಗ್ ಆಯಿತು ಒಟ್ಟು ವಿಭೂತಿ ಮಹದೇಶ್ವರ ನೆಟ್ವರ್ಕ್ ಬರ್ತಿದೆ ಅದು. ಸೊ ಈಗ ಆಲ್ರೆಡಿ ಬೇರೆ ಆಗಲೇ ಹೇಳಿದೆ ಯಾವ ವಿಷಯನ ಮರ್ತೋಗಿತ್ತು ಅಂತ. ಮಹದೇಶ್ವರ ಒಂದು ಪೋಸ್ಟರ್ ತೋರಿಸಿ ನೆನಪಿಸೋದು ಅಂತ. ಆ್ಯಕ್ಚುಲಿ ಒಂದು ಮಾತಾಡೋಕ್ಕೆ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಇದಾಗಿದೆ, ಮೂಗಲೆಲ್ಲ ಧೂಳು ಕೂತ್ಕೊಂಡಿದೆ, ಮೂಗು ಕ್ಲೀನ್ ಮಾಡಬೇಕು. ಬಾಯಲ್ಲಿ ಗಂಟಲಲ್ಲಿ ಮೂಗಲ್ಲಿ ಎಲ್ಲ ಕಡೆ ಮಣ್ಣು ತುಂಬೋಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಗಂಟ್ಲಿಗೆ ಕೆರೆತ ಸ್ಟಾರ್ಟ್ ಆಗೋಗಿದೆ. ಇದೊಂದು ವಿಷಯ ಹೇಳ್ಬಿಟ್ಟು ಪುನಃ ಏನು ಮಾತಾಡೋಕೆ ಹೋಗಿಲ್ಲ. ಮಹದೇಶ್ವರ ಪ್ರಸಾದ್ ಇನ್ನೂ ಒಂದು ಬಂತು ಲೈವಲ್ಲಿ, ಡ್ರೈವರ್ ಅಣ್ಣ ಅಂತದ್ದು. ಸರಿ, ಆ ಕಡೆ ಇರಲಿ, ಏನೋ ಹೇಳ್ತಿದೆ. ಪೊಲೀಸ್ ವ್ಯಾನು ಅಷ್ಟೇ, ಈಗ ಆಲ್ರೆಡಿ ಒಂದು ಮುಂದೆ ಹೋಯ್ತು, ಅದನ್ನು ಕವರ್ ಮಾಡಿದೆ. ಇದು ಇನ್ನೊಂದು ವೆಹಿಕಲ್ ಹೋಯ್ತು, ಬರ್ತಾ ಇರೋದು ಇದು ಆ ಕಡೆ ಇರಲಿ. ಸೊ ಏನದು ನಾನೇನಾದ್ರು ಬೇಗ ಈಸಿಯಾಗಿ ಕೊಟ್ಬಿಟ್ರೆ, ನಾನು ಬೇಗ ನದಿಗೆ ಹೋಗಿ ಸ್ನಾನ ಮಾಡೋಕ್ಕೆ ಬಿಟ್ಬಿಟ್ಟಿದ್ದಿದ್ರೆ ನಾವು ಊಟ ಮಾಡ್ಕೊಂಡು ಚಕ್ಕಂತ ಫಸ್ಟ್ ಪತಿಲಿ ಊಟ ಮಾಡ್ಕೊಂಡು ಮೈಸೂರಿಗೂ ಏನಾದ್ರು ತಗೊಬಂದು ಬೇಗ ಇದು ಲಿಫ್ಟ್ ಟ್ರೈ ಮಾಡ್ತಿದ್ದೆ. ಲಿಫ್ಟ್ ಟ್ರೈ ಮಾಡಿದಾಗ ಲಿಫ್ಟನ್ನು ನಡೆಸಿಟ್ಬಿಟ್ರೆ ಬಂದೂರಿಗೆ ಹೋಗ್ಬಿಡ್ತಾ ಇದೆ, ಅಥವಾ ಇಲ್ಲಿ ಕೋಟ್ಪುರಗರ್ಗೆ ಹೋಗಿ ಪ್ರಿಂಟ್ ಹಾಕ್ಸ್ಕೊಬಿಡ್ತಾಯಿದ್ದೆ. ಏನಾದ್ರು ಒಂದು ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಅದಕ್ಕೋಸ್ಕರ ಹಿಂಗೆ ಬೀದಿಲಿ ಸಾಯ್ತಾ ಇರಲಿ ಅಂತ ನನಗೆ ಲಿಫ್ಟ್ ಕೊಡೋದಿಲ್ಲ. ನನಗೆ ಲಿಫ್ಟ್ ಸಿಕ್ಬಿಟ್ರೆ ಅಂದ್ಕೊಂಡ್ರೆ ಕೆಲಸಗಳೆಲ್ಲ ಬರೀ ಲಿಫ್ಟ್ ತೊಗೊಂಡೇ ಮಾಡಿಬಿಡ್ತೀನಿ. ಹೋಗಿ ಬೆಳಗ್ಗೆ ಈಗ ಹೋಗಿ ಸ್ನಾನ ಮಾಡಿ ಫಸ್ಟ್ ಪಂತಿಗೆ ಊಟನೂ ಮಾಡಿಕೊಂಡು ಮೈಸೂರಿಗೂ ಬಂದುಬಿಡ್ತೀನಿ. 1 ಗಂಟೆಯಲ್ಲಿ ಮೈಸೂರಲ್ಲಿ ಆರಾಮಾಗಿ ಇದ್ಬಿಡ್ತೀನಿ. ನಾನು ಲಿಫ್ಟ್ ಒಂದೇ ಕೊಟ್ಬಿಟ್ರೆ ಇವತ್ತು ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಸ್ನಾನ ಮಾಡಿ ಫಸ್ಟ್ ಪಂತಿಯಲ್ಲಿ ಊಟ ಮಾಡಿ ಲಿಫ್ಟ್ ತೊಗೊಂಡು ಮೈಸೂರಿಗೆ ಹೋಗಿ ಪ್ರಿಂಟೌಟ್ ತೊಗೊಂಡು ಪುನಃ ಬಂದೂರಿಗೂ ಹೋಗಿ ದೇವ್ರನ್ನೂ ಕೇಳಬಲ್ಲ ನಾನು ಲಿಫ್ಟ್ ಕೊಡಬೇಕಂತ. ಲಿಫ್ಟ್ ಕೊಡೋಲ್ಲ, ಅದಕ್ಕೋಸ್ಕರ ಲಿಫ್ಟ್ ಕೊಡೋಲ್ಲ. ಹೆಲ್ಮೆಟ್ ಹಾಕೊಂಡು ಎಲ್ಲ ಆ್ಯಟಿಟ್ಯೂಡ್ ಏನೇನೋ ಕ್ರಿಯೇಟ್ ಮಾಡ್ತಿರೋದು. ವೋಲ್ಟರ್ಸ್ ಇದು ವಿಭೂತಿ ಮಹದೇಶ್ವರ ಅಂತ ಬರ್ತಿದೆ. NG ಸೀರೀಸ್ ಅದು, NG 5505 ಇರಬೇಕು. NG ನಾಗಲಿಂಗೇಶ್ವರ ಶಿವಾಚಾರ್ಯ ಅಂತ ಏನೋ ಇದೆ. ಅದೇ ವಿಷಯ ಹೇಳ್ತಾ ಇದೆ, ಪ್ರಿವಿಯಸ್ ವಿಡಿಯೋದಲ್ಲಿ ಇರುತ್ತೆ. ಬಟ್ ಹೇಳೋ ಸಮಸ್ಯೆ ನನಗಿಲ್ಲ, ಬಟ್ಟೆಲ್ಲ ಕಟ್ಕೊಬಿಟ್ಟೆ ಹೂವಿಂದ. ಸೊ ಫಸ್ಟ್ ಆದಷ್ಟು ಕ್ಲೀನ್ ಮಾಡ್ತೀನಿ. ಇಲ್ಲಿ ಹೋದರು ಪಂಚೆ, ಬಿಳಿ ಪಂಚೆ, ದುರ್ಗಾತಮ್ಮ, ಉಮಾಪತಿ ಐಶ್ವರ್ಯದಿಂದ ರಿಯಾಲಿಟಿ ಶೋ ಕಂಡ. ಮತ್ತು ಇನ್ನೊಂದು ಶಂಭುಲಿಂಗೇಶ್ವರ ಯಾರೋ ಭರತ್ ಬೆನ್ಸ್ ಇದೆಯಲ್ಲ, ಅದು ಪ್ರಾಜೆಕ್ಟ್ ಭರತ ಬರೋದು. ಇಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಬರ್ತಾ ಇರೋದು. ಶಂಭುಲಿಂಗೇಶ್ವರ ಶಾಂಭುವರಪ್ಪ. ಎಷ್ಟೊಂದು ಐಟಮ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಎಷ್ಟು ಕಷ್ಟ ಬಿಡಬೇಕು. ಅಲ್ಲಿ ಬರ್ತಾ ಇದ್ದಾರಲ್ಲ, ಆ್ಯಕ್ಚುಲಿ ದೇವರತ್ನ ಬರ್ತಾರದ ವ್ಯಕ್ತಿ ಚಾಮುಂಡಮ್ಮ ಇರಬೇಕು. ಬಹುಶಃ ಚಾಮುಂಡಮ್ಮ ಉತ್ಕತ್ತನ್ನು ಯಾರ ದೇವರತ್ನ ಗೊತ್ತಾಗಲ್ಲ. ಬಹುಶಃ ಅವತ್ತು ನನಗೆ ಊಟ ಸಿಗ್ಬೋದು. ಕಾಮರಾಜಗಳಿಗೆ ಈ ಥರ ರೋಡಲ್ಲಿ ಯಾರಾದ್ರು ದೇವ್ರ ಎತ್ಕೊಂಡು ಹೋಗೋಂಥ ಸಿಕ್ಕಿದ್ರೆ ನನಗೆ ಒಳ್ಳೆಯದಾಗುತ್ತೆ. ಊಟ ಗೀಟ ಎಲ್ಲ ಸರ್ಜರಿ ಬಂದಿರಿ ಊಟ ಸಿಗುತ್ತೆ. ಸ್ಪೆಷಲಿ ನಾನ್ ವೆಜ್ ತಿನ್ನೋದೆಲ್ಲ ಸಿಗುತ್ತೆ. ಸೊ ಊಟ ಸಿಗೋ ಸಾಧ್ಯತೆ ಇದೆ. ಬೇರೆ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ತೋರಿಸಿರ್ಬೋದು. ರಾಂಗ್ ವೇಲ್ ಬೇರೆ ಬರ್ತಾ ಇದೆ. ನಾವು ಆ ಸೈಡ್ ಖಾಲಿ ಸಿಗುತ್ತೆ. 22R5608 ಇದೇ ಗಾಡಿ ನಂಬರ್ ಪೂರ್ತಿ ನಾವು ಹೇಳ್ಬಿಡ್ತೇವೆ. ಜಡಾಗಿಲ್ಲಿ ಆ ಗಾಡಿ ಹೋಗಿದ್ದು, ಇದೇ ಗಾಡಿ ನಂಬರ್ ಇಲ್ಲ. ಪೊಲೀಸರು ಇದನ್ನೆಲ್ಲ ಹಿಡಿಯೋದೇ ಇಲ್ಲ. ಗಾಡಿ ನಂಬರ್ ಸಿಗ್ತೇ ಬಿಸಾಕ್ಬಿಡೋ ನಾನು. ಅಲ್ಲಿ ದೇವ್ರ ಸಿಕ್ತಾಗೆಲ್ಲ ಒಳ್ಳೆಯದಾಗುತ್ತೆ. ಊಟ ಸಿಗ್ಬೋದು, ಊಟ ಗೀಟ ಎಲ್ಲ ಸಿಗುತ್ತದೆ, ಬೇಕಾಗಿರೋದೆಲ್ಲ ಸಿಗುತ್ತೆ. ಇದೇ ಫಸ್ಟ್ ಈ ಸರಿ ಏನಾದ್ರು ಖಾಲಿ ಬಿಲ್ಲಿಗೆ ಹೋಯ್ತು, ಅದೇನಾಗುತ್ತೋ ಏನೋ ಗೊತ್ತಿಲ್ಲ. ನೋಡೋಣ. ಇದು ಗಣಪತಿ ಇದಕ್ಕೆ ಚಾಮುಂಡಿ ಬೆಟ್ಟದ ಬಾಲಿ ವೀಸೆ WX ಅಂದರೆ ಆ್ಯಕ್ಚುಲಿ ವೀಸೆ ಅಂದರೆ ನಾನು ಹೇಳಿದ್ದು ಅಂತ. ಗಣಪತಿದು ಹೋಗಿದ್ದು ಈ ತಾಯಿ ಹೋಗೋಕ್ಕೆ ಇಷ್ಟ. ಆಗಲಾಗೂ ಹೋಗ್ಕೊಳಕ್ಕಾಗಲ್ಲ. ಇದ್ದಿದ್ದೆ ಅಲ್ಲಿ ತೋರಿಸ್ತೀನಿ. ಎಷ್ಟು ಧೂಳಿದೆ ಅಂದರೆ ಮಣ್ಣಿಗೂ ನನ್ನ ಕಾಲಿಗೆ ಡಿಫ್ರೆನ್ಸೇ ಇಲ್ಲ, ಆ ರೇಂಜ್ ಇದೆ. ವೀರರಂಗನಾಥ ಸ್ವಾಮಿ, ವೀರರಂಗನಾಥ್ ಗಾಡಿ ನಂಬರ್ ಕಾಣ್ತಾ ಇಲ್ಲ. ಇದುವೆ ಫುಲ್ ಹೈಡ್ ಆಗಿದೆ, ಇದು ಡಸ್ಟ್ ಇದೆ. ಅದನ್ನೇ ತೋರಿಸಿದ್ದು. ಆ್ಯಕ್ಚುಲಿ ಫೇಕ್ ವಿಡಿಯೋ. ನನ್ನ ಕಾಲ್ ಗತಿನೇ, ಆ ಕಾರ್ ಗತಿನೇ ನೆನಪಾಗಿರೋದು. ಪ್ರಕಾಶ್ ಬಾಲಾಗೋಚಿ ಅದು ಹೋಗ್ತಾ ಇರೋದು. ಶೈನ್ ಬೇರೆ, ಹೋಂಡಾ ಶೈನ್ ಬೇರೆ. 5637 ಆ್ಯಕ್ಚುಲಿ ಪೊಲೀಸ್ ವ್ಯಾನ್ ಬ್ಲಾಕ್ ಮಾಡ್ಕೊಳ್ತಲ್ಲ ಈಗ. ಆ ಗಾಡಿ ಮುಂದೆ ಒಂದು ರಾಯಲ್ ಎನ್ಫೀಲ್ಡ್ ಗಾಡಿ ಹೋಯ್ತು, ಯೆಲ್ಲೋ ಕಲರ್ ಬಟ್ಟೆ ಹಾಕಿರೋದು. ಓಕೆನಾ? ಅದು ಆ್ಯಕ್ಚುಲಿ ದೇವ್ರು ಹೋಯ್ತು ಅಂತ ಹೇಳಿದ್ನಲ್ಲ, ಅವ್ರಿಗೆ ಗಾಡಿ ನಿಲ್ಲಿಸ್ಬಿಟ್ಟು ಅವನು ಆ ದೇವರು ಹೋಯ್ತಿದ್ದೆಲ್ಲ ಎತ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ದುಡ್ಡು ಹಾಕ್ಬಿಟ್ಟು ಹೋದ. ಸೊ ಓದೋದು ಸಿಕ್ಕಾಪಿಸ್ಕೊಂಡು ಹೋಗಲಿಲ್ಲ, ಇಲ್ಲಿ ಬಂದು ಇದು ಮಾಡ್ಕೊಂಡೋದ, ಆಲ್ಮೋಸ್ಟ್ ಹೊಡ್ಕೊಂಡ. ಇಂಡಿಕೋರೆ ಹೊಡ್ಕೊಂಡೋದ. ಪೊಲೀಸವರು ವ್ಯಾನ್ ನಿಲ್ಸ್ಕೊಂಡಿದ್ದಾರಲ್ಲ. ಆ್ಯಕ್ಚುಲಿ ಐ ಬಿಲೀವ್ ಆ್ಯಟಿಟ್ಯೂಡ್ ಏನು ಕ್ರಿಯೇಟ್ ಮಾಡ್ತಿರೋದು ಅಂದರೆ, ಇಚ್ಚರ್ ಗಾಡಿ ಹೋಗ್ತಾಯಿದೆ. ಇಚ್ಚರ್ ಗಾಡಿ ಕುದುರೆ ಲೋಗೋ ಅದು.
ಸೊ ಕುದುರೆ ನೈಟ್ ಪೊಸಿಷನ್ನ ಕ್ಲೈಮ್ ಮಾಡುತ್ತೆ. ಸೊ ಅವ್ರು ಯದುವೀರ್ ಮಾಸ್ಟರ್ ಇರೋದು ಅವರ ಪೊಸಿಷನ್ ಕೂಡ ಎ ಪೊಸಿಷನ್ ಕೂಡ ನೈಟ್ ಪೊಸಿಷನ್. ಇಲ್ಲಿ ಹೋಗ್ತಾ ಇದ್ದು ರಾಯಲ್ ಎನ್ಫೀಲ್ಡ್ ಗಾಡಿ, ಇದು ಹಿಮಾಲಯನ್ 450, ಅದು ಅದು ಶಾಂಭವಿ ಗೌಡಗೆ ರೆಪ್ರೆಸೆಂಟ್ ಮಾಡ್ತಾ ಇರೋದು, ಹೇಮಾದ್ರಿಗೂ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಪೊಲೀಸ್ ನಿಲ್ಲಿಸ್ಕೊಂಡು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೆ ಅಂದರೆ ಪೊಲೀಸರು ಯದುವೀರನ್ನ ಬ್ಲಾಕ್ ಮಾಡ್ಕೊಳ್ತಾರೆ ಅಂತ, ಪ್ರೊಟೆಕ್ಟ್ ಮಾಡ್ತಾರೆ ಅಂತ. ಶ್ರೀರಾಮ ಇದು ಅದೇ ಮಲೆಮಹದೇಶ್ವರ ಇದೆ, ಮಲೆಮಹದೇಶ್ವರದ ಮೇಲೆ ಶ್ರೀರಾಮ ಕೆಳಗಡೆ ಮಲೆಮಹದೇಶ್ವರ ಇದೆ. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಬರೋಕ್ಕಾಗಲ್ಲ, ಕಾಸಿ ಕಡೆ ತಲೆ ಬೋಳು ಅಂತ ಮಾತಿದೆಯಲ್ಲ, ಹಂಗಾಗುತ್ತೆ. ಡಿಸ್ಕೋ ಸಿಗ್ತಾರ ನನಗೂ ಮಾಡೋಕ್ಕೆ ಏನಕ್ಕೆ ಟೈಮೇ ಇಲ್ಲ, ಏನು ಮಾಡೋದು, ಆಳ್ಬಿದ್ದೋಗ್ಲಿ. ನಾನು ಆ್ಯಟಿಟ್ಯೂಡ್ ಏನಾದ್ರು ಹಾಳಾಗಲಿ ಬಿಡು, ಹೋಟೆಲ್ ನಾನು ಸುತ್ತ ಆ್ಯಟಿಟ್ಯೂಡ್ ಅನ್ನೋ ಒಂದು ಫಾರ್ಮುಲಾ ಕ್ರಿಯೇಟ್ ಮಾಡ್ತಿದ್ದಾರೆ, ಅದನ್ನು ಪ್ರೂವ್ ಮಾಡೋದು ಸಾಕು. ಆ್ಯಟಿಟ್ಯೂಡ್ ಅನ್ನೋ ಫಾರ್ಮುಲಾ ಅಂದರೆ ಏನು, ಆ್ಯಟಿಟ್ಯೂಡನ್ನ ಯಾರು ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ರೆ ಸಾಕು, ಮಿಕ್ಕಿದೆಲ್ಲ ಕತೆ ಎಲ್ಲರ ಒಟ್ಟಿಗೆ ಸಿಗ್ಬಿಡ್ತಾರೆ. 10:30 ಮೇಲಾಗಿದೆ, ಅರೌಂಡ್ 10:30 to 10:45 ಮಧ್ಯೆ ಆಗಿದೆ ಟೈಮು. ಡಿಯೋ ಆ್ಯಕ್ಚುಲಿ ತೊಗೊಬಂದು ನಂಜನಗೂಡು ಒಳಗೂ ಬಿಡ್ತೀನಿ ಅಂತ, ದೇವಸ್ಥಾನದವರೆಗೂ ಹೋಗೋ ಕ್ಯಾಂಡಿಡೇಟ್ ಅವನು. ನಾನು ಬೇಡ, ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಆ್ಯಕ್ಚುಲಿ ಊಟ ಮಾಡ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕೆ, ಮಧ್ಯಾಹ್ನ ಊಟ ಮಾಡಲಿ ಅಲ್ಲಿ ಅನ್ನೋ ಕಾರಣಕ್ಕೆ ಊಟ ಕೊಟ್ಟಿಲ್ಲ, ಬ್ರೇಕ್ಫಾಸ್ಟ್ ಕೊಡಿಸಿಲ್ಲ ನನಗೆ ಎಲ್ಲೂ, ದಾರಿಯಲ್ಲೂ ಎಲ್ಲೂ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ. ಇವ್ರಿಗೆ ವ್ಯಕ್ತಿಯನ್ನು ಕೊಡೋ ಹಾಗೆ ಮಾಡಿಲ್ಲ. ಇನ್ನೊಂದೇನೆಂದರೆ ಈಗ 10 ಗಂಟೆವರೆಗೂ ಟೈಮ್ ಪಾಸ್ ಮಾಡಿ ತೊಗೊಬಂದು ಬಿಟ್ಟಿದ್ದೇನಕ್ಕೆ ಅಂದರೆ, ನನ್ನ ಜೇಬಲ್ಲಿ 20 ರೂಪಾಯಿ ಇದೆಯಲ್ಲ, 20 ರೂಪಾಯಲ್ಲಿ ಇಂದಿರಾ ಕ್ಯಾಂಟೀನ್ ಊಟ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮಾಡೋರು. ಈಗ 10 ಗಂಟೆ ಮೇಲೆ ಇಂದಿರಾ ಕ್ಯಾಂಟೀನ್ಗೆ ಹೋದರೆ ಇಡ್ಲಿ ಏನೂ ಸಿಗೋದಿಲ್ಲ. ಸೊ ಅಲ್ಲಿ JB 5960 ವೈಟ್ ಲೈನ್ ಒಳಗೆ ಬಂದಿದ್ದು ಅಷ್ಟೇ ಅಲ್ಲ, ಹೊಡ್ಕೊಂಡೋಗೋ ಪ್ರಯತ್ನ ಮಾಡ್ದೆ. ನಾನು ಎಲ್ಲಿದ್ದೀನಿ ಗೊತ್ತಾ, ಇದ್ದೀನಿ ರೋಡಿಂದನೂ 1-2 ಅಡಿ ಹಿಂದೆ ನಿಂತ್ಕೊಂಡಿದ್ದೀನಿ. ಅವ್ನು ವೈಟ್ ಲೈನ್ ಒಳಗಡೆ ಎಲ್ಲ, ರೋಡಿಂದ ಕೆಳಗಿದೆ ಬಂದು ಹೋಗಿದ್ದೆ ಬೋಳಿ ಮಗ. ಓಕೆ, ಅದು ಆ್ಯಕ್ಚುಲಿ ಇವಂದು ಅದೇ ಕತೆ. ನಿಮ್ಮ ಕ್ಯಾಮ್ರಾ ರೆಕಾರ್ಡ್ ಮಾಡ್ತಿರೋದು ನೋಡ್ದೆ, ಅದಕ್ಕೆ ಹೊರಗಡೆ ಹೋದ, ಇಲ್ಲದೆ ಇನ್ನೂ ಕ್ಲೋಸಾಗಿ ಬರ್ತೀನಿ. ಒಂದು ರಾಂಗ್ ವೇ ಬರ್ತಿದೆ ಗಾಡಿ, ಮುಖನೂ ನೋಡ್ದೆ, ಅದು ಆ ಕಡೆ ಇರಲಿ, ಏನೋ ವಿಷಯ ಹೇಳ್ತಾ ಇದ್ದ ಇವನು. ಬಂದೇ ಬಳ್ಳಿ ಗಾಡಿ JB 8829 KA09 JB. ಓಕೆ, ಇದು ಆ್ಯಕ್ಚುಲಿ ಇಂದಿರಾ ಕ್ಯಾಂಟೀನ್ ಊಟ ಮಾಡದೇ ಇರಲಿ ಅನ್ನೋ ಕಾರಣಕ್ಕೆ. ಇದ್ರ ಜೊತೆಗೆ ವಾಕ್ ಮಾಡಿಸಿದ್ದು ಏನಂದರೆ, ಹೆವಿ ವಾಕ್ ಮಾಡಿಸಿದ್ರು. ಸೊ ಹೊಟ್ಟೆ ಹಸಿತೆ, ಈಗ ನಂಜನಗೂಡಲ್ಲಿ ಊಟ ಮಾಡಲೇಬೇಕು ನನಗೆ ಆಪ್ಷನ್. ಸೊ ಇದಿಷ್ಟು ಎಷ್ಟು ಸ್ಟ್ರಾಟಜಿಕಾಗಿ ಕೆಲಸ ಮಾಡ್ತಿರೋದಕ್ಕೆ ಇದು ವೆರಿ ಬೆಸ್ಟ್ ಎಕ್ಸಾಂಪಲ್. ನನ್ನ ಪ್ಲ್ಯಾನ್ ಇದ್ದಿದ್ದೇನು ಅಂತ ಆಲ್ರೆಡಿ ವಿವರಿಸಿದ್ದೀನಿ. ಸ್ನಾನ ಮಾಡ್ಕೊಂಡು ನನ್ನ ಪ್ಲ್ಯಾನ್ ಇದ್ದಿದ್ದೇನು ಅಂದರೆ, ಇನ್ನೂ ಒಂದು ಸರಿ ಹೇಳ್ಬಿಡ್ತೀನಿ ಗುರು, ಟೈಮ್ ರೆಕಾರ್ಡ್ ಆಗ್ತಾಯಿದೆ. ಅದು ದಡಿಮೆ ಹೋಗ್ತಾ ಇದ್ದಾಳೆ, ಅದು ನೆನಪಿರಲಿ, ಹೇಳ್ತೀನಿ ಶಾಂಭವಿ ಕತೆ. ಫಸ್ಟ್ ಟಾರ್ಗೆಟ್ ಹೇಳ್ಬಿಡ್ತೀನಿ. ಇವತ್ತು ನನ್ನ ಟಾರ್ಗೆಟ್ ಇದ್ದಿದ್ದು ಸ್ನಾನ ಮಾಡಿಕೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕು, ಚಾಮುಂಡಿ ಬೆಟ್ಟಕ್ಕೆ. ಜೊತೆಗೆ ಕುವೆಂಪು ನಗರ್ಗೆ ಹೋಗಿ ಪ್ರಿಂಟೌಟ್ ತೊಗೋಬೇಕು ನಂದು ಬಿಸ್ನೆಸ್ ಕಾರ್ಡ್ ಪೇಪರಲ್ಲಿ ಅಂತ ಪ್ಲ್ಯಾನ್ ಇದ್ದಿದ್ದು ನಂದು. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗೋಣ ಅಂತಲೇ ಪ್ಲ್ಯಾನ್ ಇತ್ತು. ಆದರೆ ಇವರು ಮಾಡಿದ್ದು KR ಹಾಸ್ಪಿಟ್ಲ್ ಮುಂಭಾಗ ಬೆಳಗ್ಗೆ ಊಟ ಮಾಡ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ KR ಹಾಸ್ಪಿಟ್ಲ್ ಮುಂಭಾಗ ಊಟ ಮಾಡೋಕ್ಕಾಗಿ ಹೋಗಲಿಲ್ಲ. ಯಾಕೆಂದರೆ ಹೋಗಿದ್ದರೂ ಊಟ ಮಾಡಲಿಲ್ಲ. ಯಾಕೆ ಅಂದರೆ ಅಲ್ಲಿ ಫುಡ್ ಅಡಲ್ಟ್ರೇಷನ್ ಮಾಡಿರ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು, ಅಂದರೆ ಹೆವಿ ಸುಸ್ತಾಗೋ ಥರ ಮಾಡ್ತಾರೆ ಅಂತ. ಊಟ ಮಾಡದೇ ಇರೋದು ಕಾರಣ, ಸೊ ಅವ್ರು ಕಡಿಮೆ ಕ್ವಾಂಟಿಟಿ ಕೊಡ್ತಾರೆ ಊಟ, 1-2-3 ಕಿತ್ತು ಊಟ ಕೊಡ್ತಾರೆ. ಜೊತೆಗೆ ಅದರಲ್ಲಿ ಕೆಮಿಕಲ್ ಡ್ರಗ್ಸ್ ಹಾಕಿ ಕೊಡೋದ್ರಿಂದ ಬೇರೆ ಸುಸ್ತು ಬೇರೆ ಆಗುತ್ತೆ. ಹೀಗಾಗಿ ತಿನ್ನೋದೇ ಬೇಡ ಅಂತ ಅಂದ್ಬಿಟ್ಟು ಪ್ರಾಬ್ಲಮ್ ಖಂಡಿತ ಅಂದ್ಬಿಟ್ಟು ಬಂದುಬಿಟ್ಟೆ. ಅಲ್ಲಿವರೆಗೆ ಹೋಗಿದ್ದೇನು, ವಾಪಸ್ ಬಂದೆ. Q2422 ಅದು ಗಾಡಿ ಡಿಸ್ಕವರ್ ಆಗ್ಬಿಟ್ಟು ಬಂದುಬಿಟ್ಟೆ. ಸೊ ಈಗ ಲಿಫ್ಟ್ ಸಿಕ್ಕಲಿಲ್ಲ. ಈಗ 10:30 ಆಯಿತು. 10:30 ಆದರೆ ಜೇಬಲ್ಲಿ 20 ರೂಪಾಯಿ ಇದೆ. ಇದರಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಊಟ ಸಿಗೋದಿಲ್ಲ. ಆಮೇಲೆ ಇಂದಿರಾ ಕ್ಯಾಂಟೀನ್ ಊಟ ಸಿಗೋದಿಲ್ಲ. ಈಗ ಸಿಕ್ಕಾಪಟ್ಟೆ ವಾಕ್ ಮಾಡಿರೋದ್ರಿಂದ ನಂಜನಗೂಡು ಊಟ ಮಾಡಬೇಕು. ಇದು ಎಕ್ಸೆಪ್ಟಾಗಿ ಆಲ್ರೆಡಿ ಇದೇ ಬಿಡಿದಲ್ಲಿ ಹೇಳಿದ್ದೀನಿ, ಇದು ಆ ಕಡೆ ಇರಲಿ. ಈಗ ಇನ್ನು ಶಾಂಭವಿ ವಿಷಯ ಹೇಳಬೇಕು. ಈ ಒಬ್ಬ ಡಿಯೋದಲ್ಲಿ ನನಗೆ ಸ್ಕೂಟ್ರು ಲಿಫ್ಟ್ ಮಾಡೋದಲ್ಲ, ಅವ್ನು ಹೇಳಿದ್ದೇನೆಂದರೆ, ಕಾಂಪ್ರಮೈಸ್ ಮಾಡ್ಕೊಬಿಡಿ ಸರ್, ತೊಗೊಬಿಡಿ ಸರ್, ಹಂಗೆ ಅಂತ ಏನೋ ಹೇಳಿಲ್ಲ. 2 ಮೇಜರ್ ರೀಸನ್ಸ್. ಏನಂದರೆ ಶಾಂಭವಿ ಗೌಡನ ತಗೋ ಅಂತ, ಅಂದರೆ ಬಹುಶಃ ಶಾಂಭವಿ ಫ್ಯಾಮಿಲಿಯವರು ಶಾಂಭವಿನ ಹಿಡಿದು ನನಗೆ ಫೋರ್ಸ್ಫುಲಿ ಗಂಟು ಹಾಕೋದಕ್ಕೆ ಪ್ರಯತ್ನ ಪಡೋ ಸಾಧ್ಯತೆ ಇರುತ್ತೆ. ಅಂದರೆ ಶಾಂಭವಿಗೆ ಡೈವರ್ಸ್ ಮಾಡಿಸಿ ಅವಳನ್ನ ನನಗೆ ಗಂಟು ಹಾಕೋ ಪ್ಲ್ಯಾನ್ ಫೋರ್ಸ್ಫುಲಿ ಬಲವಂತವಾಗಿ ಮಾಡುವಂಥ ಸಾಧ್ಯತೆ ಇರುತ್ತೆ ಹೇಳಿರೋ ಪ್ರಕಾರ. ಜೊತೆಗೆ ಇನ್ನೊಂದು ಇದು ಏನು ಪುಟ್ಟಸ್ವಾಮಿಯವ್ರದ್ದು ಅಷ್ಟೇ, ಈಗ ಪ್ರಾಪರ್ಟಿ ವಿಷಯದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀನಲ್ಲ, ಆ ಥರ ಎಲ್ಲ ಮಾಡಬಾರ್ದು. ಆ ಥರ ಎಲ್ಲ ಮಾಡಿದ್ರೆ ನಾವು ದುಡ್ಡು ಕೊಡೋದಿಲ್ಲ ಅಂತ ಏನು ಅಗ್ರಿಮೆಂಟ್ ಎಲ್ಲ ಮಾತುಕತೆ ಎಲ್ಲ ಮಾತಾಡಿಸಿ ನಂತರ ದುಡ್ಡು ಕೊಡೋ ಸಾಧ್ಯತೆ ಇದೆ. ಅಂದರೆ ಬೆಂಗಳೂರಿಗೆ ಹೋದರೆ 2 ಮೇಜರ್ ಪ್ರಾಬ್ಲಮ್ ಇದೆ, 3 ಮೇಜರ್ ಪ್ರಾಬ್ಲಮ್ ಇದೆ. ಒಂದು, ಶಾಂಭವಿನ ನನಗೆ ಬಲವಂತವಾಗಿ ಗಂಟು ಹಾಕ್ಬೋದು. 2, ಪ್ರಾಪರ್ಟಿ ದುಡ್ಡು ಕೊಡಬೇಕು ಅಂದರೆ ಕೇಸ್ ಹಾಕೋಗಿಲ್ಲ ಅಂತ, ದುಡ್ಡು ಕೊಟ್ಟು ಹೆಲ್ಪ್ ಬೇಕು ಅಂದರೆ ನಾವು ಕೇಸ್ ಹಾಕೋದಿಲ್ಲ ಅಂತ ಪ್ರಾಮಿಸ್ ಮಾಡಬೇಕು ಅಂತ ಪ್ರಾಮಿಸ್ ಮಾಡಿಸೋ ಸಾಧ್ಯತೆ ಇರ್ತಾರೆ. 2, ಇನ್ನೊಂದು ಬಂದೂರಲ್ಲಿ ಅವ್ರ ಹೆಸರದು ಮಹೇಶ, ಸೆಪ್ಟೆಂಬರ್ 2022 ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಇದೆ ನನ್ನ ಮೇಲೆ ಹಲ್ಲೆ ಮಾಡಿದಾರಲ್ಲ, ಅವ್ರದ್ದು ತಂಡ ಇದೆಯಲ್ಲ,
ಸೊ ಆ ತಂಡದಲ್ಲಿ ಮುಂದೆ ಇಟ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡೋ ಸಾಧ್ಯತೆ ಇದೆ. ಸೊ ಬನ್ನೂರಿಗೆ ಹೋದರೆ 3 ಪ್ರಾಬ್ಲಮ್ ಇದೆ ದಿವೇಶ್. ಸೊ 3 ಮೇಜರ್ ಪ್ರಾಬ್ಲಮ್. ಇದು ಒಂದು ರೈಲ್ವೆ. ನಾನು ಮತ್ತೆ ಮೈಸೂರಿಗೆ ಹೋಗದೇ ಇರಲಿ, ಹಿಂದಕ್ಕೆ ವಾಪಸ್ ಬ್ಯಾಕ್ ಟು ಮೈಸೂರು ಹೋಗದೇ ಇರಲಿ ಅನ್ನೋ ಕಾರಣಕ್ಕೆ ಲೇಟ್ ಮಾಡ್ತಾರೆ. ಆ್ಯಕ್ಚುಲಿ ಟ್ರೈನ್ ತಡವಾಗಿ ಹೋಗ್ತಾ ಇದೆ. ಇದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ತಡವಾಗಿ ಹೋಗ್ತಾ ಇದೆ ಅಲ್ಲ ಟ್ರೈನ್. ಇದು ನಾನು ವಾಪಸ್ ಈಗ ಬ್ಯಾಕ್ ಟು ಮೈಸೂರು ಹೋಗಬೇಕು ಅಂದರೆ ಸ್ನಾನ ಮಾಡಿದೆ, ಊಟನೂ ಮಾಡಿದೆ, ಮೈಸೂರಿಗೆ ಏನಾದ್ರು ವಾಪಸ್ ಹೋಗಬೇಕು ಅಂದರೆ ಸಾಧ್ಯ ಆಗೋಲ್ಲ, ಯಾಕಂದರೆ ಟ್ರೈನ್ ಹೊರಟೋಯ್ತು. ಇಲ್ಲೇ ಟರ್ನ್ ಮಾಡ್ಕೊಬೋತಾ ಇರೋದು ನೀವು ರಾಂಗ್ ವೇ. ಇದು ಆ್ಯಕ್ಚುಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದಾರಲ್ಲ, ಅದರ ಬಾಲಂಗುಚ್ಚಿ JB 5453 ಅದು ಆ್ಯಕ್ಚುಲಿ ಅವರ ಬಾಲಂಗುಚ್ಚಿಗಳು. ಅವನದು ಅದೇ ಕೋಡ್ ಈಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು. ಅಂದರೆ ಮುಂದೆ ಹುಡುಗನ ಕುಣಿಸ್ಕೊಂಡು ಹೋಗ್ತಾರಲ್ಲ ಚಿಕ್ಕ ಮಕ್ಕಳು, ಅದು ಆ ಕೋಡ್ ಅವ್ರದ್ದು. ಮುಂದೆನೋ ಹಿಂದಿನ ಗಾಡೀಲಿ ಚಿಕ್ಕ ಮಕ್ಕಳು ಕುಣಿಸ್ಕೊಂಡು ಹೋಗೋರು ಅವ್ರು ಕೊಡೋದು. ಸೊ ಏನೋ ಕವರ್ ಮಾಡೋಕ್ಕೆ ಮಾಡಿದೆ, ಇನ್ನೇನೋ ಕವರ್ ಆಯಿತು. ಸದ್ಯಕ್ಕೆ ಇರಲಿ. JU 9265 ಇಕ್ಸಟೆ ಪ್ರಚಾರ. ಅದು ಹೆವಿ ಕ್ಲೋಸಪ್ಪಲ್ಲಿ ಬಂದ, ಹೆವಿ ಕ್ಲೋಸಪ್. ಅಂದರೆ ನಾನು ರೋಡಿಂದ ಹಿಂದೆ 2 ಅಡಿ, ರೋಡ್ ಬಿಟ್ಟು 2 ಅಡಿ ಹಿಂದೆ ನಿಂತಿದ್ದೀನಿ, ಹಂಗೂ ಟಚ್ ಮಾಡ್ಕೊಂಡು ಹೋದ ಅವನು. ಯಾರೋ ಯೂರಿನ್ ಬೇರೆ ಮಾಡ್ತಾವನವನು. ಪ್ರಕಾಶ್ ಯೂರಿನ್ ಟೈಟಲ್ ತಿನ್ನೋದು. HU 9554 ಪ್ರಕಾಶ್ ಯೂರಿನ್. ಅಲ್ಲಿಗೆ ಬಾ ಅಂತ ಪ್ರಕಾಶನ ಯೂರಿನ್ ಫಾರ್ಮುಲಾ ಅದು. ಪೋಂಪಿ 10EC 0006. Go get it. HS 8285. Go get it. ನೋಟಿಸ್ ಮಾಡಬೇಕಾಗಿರೋ ಬೇಕೆಂದರೆ ಶೈನ್ ಅಷ್ಟೇ ಅಲ್ಲ, ಪ್ರಕಾಶ್ ಬಾಲಂಗುಚ್ಚಿಯಲ್ಲಿ ಹೋಗ್ತಾ ಇರೋದು. ಶೈನ್ ಅಷ್ಟೇ ಅಲ್ಲ, ಬಿಸಿಲು ಹೊರಟಾಯಿತು. ಬಿಸಿಲು ಮಂಗಮಾಯ ಆಯಿತು. ಅಂದರೆ ಏನು ಹೇಳೋ ಕಥೆ ಇದು ಅಂದರೆ, ಈಗ ಸ್ನಾನ ಮಾಡೋಕ್ಕಾಗೋದಿಲ್ಲ. ಸ್ನಾನ ಮಾಡಿ ಬಟ್ಟೆ ಹೋಗಿದ್ರೆ ಊಟ ಇಲ್ಲ. ಸೊ ಊಟಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಬೇಕು. ಈಗ ಸ್ನಾನಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಆಮೇಲೆ ಇಲ್ಲಿ ಬರಬೇಕು ಅಂತ ಇವ್ರು ಶೆಡ್ಯೂಲ್ ಮಾಡ್ತಾ ಇರೋದು. ಸದ್ಯಕ್ಕೆ ನಾನು ದೇವಸ್ಥಾನಕ್ಕೆ ಹೋಗೋಲ್ಲ, ಯಾಕೆಂದರೆ ದೇವಸ್ಥಾನಕ್ಕೆ ಹೋಗಲಿ ಅಂತ HK 1242 ದೇವಸ್ಥಾನಕ್ಕೆ ಹೋಗಲಿ ಅಂತಲೇ ಇವರು ಇಷ್ಟೊಂದು ಪ್ರೆಷರ್ ಹಾಕಿದ್ದಾರೆ ಇವತ್ತು. ಅಂದರೆ ದೇವಸ್ಥಾನದಲ್ಲಿ ಖಂಡಿತ ಏನೋ ಶೆಡ್ಯೂಲ್ ಮಾಡಿರ್ತಾರೆ. ಸೊ ಹೀಗಾಗಿ ದೇವಸ್ಥಾನಕ್ಕೆ ಹೋಗೋಲ್ಲ. ಕಾಲು ಎಳ್ಕೊಂಡು ಹೋಗ್ತಾ ಇರೋದು, ಬೇಬಿ ಎಳ್ಕೊಂಡು ಹೋಗ್ತೀವಿ ಅಲ್ಲಿಗೆ ಅಂತ. ಅದು ಆ ಕಡೆ ಇರಲಿ. ಸದ್ಯಕ್ಕೆ ಸಾನೆಟ್ ನೋಡಿದ್ರೆ ಬ್ರೌನ್ ಸಾನೆಟ್ ಆ ಕಡೆ ಇರಲಿ. ಎಲ್ಲ ಸದ್ಯಕ್ಕೆ ಈಗ ಪುರಾಣ ಓದ್ತಾ ಕೂತ್ಕೊಳ್ಳೋಲ್ಲ. ಸಿಕ್ಕಾಪಟ್ಟೆ ರೆಕಾರ್ಡ್ ಮಾಡಿದ್ದೀನಿ. 10 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೀನಿ ಬೆಳಗ್ಗೆಯಿಂದ. ಬೈ ವಾಕ್ 10 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ ಅಷ್ಟೇ. ಟ್ರಾವೆಲ್ ಅರೌಂಡು ಒಂದು 30 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿರ್ಬೋದು. ಹೆವಿ ಕವರ್ ಮಾಡಿದ್ದೀನಿ ವೀಡಿಯೋಸು, ಸಿಕ್ಕಾಪಟ್ಟೆ ವೀಡಿಯೋಸ್ ಕವರ್ ಮಾಡಿಬಿಟ್ಟಿದ್ದೀನಿ. ಮೋರ್ ದೆನ್ ಅವರ್ ಇರ್ಬೋದು ಅಂತ ಹೇಳ್ತೀನಿ ಈಗ ಆಲ್ರೆಡಿ. ಸದ್ಯಕ್ಕೆ ಹೋಗೋಲ್ಲ, ಈಗ ಏನು ಮಾಡೋಕ್ಕೆ ಹೋಗೋಲ್ಲ. ಇವತ್ತು ನಂಬರ್ 7 ಯಾರ ಹೆಸರೇನು ಗುರುರಾಯರ ಕೃಪೆ ಇದು ಪಕ್ಕಕ್ಕಿರಲಿ. ಶಿವರಾಜ್ ಕುಮಾರ್ ಪೊಸಿಷನ್ ವರ್ಕಿಂಗ್ ಟೈಮ್ ಇದ್ದರು ಇವತ್ತು. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆಯಲ್ಲೇ ಹೆವಿ ಟಾರ್ಚರು. ತಮಿಳ್ನಾಡು 34 J ಗಾಡಿ ನಂಬರ್ ರೆಕಾರ್ಡ್ ಆಗಿರ್ಬೋದು. ಅಷ್ಟು ಡಸ್ಟಿಂದಾಗಿ ನನಗೆ ವಾಯ್ಸೇ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಗಟ್ಲಿಗೆಲ್ಲ ಕರ್ತಾ ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ. ಇವತ್ತು ಸಿಕ್ಕಾಪಟ್ಟೆ ಡಸ್ಟು. ಆ್ಯಕ್ಚುಲಿ ಕಿಸ್ಮತ್ ಆ ಹುಡುಗರು ಹೋಗಿದ್ರು ತುಪ್ಪಕ್ಕಂತ ಇಬ್ಬರು. ಅದು ಕವರ್ ಮಾಡೋಕ್ಕಾಗಿಲ್ಲ. ಮೆರ್ಸಿಡೀಸ್ ಬೆಂಜ್ ಆ್ಯಕ್ಚುಲಿ ಇದು 4ನೇದು 5ನೇದು ಮೆರ್ಸಿಡೀಸ್ ಬೆಂಜ್ ನೋಡ್ತಾ ಇರೋದು. ಅದು ಅಲ್ಲಿಂದ ಪುನಃ ವಾಪಸ್ ಹಿಂದಿಗೆ ಬಂದೆ. ಇಲ್ಲಿ ಬ್ರಿಡ್ಜಿಂದ ಕಟ್ಕೊಳಕ್ಕೆ ಬಂದಿದ್ದು ಉದ್ದೇಶ ಏನಂದರೆ ಬ್ರೆಂಡ್ ತೆಗೆಸ್ಕೊಂಡು ತಿನ್ನೋದ ಅಂತ. ಕಿಸ್ಮತ್ ತೋರಿಸ್ತಾಯಿದ್ರು, ಅಂದರೆ ನೀನು ಅದೃಷ್ಟ ಆಗಿದೆ ಅಂತ. ಹಂಟರ್ ಗಾಡಿ ಇದು ಪಕ್ಕಕ್ಕಿರಲಿ. ಇವನೇನೋ ಕತೆ ತೋರಿಸ್ತಾ ಇದ್ದ. ಏನಂದರೆ ನಾನು ನೆನ್ನೆ ಕಟ್ಕೊಳ್ಳೋ ರಮೇಶು 10 ರೂಪಾಯಿ ಟಪಕ್ಕಂತ ಮುಂದೆ ಇಟ್ಬಿಟ್ಟು ಹಳೆ ಕಿತ್ತೋಗಿರೋ ನೋಟ್ ಇಟ್ಬಿಟ್ಟು ಬಂದು ತಗೊಂಡು ತಿನ್ಕೋ ಅಂತ ಹೇಳಿದ್ರು. ನಾನು ಬೇಡ ಬಿಡಿ ಸರ್ ಬನ್ನು ಅಂತ ಹೇಳಿದೆ. ಬೇಡ ಇವನತ್ರ ಭರತ್ ಹತ್ರ ಬಂದು ತೊಗೊಳಕ್ಕೆ ಹೇಳಿದ್ರು. ನಾನು ಬೇಡ ಬಿಡಿ ಸರ್ ಅಂದ್ಬಿಟ್ಟು ಸುಮ್ಮನಾಗಿದೆ, ತೊಗೊಳ್ಳಿಲ್ಲ ಬನ್ನು. ಪಕ್ಕದಲ್ಲಿ ಅಂಗಡಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋಗಿ ಒಡೆನಾರು ತಗೋಬಾ ಅಂದ್ಬಿಟ್ಟು ಕೊಟ್ಟರು 10 ರೂಪಾಯಿ 2 ವಡೆ ಕೊಟ್ಟ. ಸಣ್ಣ ವಡೆಗಳು
ಸೊ ಅವ್ರು 10 ರೂಪಾಯಿ ಅವರು ನೋಡ ನಾನು ನೋಡ ಒಂದು ವಡೆ ತಿನ್ಕೊಂಡು ಅದೇ ಭರತ ಸರಿಯಾಗಿ ಟ್ರೀಟ್ ಮಾಡಲ್ಲ ಸರ್, ಅವ್ರ ಅಂಗಡೀಲಿ ಏನೋ ತೊಗೊಳೋದು ಬೇಡ ಅಂತ ಬಂದು ತೊಗೊಳ್ಳಿಲ್ಲ ಅಂತ ಹೇಳಿದೆ ನಾನು. ಸೊ ಓಕೆ ಫೈನ್, ಅದು ಅಷ್ಟಕ್ಕೆ ಕತೆ ಕ್ಲೋಸ್ ಆಯಿತು. ಮಾಮೂಲಿ ಇದ್ದಿದ್ದೆಲ್ಲ ಆ್ಯಟಿಟ್ಯೂಡ್ ಕೆಲಸ ಕೊಡಿಸಿ ಅನ್ನೋದು ಆಳು ಮೂಳು ಏನೇನೋ ನಡೀತಾ ಇತ್ತು, ಅದೆಲ್ಲ ಪ್ರತಿ ದಿವಸ ಇದ್ದಿದ್ದೆ. ಇವಾಗ ಇಲ್ಲಿ ಆ್ಯಕ್ಚುಲಿ ಕತೆ ಹೇಳೋಕ್ಕಾಗಲ್ಲ, ವೀಡಿಯೋ ಹಂಗೆ ಇರಲಿ, ಇದು ಕವರ್ ಮಾಡ್ತೀನಿ, ಇದಕ್ಕೆ ವಾಯ್ಸ್ ಓವರ್ ಮಾಡ್ತೀನಿ. ಇಲ್ಲಿ ನಾನು ಕುತ್ಕೊಳ್ಳೋ ಜಾಗದಲ್ಲಿ ಇವ್ರು ಕುತ್ಕೊಂಡಿದ್ದಾರೆ. ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ, ಕ್ವಿಕ್ ರೆಸ್ಪಾನ್ಸ್ ಟೀಮ್ 51 AG 3937 ವಿ ಆರ್ ಫಾಸ್ಟ್ ಅಂತ 04 EV XUV 4 ಅದು 51 AG 3937. ಆ್ಯಕ್ಚುಲಿ ಕ್ವಿಕ್ ರೆಸ್ಪಾನ್ಸ್ ಇದು ಇರಲಿ, ಇದ್ರ ಕಡೆ ಇರಲಿ. ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ವೀಡಿಯೋ ಕವರ್ ಮಾಡಿದೆ ಇವರು, ಅದು ಕವರ್ ಆಗಿಲ್ಲ. ಇವನು ನಂಜನಗೂಡು ಲೋಕೇಶ್ ಇನ್ನಲ್ಲ, ದಾಸೋಹ ಭವನದ ಲೋಕೇಶ್ ಬರ್ತಾನಲ್ಲ, ರಾಜಶೇಖರನ ಬಾಲಂಗುಚ್ಚಿ ದಡಿಯ ನಂಜನಗೂಡು ದಾಸೋಹ ಭವನದ ಕೆಲಸ ಮಾಡ್ತಾನೆ ಲೋಕೇಶ್, ಅವನೇ ಬಂದಿದ್ದೆ. ಆ್ಯಕ್ಚುಲಿ ಇಲ್ಲಿ ಏನು ಐಶ್ವರ್ಯ ಬೇಕ್ರಿ ಇಲ್ಲೋ ಅಥವಾ ಬೇರೆ ಯಾವುದರಲ್ಲ ಏನೋ ಶಾಪಿಂಗ್ ಮಾಡಿಕೊಂಡು ಆ ಕಡೆಗೆ ಹೋದ. ಅಂದರೆ ಬೈಕಲ್ಲಿ ಹೋಗ್ತಿದ್ದವನು ಅಲ್ಲಿ ಗಾಡಿ ನಿಲ್ಲಿಸಿ ಈ ಕಡೆ ಬಂದು ಏನೋ ಶಾಪಿಂಗ್ ಮಾಡಿಕೊಂಡು ಆ ಕಡೆಗೆ ಹೋಗಿ ಹೋದ. ಆ್ಯಕ್ಚುಲಿ ಚಾಮುಂಡೇಶ್ವರಿ ಕೃಪೆ ಅಂತ ಏನೇನೋ ವೆಹಿಕಲೆಲ್ಲ ಬಂತು, ಏನೇನೋ ಆ್ಯಟಿಟ್ಯೂಡ್ ಇವನು ಪೂಮಾ ಗಾಡಿ ಕ್ವಿಕ್ ರೆಸ್ಪಾನ್ಸು. ಆ್ಯಕ್ಚುಲಿ ಕತೆ ಏನಾರ ಇದೆ ಗುರುದು, ಆಮೇಲೆ ಹೇಳ್ತೀನಿ, ಸದ್ಯಕ್ಕೆ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ವಿಷುವಲ್ಸ್ ಕವರ್ ಮಾಡಿರ್ತೀನಿ ಅಷ್ಟೇ, ಅದಕ್ಕೆ ವಾಯ್ಸ್ ಓವರ್ ಮಾಡ್ತೀನಿ ಆಮೇಲಿಂದ. ಕ್ವಿಕ್ ರೆಸ್ಪಾನ್ಸ್ ಏನಂದರೆ ಬನ್ನೂರಿಗೆ ಹೋದರೆ ರೆಸ್ಪಾಂಡ್ ಮಾಡೋದಿಲ್ಲ, ಬನ್ನೂರಿಗೆ ಹೋದರೆ ಏನಾಗುತ್ತೆ ಅನ್ನೋದನ್ನು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ದೆ ಆ್ಯಕ್ಚುಲಿ. ಮತ್ತೆ ಕಾಣಿಸ್ಕೊಳ್ತಾ ಇರೋದು ಅದೇ ಪೊಲೀಸ್ ವ್ಯಾನ್, ಶ್ರೀರಂಗ ಟ್ರೇಡರ್ಸ್, ಟಿ ವಿ ಎಸ್ ಮತ್ತು ಶ್ರೀರಂಗ ಟ್ರೇಡರ್ಸ್ ಹೋಯ್ತಲ್ಲ, ಅದೆಲ್ಲ ರಿಲೇಟೆಡ್. ಅದು ಟಿ ವಿ ಎಸ್ ಅಂದರೆ ಟಿ ವಿ ಚಾನಲ್ಗಳು. ಇದು ಅಭಿನೀಸ್ ಯಾವುದೋ ಗಾಡಿ ಹೋಗ್ತಾ ಇರೋದು, ಎಲ್ಲ ಸೇಮ್ ರಿಲೇಟೆಡ್ ಅದು. ಆ್ಯಕ್ಚುಲಿ ಬರ್ತಾವನಲ್ಲ ಹೆಡ್ಲೈಟ್ ಹಾಕ್ಕೊಂಡು, ಇವ್ನು ಅವತಾರ ನೋಡಬೇಕು. ಅಲ್ಲೇ ಗಾಡಿ ನಿಲ್ಲಿಸ್ಬಿಡ್ತಾನೆ, ಏನೋ ಗೊತ್ತಿಲ್ಲ, ಅವ್ನು ಅವತಾರ ನೋಡ್ರಪ್ಪ. ಗುರು ರಾಜೇಶ್ ಅಲ್ಲಿ ಹೋಯ್ತಾ ಇದ್ದಾರೆ, ಏಜ್ ಗಾಡಿ. ಗುರು ರಾಜೆ ಅಂತ ಏನೋ ಬರ್ತಿದೆ ಒಟ್ಟಲ್ಲಿ. ಈ ಬನ್ ಸ್ಟೋರಿ ಇದೆ. ಆ್ಯಕ್ಚುಲಿ ಬನ್ನು ಒಣಗೋಗಿದೆ, ದುಡ್ಡು ಕೊಟ್ಟು ತೊಗೊಂಡಿದ್ದು ಬನ್ನು ಒಣಗೋಗಿದೆ. ಏಜ್ ಅದೇ ಅಂದರೆ ವಯಸ್ಸಾಗಿರೋ ಹುಡುಗಿರನ್ನ ನೀನು ಕೊಡ್ತಾಯಿದ್ದೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಕಲ್ಪವೃಕ್ಷ ತಾಯಿ ಆಶೀರ್ವಾದ ನಾಗಮ್ಮ. ಪ್ರತಾಪ್ ಸಿಂಹ ಗಾಡಿ, ನಂಬರ್ ಪ್ಲೇಟ್ ಇಲ್ಲ ಗಾಡಿಗೆ, ಅದಕ್ಕೆ
ನಾನು ಯಾವ್ದನ್ನ ಆಲೋಚನೆ ಮಾಡ್ತೀನಿ ಲೇಬರ್ಗೆ ಎಷ್ಟು ಅವರೇ ಅಡುಗೆ ಮಾಡ್ತಾರೆ ಅದು ಅವ್ರಿಗೆ ಎರಡನೇ ಬಾರಿ ಆ ಕಡೆ ಹೋಗ್ತಿರ್ತೀವ. ನಾನು ಬಂದು ನಿಂತ್ಕೊಂಡ ತಕ್ಷಣ ಪಕ್ಕ ಜಾಗ ಖಾಲಿ ಮಾಡ್ತಾನೆ ನೀವು. NL01AJ7449 ಆ ಗಾಡಿ ಅವ್ರು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದ್ಕೊಳ್ತೀನಿ ಅಲ್ಲಿ ಲಾಕ್ ಆಗೋಗ್ತೀನಿ ಅಂತ. NL01AJ7409 ವೆರಿ ಕ್ಲೋಸಪ್ ಅಲ್ಲಿ ಹೋಗ್ತಾರೆ, ವೆರಿ ಕ್ಲೋಸಪ್. ಆಲ್ಮೋಸ್ಟ್ ಶರ್ಟ್ಗೆ ಅದು ಟ್ರಕ್ದು ಇದು ಇರುತ್ತಲ್ಲ ಕಂಟೈನರ್ಗಳು ಅದು ಟಚ್ ಆಯಿತು. ಅಷ್ಟೊಂದು ಅದಕ್ಕೆ ಹೋದ, ಸ್ಪೀಡಾಗಿ ಬಂದ. ಅವ್ರು ಬಹುಶಃ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಲ್ಲಿ ಲಾಕ್ ಆಗೋಗ್ತೀನಿ ಅಂತ. ಪ್ರಶಾಂತ್ ರೋಡ್ ಕೆರಿಯರ್ಸ್ ಪ್ರಶಾಂತ್ ಬಾಡಿ ಪ್ರಶಾಂತ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ ಪ್ರಶಾಂತ ಅಲ್ಲಿಗೆ ಹೋಗುವಂಥ ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ಗೆ ಹೋಗುವಂಥ ಅಪಾಚಿ RTX ಗ್ಲೋರಿ ಗ್ರಿಟ್ ಗ್ಲೋರಿ. ಇದರಲ್ಲಿ ಅರ್ಥ ಇದೆ. ಆ್ಯಕ್ಚುಲಿ ನಾನು ಏನೋ ಪ್ಲ್ಯಾನ್ ಮಾಡಿದೆ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಅಂತ ತಲೆ ಒಳಗೆ. ಸೊ ಆಗಲೇ ಅದಕ್ಕೆ ಉತ್ತರ ಕೊಟ್ಟೇ ಬಿಟ್ರು. ಪಾಮ್ಟೆಕ್ ಇಂಡಿಯಾ ಲಿಮಿಟೆಡ್ ಪ್ರಶಾಂತ್ ಹತ್ರ ಹೋಗಬೇಕು, ಇಲ್ಲಾಂದರೆ ನನಗೆ ಬಾಡಿ ಬಿಲ್ಡಿಂಗ್ ಮಾಡೋಕ್ಕೆ ಅಥವಾ ಫಿಸಿಕಲ್ ವರ್ಕೌಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಥರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅಪಾಚಿ ಗ್ಲೋರಿ ಗ್ರಿಟ್ ಗ್ಲೋರಿ ಪ್ರಶಾಂತ್. ಓಕೆ, ಆ್ಯಕ್ಚುಲಿ ಪ್ರಶಾಂತ್ ಅವನ ಬಗ್ಗೆ ಈಗ ಆಲ್ರೆಡಿ ಕಂಪ್ಲೇಂಟ್ ಲೆಟರ್ ನಾನು ಮೆನ್ಷನ್ ಮಾಡಿದ್ದೀನಿ. ಈ ಹಿಂದೆ ಬರೆದಿರೋ ಕಂಪ್ಲೇಂಟ್ ಲೆಟ್ರ್ ಮಾಫಿಯಾ ಮ್ಯಾಥಮೆಟಿಕ್ಸ್ ವರ್ಷನ್ಗೆ ಕಂಪ್ಲೇಂಟ್ ಲೆಟರ್ಗಳಿದೆಯಲ್ಲ ಅದರಲ್ಲಿ ಮಾಡಿದ್ದೀನಿ. ಚಂದನ್ ಜೊತೆಗೆ ಅವನು ಫೋಟೋ ಹೊಡ್ಕೊಂಡಿದ್ದನ್ನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಕಂಪ್ಲೇಂಟ್ ಲೆಟ್ರಲ್ಲಿ ವಿತ್ ಚಂದನ್ ಮೆನ್ಷನ್ ಮಾಡಿದ್ದೀನಿ ನಾನು. ಯಾವುದಾದ್ರು ಪ್ರಾಜೆಕ್ಟ್ಗಳು ಹಳೇ ಫೈಲ್ ವರ್ಷನ್ ಮಾಫಿಯಾ ಮ್ಯಾಥಮೆಟಿಕ್ಸ್ಗಳದು ಹುಡ್ಕಿದ್ರೆ ಸಿಗುತ್ತೆ, ಖಂಡಿತ ಸಿಕ್ಕೇ ಸಿಗುತ್ತೆ ಒಂದು ಫೋಟೋ ಅದರಲ್ಲಿ. ಚೆನ್ನಾಗಿ ನೆನಪಿದೆ. ಸದ್ಯಕ್ಕೆ ನಾನೀಗ ಆಲ್ರೆಡಿ ಏನೋ ಮಾಡಬೇಕು ಅಂದ್ಕೊಂಡೆ, ಅದಕ್ಕೆ ಆಲ್ರೆಡಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ನಾನು ಇನ್ನೂ ಅಂದ್ಕೊಂಡೆ ಈಗ 1/4 ಗಂಟೆ ಆಯಿತು ಗುರು ಅಷ್ಟೇ. ಈಗ 1/4 ಗಂಟೆ ಅಲ್ಲಿ ರಮೇಶ್ ಅವ್ರ ಅಂಗಡಿ ಹತ್ರ ನಿಂತ್ಕೊಂಡು ಪ್ಲ್ಯಾನ್ ಮಾಡಿದೆ. 1/4 ಗಂಟೆ ಆಲ್ರೆಡಿ ರೆಪ್ಲೈ ಕ್ಯಾಂಟ್ರಿಗಳೆಲ್ಲ ಕಂಟೈನರ್ಗಳೆಲ್ಲ ಎಲ್ಲೆಲ್ಲಿದ್ವು ಎಲ್ಲ ತೊಗೊಬಂದು ಆಲ್ರೆಡಿ ನಿಲ್ಲಿಸ್ಬಿಟ್ಟು ಆ್ಯಟಿಟ್ಯೂಡ್ ಕೂಡ ಕ್ರಿಯೇಟ್ ಮಾಡಿಸ್ಬಿಟ್ರು. ಹಾಳು ಬಿದ್ದೋಗಲಿ ಬಾಳೆಹಣ್ಣು ಸಿಪ್ಪೆ ಶ್ವೇತಾಬಳ್ಳಾಳಿ. ಓಕೆ, ಏನೋ ಒಂದು ಮಾಡೋಣ. ಅದನ್ನ ಪ್ಲ್ಯಾನ್ ಅಂತೂ ಬದಲಾವಣೆ ಇರೋದಿಲ್ಲ. ನನ್ನ ಪ್ಲ್ಯಾನ್ ಅಂದ್ಕೊಂಡಾಗೆ ಮಾಡ್ತೀನಿ. HA4775 ಇವತ್ತಂತೂ ಗಂಟ್ಲೆ ಕಟ್ಕೊಂಡ್ಬಿಟ್ಟಿದೆ ಆಲ್ರೆಡಿ ನನಗೆ ಡಸ್ಟಿಂದಾಗಿ. ಮಾತಾಡೋದೇ ವೆರಿ ಕಾಮನ್. ಸಿಕ್ಕಾಬಡೆ ಡಸ್ಟ್ ಇವತ್ತು. ಪಾದಗಳು ತೋರಿಸ್ತಾರೆ ಎಳ್ಳೀರು ಬರೋದು. ನಮ್ಮ ತುಳ್ಳು ನಾನು ತುಣ್ಣೆ ಉಣ್ಣು ನಂದ ಬಂದು ಅಂತ ಕರ್ತಿದ್ದು ನಾ ಸೋಳ ಮಗಂದು ನಮ್ಮನ್ನ ಕೆಯ ಹಿಡ್ದು. ಪಾದಗಳೇ ಸಾಬನ್ನು ತೋರಿಸ್ತಾ ಇರೋದು, ಪಾದಗಳು ಮೇಲಿಕ್ಕೆ ಇಟ್ಕೊಂಡು. HA1695 HA1695 ಒಂದು ಹ್ಯಾಪಿ ಗಾಡಿ.
ಹಿಂದುಗಡೆ ಹೋಗ್ತಾರೆ ಜಾಗ, ಇಷ್ಟು ಜಾಗ ಇದೆ, ಇಷ್ಟು ಜಾಗದಲ್ಲಿ ಹೋಗ್ತಾನೆ ಟಚ್ ಮಾಡ್ಕೊಂಡು ಹೋಗ್ಬೇಕು ದೇಶದ ಮುಂದೆ ಎಷ್ಟೊಂದೆಲ್ಲ ಜಾಗ ಇದ್ರೆ ಹೋಗಲ್ಲ. ಬಟ್ಟೆ ಒಣಗಾಕೋ ಜಾಗಗಳನ್ನ ಕವರ್ ಮಾಡ್ಕೊಂಡಿರೋದು. ಹೌದೇ ಬಾಬುಲಿ ಹೊಂಡಾ, ಸಾರಿ ಹೊಂಡಾ ಅದೇ, ಸಾರಿ ಹೀರೋ ಹೊಂಡಾ ಅಲ್ಲ, ಹೀರೋ V2 ವೀಡ ಅಲ್ಲಿದ್ದಾಲ ಅವ ಕಾಣಲ್ಲ. K09JW 9764. ಜಾಗಗಳು ಅಲ್ಲೇ ಫಸ್ಟ್ ಅಲ್ಲೇ ಕವರ್ ಮಾಡ್ಕೊಂಡಿರ್ತಾರೆ ಖಂಡಿತ. ಬಟ್ಟೆ ಒಣಗಾಕೋ ಜಾಗ ಎಲ್ಲ ಕವರ್ ಮಾಡ್ಕೊಂಡಿದ್ದಾರೆ. ಬೂದಿ ಎಷ್ಟು ಇಮ್ಯಾಜಿನ್, ಬಟ್ಟೆ ಒಣಗಾಕಿದಾಗ ಗಾಳಿ ಬರ್ತಾ ಬಿಸಿದ್ರೆ ಏನಾಗ್ಬೋದು ಇದೆಲ್ಲ. ನಂದಿನಿ ಆ್ಯಕ್ಚುಲಿ ಹೋಗ್ತಿದೆಯಲ್ಲ ಏನೋ ಕಸ ಒಟ್ಟು ಮೇ ಬಿ ಅದು ಒಟ್ಟು ಅಂತಾರಲ್ಲ, ರಾಗಿ ಅಲ್ಲ ಸಾರಿ, ಓಕೆ ರಾಗಿಲಿ ಒಟ್ಟು ಬರುತ್ತೆ, ಭತ್ತದ್ದು ಒಟ್ಟು ಬರುತ್ತೆ. ಭತ್ತ ಬಿಡಿಸಿದಾಗ ಅಕ್ಕಿ ಮತ್ತು ಭತ್ತನ ಮಿಲ್ಲೆಲ್ಲ ಹಾಕಿ ಅಕ್ಕಿ ಮತ್ತು ಅದ್ರ ಮೇಲೆ ಇರ್ತಾರೆ ಸಿಪ್ಪೆ, ಅದನ್ನು ಕವರ್ ತೆಗೆದಾಗ ಕವರ್ ಬರ್ತಾರೆ, ಅದನ್ನು ಒಟ್ಟು ಅಂತಾರೆ, ಭತ್ತದ ಒಟ್ಟು ಅಂತ. ಆ ಥರ ಇದೆ ನೋಡೋದಕ್ಕೆ. ಯಾರೋ ಬಿಟ್ಟಿರೋದು, ಈಗ ಬಿಟ್ಟಿರೋದು ಗೊತ್ತಾಗುತ್ತೆ ಎಷ್ಟೊಂದು. ನನಗೆ ಆ್ಯಕ್ಚುಲಿ ಲೋ ಲೈಟ್ ಇದೆ, ಬ್ಯಾಟ್ರಿ ಲೋ ಇದೆ, ಹೀಗಾಗಿ ಲೋ ಲೈಟ್ ಇದೆ ಇಲ್ಲಿ ಸ್ಕ್ರೀನಲ್ಲಿ ಏನು ಕಾಣ್ತಾ ಇದೆ ಏನೋ ಗೊತ್ತಿಲ್ಲ. ಒಂದು ಅಂದಾಜಲ್ಲಿ ಒಂದು ಎಸ್ಟಿಮೇಷನ್, ಒಂದು ಲೆಕ್ಕಾಚಾರದಲ್ಲಿ ಕವರ್ ಮಾಡ್ತಾಯಿದ್ದೀನಿ ಅಷ್ಟೇ. ಬರ್ತಾರೆ ಇದೆ ಇಂದ ಉದ್ದಕ್ಕೂ. ಹೋಗ್ತಾ ಇದೆ ಹಂಗೆ. ಆ್ಯಕ್ಚುಲಿ ಇಲ್ಲಿ ಅಲ್ಲಿ ಬಿಲ್ಡಾಗಿರಲಿಲ್ಲ, ಬಟ್ಟೆ ಹೋಗೋದ್ಮೇಲೆ ಅವಾಗಿರಲಿಲ್ಲ, ಇವಾಗ ಬರ್ತಾ ಇರೋದಿಲ್ಲ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಏನೂ ಕಾಣ್ತಿಲ್ಲ, ಒಂದು ಲೆಕ್ಕಾಚಾರದಲ್ಲಿ ನಾನು ಕವರ್ ಮಾಡ್ತಾಯಿದ್ದೀನಿ. ವೀಡಿಯೋದಲ್ಲಿ ಏನು ಬರ್ತಾ ಇರೋ ಗೊತ್ತಿಲ್ಲ. ಫ್ರೇಮ್ ಒಳಗೆ ಎಷ್ಟೆಲ್ಲ ಕಾಣ್ತಿದೆ, ಫೋಕಸ್ ಆಗುತ್ತೆ ಇಲ್ವೋ ಅದೇನೋ ಗೊತ್ತಿಲ್ಲ. ಅದರಲ್ಲಿ ಒಟ್ಟು ಥರ ಇದೆ ನೋಡೋಕ್ಕೆ ಅಷ್ಟೇ, ಅದೇನು ಅಂತ ನನಗೂ ಗೊತ್ತಿಲ್ಲ. ಒಟ್ಟು ಥರ ಇದೆ, ಭತ್ತದ ಒಟ್ಟು ಥರ. ಇಲ್ಲಿವರೆಗೆ ಬಂದೆ, ಲಿಫ್ಟಿಂದ ಮುಂದಕ್ಕೆ ಸಿಗ್ತಿಲ್ಲ, ಡಸ್ಟ್ ಹೇಳ್ಕೊಂಡು ಹೋಯ್ತು. ಆ್ಯಕ್ಚುಲಿ ಲಾರಿ ನಂಬರ್ ಸಿಗೋದಿಲ್ಲ, ಗೊತ್ತಾಯ್ತು. ಅದು ರಾಜಸ್ಥಾನ್ ಗಾಡಿ, RJ ಗಾಡಿ. ಧೂಳ್ಗೆ ಹೋಗ್ಬೇಕಾಗುತ್ತೆ ಅಂತ ಇಲ್ಲಿಂದಲೇ ಲಿಫ್ಟ್ ಒಳಗೆ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಹೊತ್ತಿಂದ ನಿಂತ್ಕೊಂಡಿದ್ದೀನಿ, ಲಿಫ್ಟ್ ಸಿಕ್ಕಿಲ್ಲ. ಇವತ್ತು ನಿಜ ಹೇಳ್ಬೇಕಾದ್ರೆ ಕಣ್ಣು ಮೂಗು ಗಂಟಲು ಎಲ್ಲ ಹೆವಿ ಉರಿತಾ ಇದೆ ನನಗೆ. ಅಷ್ಟೊಂದು ಡಸ್ಟು, ಸಿಕ್ಕಾಪಟ್ಟೆ ಡಸ್ಟ್ ಇವತ್ತು. ಸಿಕ್ಕಾಪಟ್ಟೆ ಅಂದರೆ ಬಹುಶಃ ನಾನು ಇವತ್ತೇ ಜಾಸ್ತಿ ಡಸ್ಟಲ್ಲಿ ಓಡಾಡಿರೋದು ಅಂತ ಅನಿಸ್ತಾ ಇದೆ ನನಗೆ. ಆ ರೇಂಜಲ್ಲಿ ಡಸ್ಟ್ ಇದೆ, ಅಷ್ಟೊಂದು ಮೂಗು ಕಣ್ಣೆಲ್ಲ ಉರಿತಾ ಇದೆ ನನಗೆ. ನೋಡೋದ ಇಲ್ಲಿ ಇನ್ನೊಂದು 5 ನಿಮಿಷ ಇಲ್ಲಿ ನಿಂತ್ಕೊಳ್ಳೋ ಪ್ಲ್ಯಾನ್ ಇದೆ, ಸಿಗೋ ಡೌಟು, ಟ್ರೈ ಮಾಡ್ತೀನಿ. ಡಸ್ಟ್ ಬರೀ ಹಿಂಗೆ ಕತೆ, ರಾಂಗ್ ವೇಲ್ ಬಂದು ಡಸ್ಟ್ ಹೇಳ್ಸೋದು, ಸೌಂಡ್ ಇದು. KA45 ಗಾಡಿ ಅದು. ರಾಂಗ್ ವೇಲ್ ಬಂದಿದ್ದು ಅಲ್ಲೇ ಡಸ್ಟ್ ಹೇಳಿಸ್ಕೊಂಡು ಹೋಗ್ತಾ ಇರೋದು. ಹೈಡ್ರಾ ಈ ಕಡೆಯಿಂದ ಹೋಗೋಕೆ ತೋರಿಸಿದ್ನಲ್ಲ ನಾನು, ಅದು ಎಸ್ಕಾಲ್ಟ್. ಸುಮ್ಮನೆ ಕತೆ ಹೇಳೋಕ್ಕಾಗಲ್ಲ, ಬ್ಯಾಟ್ರಿ ಇಲ್ಲ, ಬರೀ 5% ಬ್ಯಾಟ್ರಿ ಇದೆ. ಆ್ಯಕ್ಚುಲಿ ಅಲ್ಲಿ ಹೋಗ್ತಾ ಇರೋನಲ್ಲ ಗ್ರೇ ಕಲರ್ ಟಿ ಶರ್ಟು, ಅದು ದಿಸ್ ಇಸ್ ಮೀ ಅಂತ ಟಿ ಶರ್ಟ್ ತೋರಿಸ್ಕೊಂಡೋದ. ಅಲ್ಲಿ ಪಕ್ಕ ಅವನು ಹೋಗೋ ಸಮಯದಲ್ಲೇ ಗ್ರೇ ಕಲರ್ದು ಬುಲೆಟ್ ಹೋಯ್ತು ಗಾಡಿ, ರಾಯಲ್ ಎನ್ಫೀಲ್ಡ್ ಬುಲೆಟು. ಅದು ರಾಜಶೇಖರ ಬಳಸ್ತಾರೋದು ಗಾಡಿ. ನಿಂತ್ಕೊಂಡಿರೋದು KA09JX 5055. ಸೊ ಏನೇನೋ ಇನ್ನೊಂದು ಬೇರೆ ವೆಹಿಕಲ್ ಹೋಯ್ತಲ್ಲ, ಅದು ಆ ಹುಡುಗನ ಕಡೆ ಕಣ್ಣು ತೋರಿಸ್ಕೊಂಡೋದು. ಆ ಹುಡುಗನ ನೋಡೋಂಥ ಇವನು ಅದೇ ಮಾಡ್ದೆ, ಬಹುಶಃ ಕವರ್ ಆಗಿರುತ್ತೆ. ಇದು EJ836 ಏನೋ ಮೇ ಬಿ, ಗಾಡಿ ನಂಬರ್ ಬ್ಲಾಕ್ ಮಾಡ್ಕೊಂಡಾಯ್ತು ಹೋಂಡಾ ಆ್ಯಕ್ಟಿವ್ ಅದನ್ನು. ಸೊ ಇದು ಸ್ಟೋರಿ. ಮಾಮೂಲಿ ಇದೆಲ್ಲ ಸ್ಟೋರಿ ಇದ್ದಿದ್ದೆ, ಬ್ಯಾಟ್ರಿ ಇಲ್ಲ, ಕವರ್ ಮಾಡೋಕ್ಕಾಗಲ್ಲ. ಗಣೇಶ್ JP8412 ಪೌಂಡ್. ಈ RX ನಿಂತ್ಕೊಂಡಿರೋದು ಕುಮುದಾಳ ಕಂದ ಮತ್ತು ಹಸ್ಬೆಂಡ್ ಹರೀಶ್ ಬಲಂಗೊಚ್ಚಿ. ಏನಾದ್ರು ಆ್ಯಟಿಟ್ಯೂಡ್ ತೋರಿಸ್ಕೊಂಡೋದಲ್ಲ, W219 KA10 ಅದು. ಆ ಹುಡುಗ ಈವರೆಗೂ ನಿಂತ್ಕೊಂಡೇ ಇದ್ದ, ನಿಂತ್ಕೊಂಡಿದ್ದ. ಮುಂದ್ಗಡೆ ಬಂದಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡೋದು. ಆ್ಯಕ್ಚುಲಿ ಅವನು ಸೌಂಡ್ ಕೇಳಿಸಿರುತ್ತೆ ಅಂದ್ಕೊಳ್ತೀನಿ. ಕ್ಯಾಮ್ರಾ ಆನ್ ಮಾಡಿದಾಗ ಗಾಡಿ ಖಂಡಿತ ಕಣ್ಣು ಅಳಿಸಿಲ್ಲ, ಹೆವಿ ಫಾಸ್ಟ್ ಆಗೋಲ್ಲ.
ಹೊಡಿಸ್ಕೊಂಡು ಹೋದ ಯಶಸ್ವಿಕ. ಅಲ್ಲಿ ಯಾವುದೋ ಒಂದು ಆಟೋ ತೋರಿಸಿದ್ನಲ್ಲಿ ಯಶ್ಮಿಕಾ ಅಂತ. ಆ್ಯಕ್ಚುಲಿ ಗಾಡಿ ಪಾಸ್ ಆಯಿತು, ಡಸ್ಟಿನ ಜಾಸ್ತಿ ಇತ್ತು. ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮೂಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ಈ ಡಸ್ಟಲ್ಲಿ ಏನೇನು ಸಕ್ಸಸ್ಫುಲ್ಲ ಕರ್ಕೊಬಂದಿ ಅಂತ. ಇಲ್ಲಿ ಯಾಕೆ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ರೈಟ್ ಸೈಡ್ಗೆ ಹೋಗದೇ ಇರಲಿ ಅಂತ ಈ ನಾಟಕ ನಡೀತಾ ಇದೆಯಲ್ಲ ಇಲ್ಲಿ ಈ ಡ್ರಾಮಾ ಯಾಕೆ ಇದೇ ಟೈಮಲ್ಲಿ ನಡೀತಾ ಇದೆ ಅಂದರೆ, ನಾನು ರೈಟ್ ಸೈಡ್ಗೆ ಹೋದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಹೋಗಲಿ ಅಂತ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹೋದರೆ ಇಲ್ಲಿ ಜಾಸ್ತಿ ಡಸ್ಟ್ ಇದೆ, ಸೊ ರೈಟ್ ಹ್ಯಾಂಡ್ ಸೈಡ್ಗೆ ಹೋದರೆ ಡಸ್ಟ್ ಕಡಿಮೆ ಇದೆ. ರೈಟ್ ಹ್ಯಾಂಡ್ ಸೈಡಲ್ಲಿ ಹೋದರೆ ನಾನು ಹತ್ಕೊಬಿಡ್ತೀನಿ, ಇದ್ರ ಮೇಲೆ ಹತ್ಕೊಬಿಡ್ತೀನಿ. ಅದು ತುಂಬ ಇದೆಯಲ್ಲ ಡ್ರೈನೇಜ್ ಮೇಲೆ ಹತ್ಕೊಬಿಡ್ತೀನಿ. ಸೊ ಅದ್ರ ಮೇಲೆ ಹತ್ತದೇ ಇರಲಿ ಅಂತ ಅಂದ್ಬಿಟ್ಟು ಇದೆಲ್ಲ ನಾಟಕಗಳು ನಡೀತಾ ಇರೋದು. ಜೊತೆಗೆ ಇದು ಏನೋ ಲಾಡರ್ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋಂಗಿದೆ. ಎಸ್ಕಾಟ್ ಹೈಡ್ರಾ 14 ಚರಣ ಸದ್ಯಕ್ಕೆ 14 ಚರಣ ಅಲ್ಲ 14 ಸದ್ಯಕ್ಕೆ ಯಶೋಪತಿ ಚರಣ ಇಬ್ಬರು ಕೆಲಸ ಮಾಡ್ತಾಯಿದ್ದಾರೆ. ನೋಡಬೇಕು ಯಾರು ತೊಗೊಳ್ತಾರೆ. ಇದು ಕಂಪ್ಲೀಟ್ಲಿ ಆರ್ಗನೈಸ್ಡ್. ಇದು ಡಸ್ಟ್ ನೋಡಿ, ಹಬ್ಬ ಹೆವಿ ಅಂದರೆ ಹೆವಿ ಡಸ್ಟ್ ಇದೆ. ನನ್ನ ಮೂಗೆ ಎಲ್ಲ ಕಟ್ಕೊಂಡ್ಬಿಡ್ತೀವಿ ಇವತ್ತು. ಮೂಗು ಗಂಟ್ಲೆ ಕೆರೆತ ಎಲ್ಲ ಸ್ಟಾರ್ಟ್ ಆಗೋಗಿದೆ. ಮೂಗು ನಗಡಿ ಗಂಟೆಲ್ಲ ಪೂರ್ತಿ ಉರಿತಾ ಇದೆ, ಕಣ್ಣೇ ಉರಿತಾ ಇದೆ ನನಗೆ ಇವತ್ತು. ಅಷ್ಟೊಂದು ಡಸ್ಟ್ ಇದೆ. ಈಗ 10 ಕಿಲೋಮೀಟರ್ ಫುಲ್ ಡಸ್ಟಲ್ಲಿ ಓಡಾಡಿದ್ದೀನಿ. 10 ಕಿಲೋಮೀಟರ್ಸ್ ಮಿನಿಮಮ್ ಬರೀ ಡಸ್ಟಲ್ಲಿ ಓಡಾಡಿರೋದು ಇವತ್ತು. EG6362 KA11 ಗಾಡಿ ಅದು. ಇದು ಬೇರೆ ಹುಡುಗ, ಇವನು ಅದೇ ಹುಡುಗ ಅಲ್ಲ, ಬೇರೆ ಹುಡುಗ ಆ್ಯಕ್ಚುಲಿ. ಮುಂದ್ಗಡೆ ಒಂದು ನಂಬರ್ ಹೇಳೋದಲ್ಲ ಆ ಗಾಡಿ ಎಷ್ಟು ಈ ಕಡೆ ಹೆಲ್ಮೆಟ್ ಎಲ್ಲ ಬಟ್ಟೆ ಮಾರಾಟ ಮಾಡ್ತಿದ್ದಾನಲ್ಲ, ಅದನ್ನು ನೋಡ್ಕೊಂಡು ಬರೋ ಥರ ಬಂದು ಟಚ್ ಇನ್ನೇನೋ ಗುದ್ದೆ ಬಿಟ್ಟು ಅನ್ಬೇಕು. ಆ ರೇಂಜಲ್ಲಿ ಸಡನ್ನಾಗಿ ಆ ಗಾಡಿ ಹೇಳ್ಕೊಳ್ತಾರೆ ಬೋಳಿ ಮಗ. AV 3918 340 ಯಾವುದು ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ. ಗಾಡಿ ನಂಬರ್ ಸರಿಯಾಗಿ ಮಿಸ್ ಏನಾದ್ರು ಆಗಿದ್ರೆ ಅದು ಹುಡುಕಿದ್ರೆ ಸಿಗುತ್ತೆ. ರಾಂಗ್ ವೇ ಹುಡ್ಕೊಂಡೋಗೋ ಪ್ರಯತ್ನ. HF100 ರಾಯಲ್ ಎನ್ಫೀಲ್ಡ್ ಹೆಲ್ಮೆಟ್ ಹಾಕೊಂಡು ತುಪ್ಪಕ್ಕಂತ ಯೂರಿನ್ ಮಾಡಿಕೊಂಡು. ಅಂದರೆ ಏನಂದರೆ ಹೇಳಿದ್ದು ಸ್ಟೋರಿ. ಈಗ ಆಲ್ಮೋಸ್ಟ್ ಅರ್ಧಂಬರ್ಧ ಆಗೋಯ್ತು ನಿನ್ನ ಸ್ನಾನ. ಪುನಃ ಒಂದು ಸ್ನಾನ ಮಾಡು ಅಂತ ಅರ್ಥ. ಅಂದರೆ ನೀನು ಸ್ನಾನ ಮಾಡ್ದಲ್ಲಪ್ಪ, ಅದ್ರ ಕತೆ ಮುಗಿದೋಯ್ತು, ಎಲ್ಲ ಡಸ್ಟ್ ಆಗೋಗಿದೆಯಾ, ಈಗ ಮತ್ತೆ ಬಸ್ ಸ್ನಾನ ಮಾಡು ಅಂತ ಅದು ಆಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ನಮ್ಮಂತಿಲ್ಲ ಎಷ್ಟು ಜನ ಕೈ ದುಡ್ಸೋರೋ ಗೊತ್ತಿಲ್ಲ. ಗಾಡಿ ನಂಬರು 55 ED 9248 ಇರಬೇಕು, ನಾಟ್ ಶ್ಯೂರ್. ಹಾಂ, ಉಲ್ಟಾ ಬತಾವನ ಆ ಕಡೆ ರಾಂಗ್ ವೇ ಬರ್ತಾಯಿದ್ದಾನೆ. ಆ್ಯಕ್ಚುಲಿ ಹೆಂಗೆ ಹೋಗಬೇಕಾಗಿತ್ತು, ಮೇ ಬಿ ಅದಕ್ಕೋಸ್ಕರ ಯಾವುದೋ ಸಂದೇಶ್ ನಾಗರಾಜ್ ಅಲ್ಲಿ ಪೋಸ್ಟರ್ ಮುಂದೆ ಬಂದಿರೋದು ಅಂದಮೇಲೆ ಏನೋ ಸಮಥಿಂಗ್ ಆಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಮಾಡ್ತಾಯಿದ್ದಾನೆ. ಆ್ಯಕ್ಚುಲಿ ಇವತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಊಟ ಇರುತ್ತೆ ಸಾಯಂಕಾಲ. ಊಟ ಅಲ್ಲ, ಪ್ರಸಾದ ವಿತರಣೆ ಇರುತ್ತೆ ಶುಕ್ರವಾರ ಅಲ್ವಾ. ಸೊ ಹೀಗಾಗಿ ಅಲ್ಲಿ ಪ್ರಸಾದ ತಿನ್ನಲಿ ಅಂತ ಅಂದ್ಬಿಟ್ಟು ನನಗೆ ಊಟ ಕೊಟ್ಟಿಲ್ಲ ಸರಿಯಾಗಿ ಎಲ್ಲ ಊಟ ಕೊಟ್ಟೇ ಇಲ್ಲ. ಬೆಳಗ್ಗೆ ಕಡ್ಕೊಳ್ಳೋದಲ್ಲಿ ವಾಪಸ್ ಹೋಗಿ ಬ್ರೆಡ್ ತಿಂದಿದ್ದು ಬಂದು ತೊಗೊಂಡು ತಿಂದಿದ್ದಷ್ಟೇ ಬೆಳಗ್ಗೆಯಿಂದ ತಿಂದಿರೋದು. ಸೊ ನಥಿಂಗ್. ಈಗ ಲಿಫ್ಟ್ ಕೊಡದೇ ಇರೋದು ಮತ್ತು ಊಟ ಕೊಡದೇ ಇರೋದು ಅದೇ ಕಾರಣಕ್ಕೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಊಟ ಮಾಡಲಿ ಅಂತ. ಸಾಯಂಕಾಲ ಊಟ ಅಲ್ಲ, ಪ್ರಸಾದ. ಎಡದಾಗ ಹೆವಿ ಕೆಡಿತಾ ಇದೆ, ಗೊತ್ತಿಲ್ಲ ಏನಂತ. ರಾಜಶೇಖರನ ಬಲಂಗೊಚ್ಚಿ ಇದು. ಬ್ರದರ್ಸ್, ದ ವರ್ಲ್ಡ್ ಈಸ್ ಮೈ ಟೆರಿಟರಿ ಬ್ರದರ್. ರಾಜಶೇಖರನ ಹೇಳಿಲ್ವಾ? JS 5456 ಅದು ರಾಜಶೇಖರದ ಒಳಗಡೆ ಇರೋ ರಾಜಶೇಖರನ ಬಲಂಗೊಚ್ಚಿ ಅನ್ನೋ ಡ್ರೆಸ್ ಕೋಡು. ಮತ್ತು ಇಲ್ಲಿ ಹೋಗ್ತಾ ಇರೋದು ಜುಪಿಟರ್ ಐತಲ್ಲ, ಅದು ರಾಜೇಶನ ಬಲಂಗೊಚ್ಚಿ. ಅದು HC 4446 ಅದು KA09 ಗಾಡಿನೇ. ರಾಂಗ್ ವೇ. ಇಲ್ಲಿಬ್ಬರು ಕೂತ್ಕೊಂಡಿರೋದು ಕುಮದಳ ಕಂದನ ಬಲಂಗೊಚ್ಚಿ ಮತ್ತು ಪೂಜ್ಯ ಪುತಾಶ್ರೀ ಪುಟ್ಟಸ್ವಾಮಿ ಇದ್ದಾರಲ್ಲ ಅವರ ಬಲಂಗೊಚ್ಚಿ. ಅವರಿಬ್ಬರು ಬಲಂಗೊಚ್ಚಿಗಳು ಕೂತ್ಕೊಂಡಿರೋದು. ಹಾಸ್ಪಿಟ್ಲ್ ಮುಂಭಾಗ ಇಟ್ಕೊಂಡಿರೋದು ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಏನೋ ಅವ್ನ ಮುಂದೆ ಇಟ್ಕೊಂಡು ನಾನು ಬದುಕುಳಿತೀನಿ ಅಂತಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರಬೇಕು ಅಂತ ಅಂದ್ಕೊಳ್ತೀನಿ. ಅದೇ ಅಂದ್ಕೊಳ್ಳೋದೇನೋ ಅದೇ. ಬಹುಶಃ ಡ್ರಾಮಾ ಎಲ್ಲ ಏನು ನಡೀತು ಅಂತ ನೋಡಿದ್ದೀರಾ ಅಂದ್ಕೊಳ್ತೀನಪ್ಪ.
HS4244 KA09 ಗಾಡಿ. ಕರೆಕ್ಟಾಗಿ ನನ್ನ ಮುಂದೆ ಗಾಡಿ ತಂದು ನಿಲ್ಲಿಸಿ ಹೆಲ್ಮೆಟ್ ಎಲ್ಲ ಬಿಚ್ಚಿಕೊಟ್ಟು ಆಳು ಮೂಳು ಏನೇನೋ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾರಲ್ಲ ಅದೆಲ್ಲ ನನ್ನ ಟಚ್ ಆಗಬೇಕು ಆ ಥರನೇ. ಆ್ಯಕ್ಚುಲಿ ಮಧ್ಯೆ ದೊಣ್ಣೆ ಹಿಡ್ದಿಲ್ಲ ಅಂದರೆ ಎಲ್ಲ ನನ್ನ ಮೇಲೆ ನಡೀತಾ ಇರ್ತದೆ ಬಡ್ಡಿ ಮಕ್ಕಳದು. ಕವರ್ ಆಗಿದೆ ಕ್ಯಾಮ್ರಾದಲ್ಲಿ ಅಂತ ಅಂದ್ಕೊಳ್ತೀನಿ ಅದು. ಹೆಲ್ಮೆಟ್ ಅಂತ ಏನಕ್ಕೆ ಹೇಳ್ತಿರೋ ಗೊತ್ತಾ, ಇವನು ಕುಮಾರ್ ಬಾಲಂಗೋಚಿ ಅವನು ಹೆಲ್ಮೆಟ್ ಅಂತ ಯಾಕೆ ಮಾತಾಡಿದ್ದು ಅಂದರೆ ಹೆಲ್ಮೆಟ್ ತೊಗೊಂಡಿಲ್ಲ ನಾನು. ಅದಕ್ಕೆ ನಿನ್ನೆ ವೀಡಿಯೋದಲ್ಲಿ ಇದೆ ಅದು. ನಿನ್ನೆ ಬ್ರಿಡ್ಜ್ ಮೇಲೆ ಹೆಲ್ಮೆಟ್ ಯೂಸ್ ಆ್ಯಂಡ್ ಥ್ರೋ ಮಾಡಿರೋದೊಂದು ಬಳಸಿರೋದು ಹೆಲ್ಮೆಟ್ ಬಿಸಾಡಿದ್ರು. ಅದನ್ನು ವಿಷುವಲ್ಸ್ ಎಲ್ಲ ಕ್ಲೀನಾಗಿ ಕವರ್ ಮಾಡಿದ್ದೀನಿ. ಆದರೆ ಹೆಲ್ಮೆಟ್ ತೊಗೊಳ್ಳಿಲ್ಲ, ಅಲ್ಲೇ ಬಿಟ್ಟು ಬಂದೆ. ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು. ಇಲ್ಲೆಲ್ಲ ಡಿಮ್ಯಾಂಡ್ ಇಂಪಾರ್ಟೆಂಟ್ ನೋಡೋಕ್ಕೆ ಬಂತಂದು JD 2219 HH519 ಅದು. R5107 KA55 R5107. ವಾಚ್ ನೋಡಿದ್ದು ಕವರ್ ಆಗಿದೆ ಅಂದ್ಕೊಳ್ತೀನಿ. ಹುಡುಗರು ಚರಣ್ ಬಾಯ್ ಟೈಟಲ್ ತಿನ್ನೋದು. ಪಾದಗಳು ನೋಡು ಅಂತ ತೋರಿಸ್ತಾ ಇರೋದು. ನಡ್ಸ್ಕೊಂಬಂದಿದ್ದೀವಿ ಅಂತ. HP 3286 ಡಿಸ್ಕವರ್ ಗಾಡಿ. ಆ್ಯಕ್ಚುಲಿ ಗ್ಯಾಸ್ದು ಆಟೋ ಹೋಯ್ತು, ಅದು ಕವರ್ ಆಗಿದೆ ಏನೋ ಸರಿಯಾಗಿ ನೋಡಲಿಲ್ಲ. ನನ್ನ ನಂಬರ್ ನೋಡ್ತಾ ಇದೆ. ಇವಾಗ ಬಂದು ತಲುಪಿದೆ. ಎಷ್ಟು ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ ಗೊತ್ತಿಲ್ಲ. ಮಧ್ಯೆ ಬ್ಯಾಟ್ರಿ ಸೇವ್ ಮಾಡೋಕ್ಕೋಸ್ಕರ ವೀಡಿಯೋ ರೆಕಾರ್ಡ್ ಮಾಡಿಲ್ಲ. ಈಗಲೂ ವೀಡಿಯೋ ರೆಕಾರ್ಡ್ ಆಗ್ತಿದೆ ಐಡಿಯಾ ಇಲ್ಲ. ಹೋಟೆಲ್ ಆನ್ ಮಾಡಿದ್ದೀನಿ. ಬ್ಯಾಟ್ರಿ ಆಲ್ಮೋಸ್ಟ್ 0 ಅಂದ್ಕೊಳ್ಳಿ. ಈಗ ಬಂದು ತಲುಪಿದ್ದೀನಿ. ವೀಡಿಯೋ ರೆಕಾರ್ಡ್ ಆಗಿದ್ದರೆ ಅಪ್ಲೋಡ್ ಮಾಡ್ತೀನಿ ಇದನ್ನು. ಆ್ಯಕ್ಚುಲಿ ಸಾಯಂಕಾಲ ಒಂದು ದೊಡ್ಡ ನಾಟಕನೇ ನಡೀತು. ಅಲ್ಲಿ ಯಾವುದೋ ಅವ್ರು KA59 ಏರಿಯಾದಿಂದ ಯಾತ್ರಿಗಳು ಬಂದಿದ್ದರು, ಪಾದಯಾತ್ರಿಗಳು ಅಂತ ಅಂದ್ಕೊಳ್ತೀನಿ. ನಡ್ಕೊಂಬಂದಿದ್ರು. ಆ್ಯಕ್ಚುಲಿ ಫಸ್ಟ್ ಅವ್ರು ಯಾತ್ರಿಗಳು ಅಂತ ಗೊತ್ತಾಗಲಿಲ್ಲ. ಒಟ್ಟು ಯಾರೆಲ್ಲ ತುಂಬ್ಕೊಂಡಿದ್ದೆ, ಎಲ್ಲ ಶರ್ಟು ಪ್ಯಾಂಟ್ ಎಲ್ಲ ಬಿಚ್ಚಾಕೊಂಡು ಚಡ್ಡಿ ಬನ್ನಿನಲ್ಲಿ ನಿಂತ್ಕೊಂಡಿದ್ರು. ಸೊ ಸಿಕ್ಕಾಪಟ್ಟೆ ಡಿಸ್ಕಸ್ಟಿಂಗ್ ಮಾಡ್ತಾಯಿದ್ರು. ಅಂದರೆ ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅಲ್ಲೆಲ್ಲ ಕೂತ್ಕೊಳ್ಳೋದು, ಅಲ್ಲೇ ಅರಿಚಾಡೋದು, ಕೂಗಾಡೋದು, ಮಾತಾಡೋದು ಎಲ್ಲ ಮಾಡ್ತಾಯಿದ್ರು. ಅದು ಅಲ್ಲೇ ಅವರು ಬರೀ ಬನೀನ್ ಮತ್ತು ಶಾರ್ಟ್ಸ್ ಹಾಕೊಂಡು ಓಡಾಡ್ತಿದ್ದರಿಂದ ನನಗೆ ಒಂಥರ ಸಖತ್ ಡಿಸ್ಕಂಫರ್ಟ್ ಆಗ್ತಾಯಿತ್ತು ಅವರು ಲ್ಯಾಂಗ್ವೇಜ್ ಅದೆಲ್ಲ ನೋಡಿ. ಸೊ ಜೊತೆಗೆ ನಾನು ಮೊಬೈಲ್ ಎಲ್ಲಿ ಚಾರ್ಜ್ ಮಾಡ್ತೀನಿ ಅಲ್ಲೇ ಚಾರ್ಜ್ ಮಾಡೋದು ಎಲ್ಲ ಸುಮ್ಮನೆ ನಂಬರ್ 4 ರೋಕ್ ಆ್ಯಟಿಟ್ಯೂಡ್ ತೋರಿಸ್ತಾಯಿದ್ರು ಹೇಳ್ಬೇಕಂದ್ರೆ. ಸೊ ನಂಗೆ ಸಖತ್ ಬೇಜಾರಾಗೋಯ್ತು ಅವರಿಂದ. ಸೊ ಅದು ಜೊತೆಗೆ ಇನ್ನೊಂದು ಏನು ನಡೀತು ಸಾಯಂಕಾಲ ಇನ್ಸಿಡೆಂಟ್ ಅಂದರೆ, ದುರ್ಗಾಪರಮೇಶ್ವರ ದೇವಸ್ಥಾನದಲ್ಲಿ ಸಾಯಂಕಾಲ ಖಾರ ಪೊಂಗಲ್ ಮಾಡಿದ್ರು. ಅದು ಟೇಸ್ಟು ಬಿಲೋ ಆ್ಯಾವ್ರೇಜ್ ಟೇಸ್ಟ್ ಇತ್ತು. ಆ್ಯಕ್ಚುಲಿ ಅವ್ರು ಹಾಗೇ ಮಾಡೋದು. ತಿನ್ನೋದಕ್ಕೆ ತಟ್ಟೆ ಕೂಡ ಇಟ್ಟಿರಲಿಲ್ಲ. ಅಲ್ಲಿ ತಟ್ಟೆ ಆ್ಯಕ್ಚುಲಿ ನಿಂಬೆಹಣ್ಣು ದೀಪ ಸಿದ್ದು ತಟ್ಟೆಗಳು ಬಿಸಾಕಿರ್ತಾರೆ. ಆ ತಟ್ಟೆಗಳನ್ನ ಎತ್ಕೊಂಡು ಊಟ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಬೇಕಂತ ಅಂದ್ಬಿಟ್ಟು ತಟ್ಟೆಗಳನ್ನ ಒಂದೂ ಇಟ್ಟಿರಲಿಲ್ಲ. ಸೊ ನಾನು ಮಾಡಿದೆ, ಆಯಿತು ಬಿಡು ಊಟ ಮಾಡಿಲ್ಲ ಅಂದರೆ ಸೊತೋಯ್ತೀನಿ, ಸಿಗಸ್ ತಿನ್ಕೊಳ್ಳೋಣ ಅಂದ್ಬಿಟ್ಟು ಬಾಳೆ ಎಳೆಲ್ಲೇ ಇಸ್ಕೊಂಡು ತಿಂದೆ. ಅದು ಸ್ವಲ್ಪ 25% ಡಿನ್ನರ್ ಆಗಿತ್ತು. ಸೊ ಅದಾದಮೇಲೆ ನಂತರ ಪುನಃ ಯಾತ್ರಿಗಳಿದ್ರಲ್ಲ ಅವರು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಅವರು ಚಪಾತಿ ಏನೋ ವೆರೈಟಿ ಐಟಮ್ಸ್ ಎಲ್ಲ ಮಾಡ್ಕೊಬಂದಿದ್ರು. ಸೊ ಅದನ್ನು ಅವ್ರು ತಿಂತಾಯಿದ್ರು. ಆವಾಗ ಮಂಜು ಮತ್ತು ಇನ್ನೊಂದಷ್ಟು ಜನ ಇವ್ರು ದೇವಸ್ಥಾನದವ್ರು ಇರ್ತಾರಲ್ಲ ಅವ್ರುಗಳಿಗೂ ಕೊಟ್ಟರು. ಅವರು ಇಸ್ಕೊಂಡು ತಿಂದರು. ಆವಾಗ ನವೀನ್ ಈಸ್ಕೊಂಡು ತಿನ್ನಿ ಅಂದರು. ನಾನು ಈಸ್ಕೊಳ್ಳೋಕೆ ಹೋಗಿಲ್ಲ. ಇಲ್ಲ ಸರ್ ಬೇಡ, ನನಗೆ ಹೊಟ್ಟೆ ತುಂಬಿದೆ ಸಾಕು ಅಂದ್ಬಿಟ್ಟು ಸುಮ್ಮನಾಗುತ್ತೆ. ಇಲ್ಲ ಈಸ್ಕೊಳ್ಳಿ, ಚಪಾತಿ ಇದೆ ಚೆನ್ನಾಗಿದೆ ಅಂದರು. ನನಗೆ ಚಪಾತಿ ಆ್ಯಕ್ಚುಲಿ ಫೇವ್ರೇಟ್ ಆದರೂ ಕೂಡ ನಾನು ಬೇಡ ಅಂತ ಹೊಟ್ಟೆ ಖಾಲಿದು ಕೂಡ ತಿನ್ನಲಿಲ್ಲ. ಯಾಕಂದರೆ ನನಗೆ ಅವ್ರ ಆ್ಯಟಿಟ್ಯೂಡ್ ಇಷ್ಟ ಆಗಲಿಲ್ಲ. ಜೊತೆಗೆ ಅದರಿಂದ ಇನ್ನೂ ಬೇರೆ ಮೆಸೇಜ್ಗಳೆಲ್ಲ ಆಯಿತು. ಹೀಗಾಗಿ ನಾನು ಊಟ ಇಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಸೊ ಸುಮ್ಮನೆ ಆಗೋದ್ರು. ಜೊತೆಗೆ ಅವ್ರು ಮಲಿಕೊಂಡಿದ್ರಲ್ಲ, ನಾನು ಮಲಗೋ ಜಾಗದಲ್ಲೂ ಮಳೆ ಕೂಡ ಬರ್ತಾಯಿತ್ತು. ನಾನು ಚೆನ್ನಾಗಿ ಯೋಚನೆ ಮಾಡಿ ಕೆಲಸ ಮಾಡಿದ್ದಾರೆ ಅವರು. ಇಂಥ ಸಿಚುವೇಷನ್ಗಳಲ್ಲಿ ನಾನು ಜಾಗ ಖಾಲಿ ಮಾಡಿಬಿಡ್ತೀನಿ ಫಸ್ಟ್ ಆಫ್ ಆಲ್. ಸೊ ನವೀನ್ ಜಾಗ ಬಿಟ್ಟು ಆಕೆ ಕಡೆ ಎಲ್ಲೂ ಹೋಗ್ತಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಳೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಹೀಗಾಗಿ ಪಾರ್ಕು ಕೂಡ ಬರೋ ಹಾಗಿರಲಿಲ್ಲ. ಪಾರ್ಕಲ್ಲಿ ಮಳೆ ಅಷ್ಟೇ ಅಲ್ಲ, ಪೊಲೀಸ್ ಕೂಡ ಇದ್ದರು. ಹೀಗಾಗಿ ಪಾರ್ಕ್ ಬರಲೇ ಇಲ್ಲ. ಜೊತೆಗೆ ಅವ್ರದ್ದು ಈ ಕ್ರೌಡ್ ಇತ್ತಲ್ಲ, ಆ ಕ್ರೌಡ್ಗಳ ಮಧ್ಯೆ ನಾನು ಮಲಿಕೊಳ್ಳೋಕೆ ಹೋಗಲಿಲ್ಲ. ಎಷ್ಟೇ ಕಷ್ಟ ಆಗಿದ್ರು ಖಂಡಿತ ಮಲಿಕೊಡ್ತಿಲ್ಲ. ರಘು ಬೆಡ್ಶೀಟ್ ಎತ್ಕೊಂಡು ಖಂಡಿತ ರೈಲ್ವೆ ಸ್ಟೇಷನ್ಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬೆಳಗಾನ ಕೂತ್ಕೊಂಡ್ಬಿಡ್ತಿದ್ದೆ. ಮಾತ್ರ ಖಂಡಿತ ಜೊತೆಲಿ ಮಲಗೋದು ಬೇಡ ಡಿಸೈಡ್ ಮಾಡಿದೆ. ಸೊ ಈ ಕಡೆ ನಾಗರಿಕಲ್ಲಿ ಇದೆಲ್ಲ ಒಂದೊಂದ್ಸರಿ ಮಲಗ್ತೀನಲ್ಲ, ಅಲ್ಲೇ ಮಲಗಿದೆ. ಬೆಳಗಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೆ. ಸೊ ಮಳೆ ಬರ್ತಾಯಿತ್ತಲ್ಲ, ಸೊ ನೀರೆಲ್ಲ ಬಿದ್ದಿತ್ತು. ಒಂದು ಹುಡುಗ ಬಂದುಬಿಟ್ಟು ಆ ಹುಡುಗ ಎಲ್ಲಿ ದೇವ್ರಿಗೆಲ್ಲ ಕೈ ಮುಗಿಯೋ ಥರ ಬಂದು ಕೈ ಮುಗಿತಾ ಇದ್ದೆ. ಸೊ ಒದ್ದೆ ಕಾಲಲ್ಲಿ ಬಂದು ನಾನು ಮಲಗೋ ಸ್ಥಳ ಎಲ್ಲ ತುಳಿಯೋದಕ್ಕೆ ಪ್ರಯತ್ನ ಪಟ್ಟ. ಆವಾಗ ನಾನು ಮೇಲೆ ಬರಬೇಡಿ, ಈಗ ನಾನು ಮಲಗ್ತೀನಿ ಜಾಗ ಇದು, ಮೇಲೆ ಬರಬೇಡಿ ಅಂತ ಹೇಳಿದೆ. ಯಾಕೆ ಅಂದ, ಇಲ್ಲಿ ಕಾಲೆಲ್ಲ ಒದ್ದೆ ಮಾಡ್ಕೊಂಡು ತುಳಿದ್ರೆ ಕಷ್ಟ ಆಗುತ್ತೆ, ನಾನು ಮಲಗೋಕ್ಕೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಿದೆ. ಅವಾಗ ಮಲಗೋ ಜಾಗನ ಇದು, ಏನು ಹಿಂಗೆ ಹೇಳ್ತೀರಾ, ನೀವು ಇಲ್ಲಿ ಮಲಿಕೊಬಿಟ್ರೆ ನಾವು ದೇವ್ರಿಗೆ ಕೈ ಮುಗಿಯೋದು ಹಂಗೆ ಹಿಂಗೆ ಅಂದ್ಕೊಂಡು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ. ಆ್ಯಕ್ಚುಲಿ
ಆಮೇಲೆ ಅಂತ ಅಂದ್ಬಿಟ್ಟು ಸೀದಾ ಹೋಗಿ ಮಂಜು ಹತ್ರ ಕಂಪ್ಲೇಂಟ್ ಮಾಡ್ತಾನೆ. ಯಾರು ಅವನು ಅಲ್ಲಿ ಮಲಗ್ತಾನಂತೆ ಹಂಗೆ ಹಿಂಗೆ ಇರ್ಕೊಂಡು ಮಾಡ್ತಾನೆ. ನಾವು ಅವ್ನ ಆ್ಯಟಿಟ್ಯೂಡ್ ನೋಡೇ ಅಂದ್ಕೊಂಡು ಯಾವುದೋ ಇವರು ಅದು ಆಡಳಿತ ಮಂಡಳಿಯ ಹುಡುಗ ಇವನು ಖಂಡಿತ, ಯಾರೋ ಭಕ್ತ ಅಲ್ಲ ಇವನು, ಅಥವಾ ಯಾತ್ರಿ ಕಡೆಯವನು ಅಲ್ಲ, ಭಕ್ತವನು ಅಲ್ಲ, ಇವ್ರು ಖಂಡಿತ ಮ್ಯಾನೇಜ್ಮೆಂಟ್ ಕಡೆಯವನು ಅಥವಾ ಫ್ಯಾಮಿಲಿ ಮೆಂಬರ್ ಯಾರು ಇರ್ಬೋದು, ಅದಕ್ಕೆ ಸಿಕ್ಕಾಪಟ್ಟೆ ತಿಗಾರ್ಕೋತಾವನೆ ಅಂತ ಅಂದ್ಕೊಂಡೆ. ಅದು 100% ನಿಜ ಆಯಿತು. ಸೊ ಒಂದು ಸುಮಾರು ನನ್ನ ಜೊತೆ ಗಲಾಟೆ ಮಾಡ್ಕೊಂಡು ಮರ್ಯಾದೆ ಕೊಟ್ಟು ಮಾತಾಡೋ ಹಂಗೆ ಹಿಂಗೆ ಅಂತೆಲ್ಲ ಬೇರೆ ಅಂದ. ಸೊ ಅವಾಗ ಆ್ಯಕ್ಚುಲಿ ಒಂದು ಸ್ವಲ್ಪ ಮಾತುಕತೆ ನಡೀತು ನಮ್ಮಿಬ್ಬರ ಮಧ್ಯ. ಅವಾಗ ಅವನು ಸೀದಾ ಹೋಗಿ ಮಂಜು ಮುಂದೆ ನಿಂತ್ಕೊಂಡು ಏನೇನೋ ಕತೆ ಕಡೆ ಕೈ ತೋರಿಸ್ಕೊಂಡು ಏನೇನೋ ಕತೆ ಹೊಡಿತಾ ಇದ್ದ. ಸುಮಾರು ಒಂದು ಅರ್ಧ ಗಂಟೆ ಒಂದು 15 ಮಿನಿಟ್ಸ್ ಮಾತಾಡಿದ್ರು. ನಾನು 15 ಮಿನಿಟ್ಸ್ವರೆಗೂ ಅಬ್ಸರ್ವ್ ಮಾಡ್ತಿದ್ದೆ. ತೆಗೆ ಕೈ ತೋರಿಸ್ಕೊಂಡು 15 ನಿಮಿಷನ ಮಾತಾಡಿದ್ರು. ಸೊ ಅದಾದಮೇಲೆ ಆಮೇಲೆ ಬೇರೆ ವಿಷಯ ಮಾತಾಡ್ತಾ ನಿಂತ್ಕೊಂಡ್ರು. ಸೊ ನಾನು ಒಂದು ಹಾಫ್ ಆನ್ ಅವರ್ ಇನ್ನೂ ಟೈಮ್ ಆಗಿರಲ್ವ ಕೂತ್ಕೊಂಡಿದ್ದೆ. ಸೊ ಲಾಸ್ಟಲ್ಲಿ ಮಲಿಕೊಂಡೆ ಔಟಲ್ಲಿ. ಅದೇ ನಾನು ಕ್ಲೀನ್ ಮಾಡೋ ಜಾಗ ಮಾಡ್ಕೊಂಡಿದ್ದೆನಲ್ಲ, ಅದೇ ಜಾಗದಲ್ಲಿ ಮಲಿಕೊಂಡೆ. ಸೊ ನಾನು ಮಲಿಕೊಂಡು ತುಂಬ ಹೊತ್ತಾದಮೇಲೆ ಅವರೆಲ್ಲ ಹೋದರು. ಅದನ್ನು ಆ್ಯಕ್ಚುಲಿ ವೀಡಿಯೋ ಕವರ್ ಮಾಡಿದ್ದು. ಅವರು ಸ್ಕೂಟರಿಂದ ಆಚೆ ಹೋಗ್ತಾರಲ್ಲ, ಅದು ಕವರ್ ಮಾಡಿದ್ದೀನಿ. ಸೊ ವೀಡಿಯೋ ಹುಡುಗನ ಮುಖ ಅದ್ರ ನಾಳೆ ದಿವಸನೂ ಬಂದಿದ್ದ, ನಾಳೆನೂ ಬಂದಿದ್ದ. ಅದು ನಾಳೆ ಕವರ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಗಾಡಿ ನಂಬರ್ ತೊಗೊಂಡಿದ್ದೀನಿ. ಗಾಡಿ ನಂಬರಿಂದ ಕ್ಲೀನಾಗಿ ಗೊತ್ತಾಗುತ್ತೆ. ಜೊತೆಗೆ ಇಲ್ಲಿ ನೋಡ್ಕೊಂಡಿದ್ದೀನಿ, ಮುಖಗಳು ನೋಡ್ಕೊಂಡಿದ್ದೀನಿ ಅವ್ರಗಳದ್ದು. ಜೊತೆಗೆ ಒಬ್ಬಳು ಮುದುಕಿ ಬರ್ತಾ ಇರ್ತಾಳೆ ಯಾವಾಗಲೂ ಇಲ್ಲಿ ಪೂಜೆ ಮಾಡಿಸೋದಕ್ಕೆ. ಆ ಕಡೆ ಅವಳ ಮೊಮ್ಮಗನ ಯಾರು ಇರಬೇಕು, ಮಗ ಅಂತೂ ಅಲ್ಲ, ಖಂಡಿತ ಮೊಮ್ಮಗ ಆಗಿರ್ತಾನೆ. ಸೊ ಅದರ ರಿಲೇಟೆಡ್ ಜನಗಳವರು. ಸೊ ಸಿಕ್ಕಾಪಟ್ಟೆ ಬೇಕಂತ ಅವ್ರು ಹೇಳಿದ ಮಾತು ಕೇಳಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ಮತ್ತು ಚಪಾತಿ ತಿನ್ನಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಂಗೆ ಮಾಡಿದ್ರು. ಚಪಾತಿ ಆದೇಶ, ಅವರ ಹೊರಡಿದ ಆದೇಶವನ್ನು ನಾನು ಪಾಲಿಸಲಿಲ್ಲ ಅನ್ನೋ ಕಾರಣಕ್ಕೆ ಚಪಾತಿ ಶ್ರುತ ಬಳ್ಳಾಳಿ ತೊಗೊಂಡಿರೋದು, ಮತ್ತು ಚಾಮುಂಡಿ ಬೆಟ್ಟದವರು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಬಡ್ಡಿ ಮಕ್ಕಳು ಅಷ್ಟೆಲ್ಲ ತಿಗಾಡ್ಕೊಂಡಿದ್ದು. ಪೂಜಾರಿಗಳು ಸೆಕೆಂಡ್, ಈಗ ಫಸ್ಟ್ ಟೈಮ್ ಕೊಟ್ಟು ತಿಂದಿದ್ದು ನಂಬರ್ 1 ಪ್ರೈಮ್ ಪೊಸಿಷನ್, ಅವರು ಚಪಾತಿ ಕೊಟ್ಟಿದ್ದು ಸೆಕೆಂಡು ಬಿಷಪ್ ಪೊಸಿಷನ್ ಆಗುತ್ತೆ. ಸೊ ಹೀಗಾಗಿ ಅವ್ರು ಬಿಷಪ್ನ ಇನ್ಸಲ್ಟ್ ಮಾಡಿಬಿಟ್ಟು ಈ ಬಿಷಪ್ಗೆ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಿರಿಕ್ ಮಾಡಿದ್ದು ಬಡ್ಡಿ ಮಕ್ಕಳು. ಇದು ಒಂದು ಕತೆ ಇದೆ ದೊಡ್ಡದು. ನನ್ನ ಮಕ್ಕಳಿಗೆ ಒಂದು ಕತೆ ಕಾಣಿಸ್ತೀನಿ ಸದ್ಯಕ್ಕೆ. ಇದು ಇವರ ಕತೆ ಅವತ್ತು ನಡೆದಿದ್ದು. ಆ್ಯಕ್ಚುಲಿ ಇವತ್ತಂತೂ ಸಿಕ್ಕಾಬಟ್ಟೆ ಎಷ್ಟು 7ನೇ ತಾರೀಕು ಶಿವರಾಜ್ ಕುಮಾರ್ ಕ್ಲೈಮ್ ಮಾಡ್ಕೊಂಡಿರೋದು ನಂಬರ್ 7 ಬಿಷಪ್ ಕಿಂಗ್. ಹೀಗಾಗಿ ಸಿಕ್ಕಾಬಟ್ಟೆ ತೊಂದರೆ ಅನುಭವಿಸ್ಬಿಟ್ಟೆ ಇವತ್ತಂತೂ. ಇದೇ ಹುಡುಗ ಆ್ಯಕ್ಚುಲಿ ಕಿರಿಕ್ ಮಾಡಿದ್ದು. ಬ್ಯಾಕಪ್ಗೋಸ್ಕರ ಅವರೆಲ್ಲ ಹಿಂದೆ ಬರ್ತಾ ಇರೋದು. JU 9668